ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಜಿ ಕನ್ನಡ ನ್ಯೂಸ್ ಡಿಜಿಟಲ್. ನಾನು ಪ್ರತಿಭಾ ಆನಂದ್. ವೀಕ್ಷಕರೇ, ನಿಮ್ಗೆಲ್ಲ ಗೊತ್ತಿರಬಹುದು ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಯಾವ ತಂಡ ಜೊತೆಗಿದೆ. ಸೊ ಜೊತೆಗೆ ಡಿಯರ್ ಸತ್ಯ ಟೀಮ್ ಯಾಕಿದೆ, ಇವತ್ತು ತಾನೇ ಸಿನಿಮಾ ರಿಲೀಸ್ ಆಗಿದೆ, ಭರ್ಜರಿ ಓಪನಿಂಗ್ ಕೂಡ ಸಿಕ್ಕಿದೆ, ಹಾಗೆ ವೀಕ್ಷಕರಿಂದ ಪ್ರೇಕ್ಷಕರಿಂದ ಒಳ್ಳೆ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಆಫ್ಟರ್ ಲಾಂಗ್ ಇಯರ್ ಏನೋ ತುಂಬಾ ವರ್ಷಗಳ ನಂತರ ಆರ್ಯನ್ ಸಂತೋಷ್ ಅವರು ಕಮ್ ಬ್ಯಾಕ್ ಮಾಡಿದ್ದಾರೆ. ಸೊ ಅವರ ಒಂದು ಲುಕ್ ಹೇಗಿದೆ, ಕ್ಲೈಮ್ಯಾಕ್ಸ್ ಹೇಗಿದೆ, ಜನ ಒಳ್ಳೊಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ. ಸೊ ಈಗ ಸಿನಿಮಾ ತಂಡ ಎಷ್ಟರ ಮಟ್ಟಿಗೆ ಖುಷಿ ಆಗಿದೆ, ಹಾಗೆ ಜನರ ರೆಸ್ಪಾನ್ಸ್ ಯಾವ ರೀತಿ ಸಿಗ್ತಾ ಇದೆ, ಥಿಯೇಟರ್ ವಿಸಿಟ್ ಎಲ್ಲ ಮಾಡಿದ್ದಾರೆ ಈಗ ಆಲ್ಮೋಸ್ಟ್ ಬೆಳಗಿಂದ ಇಲ್ಲಿವರೆಗೂ ಕೂಡ. ಸೊ ಸಿನಿಮಾ ತಂಡ ನಮ್ಮ ಜೊತೆಗಿದೆ. ಸೊ ಮೊದಲನೇದಾಗಿ ಇವತ್ತಿನ ನಮ್ಮ ಸ್ಟುಡಿಯೋದಲ್ಲಿ ಡಿಯರ್ ಸತ್ಯದ ನಾಯಕ ನಟರಾದಂತಹ ಆರ್ಯನ್ ಸಂತೋಷ್ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದ ಶೋ. ಥ್ಯಾಂಕ್ ಯು. ನಮಸ್ಕಾರ ಪ್ರತಿಭಾ, ಸಚ್ ಅ ಪ್ಲೆಷರ್ ಅಂಡ್ ಆನರ್ ಟು ಬಿ ಅ ಪಾರ್ಟ್ ಆಫ್ ದಿಸ್. ಥ್ಯಾಂಕ್ ಯು ಸರ್. ಇನ್ನು ಸಿನಿಮಾದ ನಾಯಕ ನಟಿಯಾಗಿರುವಂತಹ ಅರ್ಚನಾ ಕೊಟ್ಟಿಗೆ ಅವರು ಕೂಡ ಇವತ್ತಿನ ಸ್ಟುಡಿಯೋದಲ್ಲಿ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನು ಕೂಡ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಅರ್ಚನಾ ನಮಸ್ತೆ, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಎಸ್ ಸರ್, ಮೊದಲನೇದಾಗಿ ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ. ಹೇಗಿದೆ ಲೈಫು, ಹಾಗೆ ತುಂಬಾ ಟೈಮ್ ತಗೊಂಡು ಸಿನಿಮಾ ರಿಲೀಸ್ ಮಾಡಿದ್ದೀರಾ, ತುಂಬಾ ಆತ್ರದಲ್ಲಿ ಅಥವಾ ಸಿನಿಮಾ ರಿಲೀಸ್ ಆಗ್ಬಿಡ್ಲಿ, ಯಾಕಂದ್ರೆ 2.5 years ಇಂದನೂ ಕೂಡ ವರ್ಕ್ ಪ್ರೋಸೆಸ್ ಸ್ಟಾರ್ಟ್ ಆಗಿತ್ತು. ಮತ್ತೆ ಕೊರೋನಾ ಟೈಮ್ಗಿಂತ ಮುಂಚೆನೆ ಸಿನಿಮಾದೊಂದಷ್ಟು ಕೆಲಸಗಳು ಮುಗಿದಿತ್ತು ಅಂತ ನಾನು ಕೇಳ್ಪಟ್ಟೆ. ಸೊ ಇಷ್ಟೊಂದು ವೇಟಿಂಗ್ ಪೀರಿಯಡ್ ಇದೆಯಲ್ಲ, ಒಂದು ಆಕ್ಟರ್ ಆಗಿ ಸಾಮಾನ್ಯವಾಗಿ ಒಂದು ಎಷ್ಟು ಬೇಗ ಜನಗಳ ಮುಂದೆ ಹೋಗ್ತೀವಿ, ಜನರ ರೆಸ್ಪಾನ್ಸ್ ಹೇಗಿರುತ್ತೆ, ಕಾಯ್ತಾ ಇರ್ತೀರಿ. ಸೊ ಹೇಗಿತ್ತು ಈ ಒಂದು ಎಕ್ಸ್ಪೀರಿಯನ್ಸ್ ತಮ್ಗೆ? ಮೊದಲನೇ ಚೆನ್ನಾಗಿತ್ತು ಟೈಟ್ಲು, ಹೇಗಿದೆ ಲೈಫ್ ಅಂತ. ಸೊ ಪ್ರತಿಭಾ, ಆಕ್ಚುಲಿ ಇದು ನನ್ನ 4.5 ವರ್ಷದ ಒಂದು ಜರ್ನಿ. ಏನೋ ತುಂಬಾ ಮಿಕ್ಸ್ಡ್ ಇಮೋಷನ್ಸ್, ತುಂಬಾ ಮಿಕ್ಸ್ ಫೀಲಿಂಗ್ ಇರುವಂತ ಒಂದು ಸನ್ನಿವೇಶ. ಅಮ್ಮ, ನಮ್ದು ಮೊದಲನೇ ಶೋ ನಿಮ್ ಜೊತೆ ಮಾಡ್ತಾ ಇದೀನಿ ಆಫ್ಟರ್ ಥಿಯೇಟರ್ ವಿಸಿಟ್ಸ್. ನಾವೀಗ 4 ಥಿಯೇಟರ್ ಮುಗಿಸ್ಕೊಂಡ್ ಬಂದಿದ್ದು, ತುಂಬಾ ಖುಷಿ ಆಗ್ತಿದೆ. ತುಂಬಾ ಖುಷಿ ಆಗ್ತಿದೆ ಜಿ ಅವ್ರ ಜೊತೆ. ಸೊ ನನ್ನ ಫೇವ್ರೆಟ್ ಚಾನಲ್ ಬೇರೆ. ಸೊ ಬಟ್ ಎನಿವೇ, ಸೊ ನನಗೆ ಎಲ್ಲೊಂದ್ ಕಡೆ 100 ಜನ್ಮಕ್ಕೂ ಸಿನಿಮಾ ಮಾಡಿದಾಗ, ನಾನು ಮೇಸ್ಟ್ರ ಜೊತೆ ವರ್ಕ್ ಮಾಡಿದಾಗ ನನ್ನಲ್ಲಿ ಒಂದು ಕಲಾವಿದನಾಗಿ ಕೆಲವೊಂದು ಆಸೆಗಳಿತ್ತು. ಅದು ಆ ಸಿನಿಮಾದಲ್ಲಿ ನನಗೆ ಅವಕಾಶ ಸಿಗ್ಲಿಲ್ಲ. ಸೊ ಅಲ್ಲಿಗೆ ಬಹುಶಃ ನಾನು ತುಂಬಾ ಡಿಸಪಾಯಿಂಟ್ ಆಗಿದ್ದೆ. ಅಂದ್ರೆ ಒಬ್ಬ ಆಕ್ಟರ್ ಆಗಿ ನಾನು ಬೇರೆ ಮಾಡ್ಬೋದಿತ್ತು ಅಂತ. ಅದಾದ ನಂತರ ನಾನು ಮತ್ತೆ ಮರುಜನ್ಮ ಸಿಕ್ಕಿದ್ದು ಬಿಗ್ ಬಾಸ್. ಬಿಗ್ ಬಾಸ್ ಅಲ್ಲಿ ನಾನು ಟಾಪ್ 6 ಇದ್ದಾಗ ನನಗೆ ಎಲ್ಲಿಂದನೋ ಯಾರು ವೇಟ್ ಮಾಡ್ತಿದ್ರು. ಅಲ್ಲಿ ನಾನು ಮಾಡಿರುವಂತ ತರ್ಲೆಗಳು, ನಾನು 16 ಸಲ ಪನಿಷ್ಮೆಂಟ್ ತಗೊಂಡ್ರೆ ಹುಡುಗ, ಜಾಸ್ತಿ ಇಂಗ್ಲಿಷ್ ಮಾತಾಡಿದ್ದೀನಿ ಅಂದ್ಬಿಟ್ಟು. ಸೊ ಆ ಶೋ ಮುಖಾಂತರ ನನಗೆ ಮತ್ತೊಮ್ಮೆ ಸುವರ್ಣ ಅವಕಾಶ ಸಿಕ್ಕಿದ್ದು ಪ್ಯಾಟೆ ಹುಡುಗಿರ ಹಳ್ಳಿ ಲೈಫ್. ಅದಂತೂ ಮಂಡ್ಯ KR ಪೇಟೆಯಲ್ಲಂತೂ ಇವತ್ತು ಜನ ಮಿಸ್ ಮಾಡ್ಕೊಳ್ತಾರೆ. ಸೊ ಹಳ್ಳಿಯಾದ ಪ್ಯಾಟೆ ಬಂದ ಆದ್ಮೇಲೆ ನನಗೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಬಂತು. ಸೊ ಹಾಗಾಗಿ ನನಗೆ ಸಿಕ್ಕಿರುವಂತ ಅವಕಾಶಗಳು ಮಲ್ಟಿ ಸ್ಟಾರ್ ಆಕ್ಟರ್ಸ್, ಮತ್ತೆ ಅದೇ US ಇಂದ ಬರೋನು ಕಾರ್ಪೊರೇಟ್ ಹುಡುಗ. ನನಗೆ ಇದನ್ನ ಮಾಡ್ಬೇಕು ಅಂತ ಹೇಳಿದ್ರೆ ನಾನು ಏನು ಹೊಸದಾಗಿ ತೋರಿಸ್ತಾ ಇಲ್ಲ. ಸೊ ಮತ್ತೆ ನಾನು ಗ್ಯಾಪ್ ತಗೊಂಡಿದ್ದೆ, ವಾಪಸ್ ದುಬೈಗೆ ಹೋಗ್ಬಿಟ್ಟೆ. ನಾನು ಸಿನಿಮಾ ಇಂಡಸ್ಟ್ರಿ ಬೇಡ, ಬೇರೆ ಮಾಡೋಣ ಅಂತ. ಸತ್ಯವಾದ ಮಾತು. ಸೊ ಅಲ್ಲಿ ಹೋಗಿ ನಾನು ನಂದೇ ಆದಂತ ಬೇರೆ ಕೆಲಸಗಳು ಮಾಡ್ತಿದ್ದೆ. ಮತ್ತೆ ಸಿನಿಮಾ ಎಲ್ಲೋ ಕಾಡ್ತಿತ್ತು. ಏನಾದ್ರೂ ಒಂದು ಮಾಡ್ಬೇಕು ಅಂತ ನಿರ್ಧಾರ ಮಾಡಿದಾಗ ನಾನು ಇನ್ನೊಂದ್ಸಲ ನಾನು ಪರದೆ ಬರ್ಬೇಕು ಅಂತ ಹೇಳಿದ್ರೆ ನವರಸ ತುಂಬಿರುವಂತ ಒಂದು ಪಾತ್ರ ಇರಬೇಕು. ಅಂದ್ರೆ ಅದರಲ್ಲಿ ಎಲ್ಲಾ ಇಮೋಷನ್ಸ್ ಇರಬೇಕು. ಹಾಗಿದ್ರೆ ಮಾತ್ರ ನಾನು ಇನ್ನೊಂದು ಟ್ರೈ ಕೊಡ್ತೀನಿ ಅಂತ. ಹಾಗೆ ಕತೆ ಹುಡುಕ್ತಾ ಇದ್ದಾಗ ಎಲ್ಲ ಮಾಸು ಕ್ಲಾಸು ಹಿಂಗೆ. ಸೊ ಹಾಗೆ ನನಗೆ ಚೆನ್ನೈ ಮೌಂಟ್ ರೋಡ್ ಅಲ್ಲಿ ಒಂದು ನಿಜವಾದ ಒಂದು ಇನ್ಸಿಡೆಂಟ್ ಸಿಕ್ತು. ಅಂದ್ರೆ ಅಲ್ಲಿ 2 ಲೋಕ ನೋಡಿ. ಒಂದು ಪ್ಯಾರಿಸ್ ಕಾರ್ನರ್ ಅಂತ ಒಂದು ಜಾಗ, ಅಲ್ಲಿ ನಿಮಗೆ ಗೋಲ್ಡ್ ಬಿಸ್ಕೆಟ್ ಅಂತ ಹಿಡಿದು ಫೇಕ್ ನೋಟ್ ಸಿಗುವಂತ ಜಾಗ. ಅದೊಂದು ಸಾಗರವಾದ ಜಾಗ. ಅದು ಮುಂದೆ ನ್ಯಾಯ ಕೊಡುವಂತ ಒಂದು ಹೈಕೋರ್ಟ್. ಈ 2 ರೋಡ್ ಮಧ್ಯೆ ಇರೋದು ಮೌಂಟ್ ರೋಡ್, MG ರೋಡ್ ಅಂತಾರೆ. ಸೊ ಮಹಾತ್ಮ ಗಾಂಧಿ ರೋಡ್ ಅಲ್ಲಿ ಆ ಕಡೆ ಪ್ಯಾರಿಸ್ ಕಾರ್ನರ್ ಇದೆ, ಈ ಕಡೆ ಹೈಕೋರ್ಟ್ ಇದೆ. ಆ ಹೈಕೋರ್ಟ್ ಮುಂದೆ ಒಂದು ಹೆಣ್ಮಗಳು ಡೆಡ್ ಬಾಡಿ ಬಿದ್ದಿದೆ. ಸೊ ಅದನ್ನ ನನಗೆ ಒಂದು ಇನ್ಸ್ಪಿರೇಷನ್ ಸಿಕ್ತು. ಸೊ ಅದನ್ನ ನನಗೆ ತುಂಬಾ ಚಾಲೆಂಜಿಂಗ್ ಆಯ್ತು. ಸೊ ನಾನು ಈ ಕತೆ ಯಾರು ಹೇಳಿದಾಗ, ನಿನ್ ಮಾಡಕ್ಕಾಗಲ್ಲ, ನೋಡಕ್ ತುಂಬಾ ಬೆಳ್ಳಗಿದ್ಯಾ, ನೋಡ್ತೀನಿ ತರ ಕಾಣ್ತೀಯ, ಆಗಲ್ಲ ಅಂತ. ಬಟ್ ಅದು ಬ್ರೇಕ್ ಮಾಡಬೇಕಿತ್ತು. ಸೊ ಐ ವಾಂಟ್ ಟು ಬ್ರೇಕ್ ದಟ್ ಇಮೇಜ್. ಸೊ ಹಾಗಾಗಿ ಕಥೆಯಲ್ಲಿ ನಾನು ಬರೆದಿರೋ ಕಥೆಯಲ್ಲಿ ನಾನು ರಿವೆಂಜ್ ತಗೊಳ್ಳ ಬರುವಾಗ ನನ್ನ ತಲೆಯಲ್ಲಿ ಪೂರ್ತಿ ಸ್ಟಿಚಸ್ ಇತ್ತು. ನನ್ನ ಲುಕ್ ಬೇರೆ, ನಾನು ಶೇವ್ ಮಾಡಕ್ ರೆಡಿ ಇದ್ದೆ. ಅಂದ್ರೆ ಬೇರೆನೇ, ಈಗ ನೀವು ಅನ್ನಿನಲ್ಲಿ ಲುಕ್ ಹಿಂಗಿದೆ ಆ ತರ ಒಂದು ಅಷ್ಟು ಪ್ರಿಪೇರ್ ಆಗಿದ್ದೆ. ಇದು ನನಗೆ ಒಪ್ಕೊಂಡಿದ್ದು ವೆಟ್ರಿಮಾರನ್ ಸರ್, ಒನ್ ಆಫ್ ದ ಬಿಗ್ಗೆಸ್ಟ್ ಡೈರೆಕ್ಟರ್. ಸೊ ನನಗೆ ಆ ಟೈಮಲ್ಲಿ ಅವ್ರು ಕೊಟ್ಟಿರೋ ಬಜೆಟ್ ನನಗೆ ಆಗ್ಲಿಲ್ಲ. ಕೊನೆಗೆ ನಮ್ಮ ಕರುನಾಡ ತಾಯಿ ಇಲ್ಲಿ ಕರ್ಸ್ಕೊಂಡ್ಬಿಟ್ರು. ಸೊ ಹಾಗ ನಂದಕಿಶೋರ್ ಅವರು ಇಂಟ್ರೊಡ್ಯೂಸ್ ಮಾಡಿದ್ದು ನಮ್ಮ ಜಿಗಿರ್ದಾಂಡ ಸಿನಿಮಾ ಡೈರೆಕ್ಟರ್ ಶಿವ ಗಣೇಶ್. ಸೊ ಅವ್ರ ಜೊತೆ ಕತೆ ಡಿಸ್ಕಷನ್ ಮಾಡಿದಾಗ ಅವ್ರು ತುಂಬಾ ಇಷ್ಟವಾಯ್ತು. ಆಕ್ಚುಲಿ ಇದನ್ನ ಪುಷ್ ಮಾಡಿದ್ದೆ ನಂದವ್ರೆ, ಮಾಡು ಚೆನ್ನಾಗಿದೆ ಕತೆ, ನಿಮ್ಗೆ ವರ್ಕ್ ಆಗುತ್ತೆ ಅಂತ. ಸೊ ಅದರಲ್ಲಿ ಕನ್ನಡಕ್ಕೆ ತಕ್ಕಂತೆ ಚೇಂಜಸ್ ಮಾಡ್ಕೊಂಡೆ. ಈ ಚೇಂಜಸ್ ಸತ್ಯ ನಾನು ನನಗೊಂದು ಗೆಟಪ್ ಚೇಂಜ್ ಆಗಬೇಕಾಯ್ತು. ಅದು ಸೊ ನಾನು ಇದು ಲೈಫಲ್ಲಿ ಗಡ್ಡ ಮೀಸಿ ಬಿಟ್ಟು ಹುಡುಗ ಅಲ್ಲ, ಬಿಡಕ್
ಶುರು ಮಾಡಿದೆ. ಲುಕ್ ಮತ್ತೆ ಬಾಡಿ ಲ್ಯಾಂಗ್ವೇಜ್, ಮಾತಾಡೋ ರೀತಿ ಮತ್ತೆ ಕಣ್ಣು, ಆ ಲುಕ್ ತುಂಬಾ ಜನಕ್ಕೆ ಇಷ್ಟ ಆಗಿದೆ. Actually ಅದೇ ಇಷ್ಟ ಆಗಿದೆ. ಆಕ್ಚುಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದ್ದೀರಾ ಸಿನಿಮಾದಲ್ಲಿ, ಆ ಲುಕ್ಕೇ ಹೈಲೈಟ್ ಆಗ್ತಿದೆ. ಸಿನಿಮಾ ತಂಡದ ಪ್ರೊಡ್ಯೂಸರ್ ಕೂಡ ನಮ್ಮ ಜೊತೆಗಿದ್ದಾರೆ, ನಿಮ್ಮ ಕೋ ಆಕ್ಟರ್ ಅಶ್ವಿನ್ ರಾವ್ ಪಲಕಿ ಅವರು ಕೂಡ ಇದ್ದಾರೆ, ಅವ್ರನ್ನೂ ವೆಲ್ಕಮ್ ಮಾಡ್ಕೊಂಬೇಡ. ಎಸ್ ವೀಕ್ಷಕರೇ, ಈಗ ಸಿನಿಮಾದ ಪ್ರೊಡ್ಯೂಸರ್ ಆಗಿರುವಂತಹ ಶ್ರೀನಿವಾಸ್ ಶ್ರೀಭಕ್ತ ಅವರು ಕೂಡ ನಮ್ಮ ಜೊತೆಗೆ ಲೈವ್ ಅಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ತಮಗೂ ಹಲೋ ಅಶ್ವಿನ್. ಅಶ್ವಿನ್ ಪಾಕಿಸ್ತಾನದ ಸುಮ್ ಕೇಳ್ತಾ ಇಲ್ಲ. ಎಸ್ ಡಿಯರ್ ಸತ್ಯ ಸಿನಿಮಾದ ಕೋ ಆಕ್ಟರ್ ಆಗಿರುವಂತಹ ಅಶ್ವಿನ್ ರಾವ್ ಪಲಕಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಇದ್ದಾರೆ. ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ನನ್ನ ಅಂಡ್ ಥ್ಯಾಂಕ್ಸ್ ಟು ಜಿ ನ್ಯೂಸ್ ಅಂಡ್ ಪ್ರತಿಭಾ ನಿಮಗೂ ಕೂಡ. ಎಸ್ ಅಶ್ವಿನ್ ಅವ್ರಿಗೆ ನನ್ನ ಪ್ರಶ್ನೆ, ಸರ್ ಯಾವಾಗ್ಲೂ ಕೂಡ ತುಂಬಾ ಕಾಮಿಡಿ ಪಾತ್ರಗಳಲ್ಲಿ ಗುರುತಿಸ್ಕೊಂಡಿದ್ದವರು, ತುಂಬಾ ಫನ್ನಿ ಆಗಿ ತುಂಬಾ ಏನೋ ಒಂದು ಪಂಚಿಂಗ್ ಡೈಲಾಗ್ ಮುಖಾಂತರ ಜನರಿಗೆ ಇಷ್ಟ ಆಗಿದ್ರಿ. ಫಾರ್ ದ ಫಸ್ಟ್ ಟೈಮ್ ಇಷ್ಟು ಸೀರಿಯಸ್ ಆಗಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದೀರಾ. ಸೊ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ಗೆಲ್ಲ ಒಂದ್ ಕಡೆ ಈ ಕ್ಯಾರೆಕ್ಟರ್ ನಿಮ್ಮ ಮುಂದೆ ಪ್ರಸ್ತಾವನೆ ಇಟ್ಟಾಗ ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್ ನಿಮ್ಗೆ ಅಂತ? ಎಸ್ ಓಕೆ. ಇನ್ನು ಪ್ರೊಡ್ಯೂಸರ್ ಶ್ರೀನಿವಾಸ ಶ್ರೀಭಕ್ತ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಸರ್ ಓಕೆ, ಸ್ವಲ್ಪ ಟೆಕ್ನಿಕಲ್ ಇಶ್ಯೂಸ್. ಸೊ ಸರ್, ಮತ್ತೆ ನಾನು ಅರ್ಚನಾ ಅವರ ಬಳಿ ಬರ್ತೀನಿ. ಸೊ ಬೇಸಿಕಲಿ ಜನರಿಗೆ ಅರ್ಚನಾ ಕೊಟ್ಟಿಗೆ ಅಂದ ಕೂಡಲೇ ಹೊಸ ಹೆಸರು, ಎಲ್ಲೂ ಕೇಳಿರ್ಲಿಲ್ವಲ್ಲಪ್ಪ, ಹೊಸ ಫೇಸ್ ನೋಡ್ತಿದೀವಿ. ಹಾಗೆ ಸಾಂಗ್ ಗಳಲ್ಲೂ ಅಷ್ಟೇ, ನಿನ್ನೆ ಅಷ್ಟೇ ಒಂದು ಏನು ಬಾನಿಗೆ ಏಣಿಯ ಸಾಂಗ್ ರಿಲೀಸ್ ಆಗಿರೋದಾಗಿರಬಹುದು. ಹಾಗೆ ನಿಮ್ಮ ಸಿನಿಮಾದ 4 ಸಾಂಗ್ ಗಳಿಗಾಗಲೇ ರಿಲೀಸ್ ಆಗಿದೆ, ಯೂಟ್ಯೂಬ್ ಗಳಲ್ಲಿ ನಾವು ನೋಡಿದೀವಿ. ಸೊ ಇಲ್ಲಿ ಜನ ನಿಮ್ಮನ್ನ ನೋಡಿದಂತವ್ರಿಗೆ ಯಾರು ಅರ್ಚನಾ ಕೊಟ್ಟಿಗೆ, ಅವ್ರ ಬ್ಯಾಕ್ ಗ್ರೌಂಡ್ ಏನು, ಎಲ್ಲಿಂದ ಬಂದ್ರು ಅರ್ಚನಾ ಅಂತ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸೊ ತಮ್ಮ ಇಂಟ್ರೊಡಕ್ಷನ್ ಮ್ಯಾಮ್. ನಾನು 2018 ಅಲ್ಲಿ BCom ಮುಗಿಸಿದ್ದು, ಕ್ರೈಸ್ಟ್ ಯೂನಿವರ್ಸಿಟಿಲಿ ಓದ್ತಿದ್ದೆ. ನನಗೆ ಓದಕ್ಕೆ ಇಷ್ಟ ಇರಲಿಲ್ಲ. ನನ್ಗೆ ಯಾವಾಗ್ಲೂ ಕ್ರಿಯೇಟಿವ್ ಸೈಡ್ ಅಲ್ಲಿ ಒಂದು ಸೆಳೆತ ಇತ್ತು, ಅಲ್ಲೇ ಏನಾದ್ರು ಮಾಡಬೇಕು ಅಂತ. ನಾನು ಕಾಲೇಜಲ್ಲೇ ಆಂಕರಿಂಗು, ಇವೆಂಟ್ಸ್ ಹೋಸ್ಟ್ ಮಾಡೋದು ಇದೆಲ್ಲ ಮಾಡ್ತಿದ್ದೆ. ಹಂಗೆ ಪಾಲಲ್ಲಿ ಆಡ್ಸ್ ಕೂಡ ಮಾಡ್ತಾ ಇದ್ದೆ ನಾನು. ಮಯಾಸ್ ಅಂಡ್ FBB ಕ್ಲೋತಿಂಗ್ ಬ್ರ್ಯಾಂಡ್ಗೆಲ್ಲ ಆಡ್ಸ್ ಮಾಡಿದ್ದೆ. ಆಡಿಷನ್ಸ್ ಮಾಡ್ತಿದ್ದೆ ಸುಮಾರು. 2017 ಅಲ್ಲಿ ಅನುಬಂಧ ಅವಾರ್ಡ್ಸ್ ರೆಡ್ ಕಾರ್ಪೆಟ್ ಹೋಸ್ಟ್ ಮಾಡಿದ್ದೆ ಕಲರ್ಸ್ ಕನ್ನಡಗೆ. ಕಸ್ತೂರಿ ಚಾನೆಲ್ಗೂ ನಾನು ಕಿರಿಕ್ ಪಾರ್ಟಿ ಅಂತ ಒಂದು ಸ್ಟ್ಯಾಂಡ್ ಅಪ್ ಕಾಮಿಡಿ ಶೋ ಇತ್ತು. ಕಿರಿಕ್ ಪಾರ್ಟಿ ರಿಲೀಸ್ ಆದ್ಮೇಲೆ ಬಂದಿದ್ದು. ಸೊ ಅದು ಲೋಲ್ಬಾಗ್ ಅಂತ ಒಂದು ಕಾಮಿಡಿ ಗ್ರೂಪ್ ಇದೆಯಲ್ಲ, ಅದಕ್ಕೆ ನಾನು ಆಂಕರಿಂಗ್ ಮಾಡ್ತಿದ್ದೆ. ಪ್ಯಾರಲಲ್ಲಿ ನಾನು ಸಿನಿಮಾಗೆ ಆಡಿಷನ್ ಮಾಡ್ತಿದ್ದೆ. ಹಂಗೆ ನಾನು ಆಡಿಷನ್ ಮಾಡಿ ನನಗೆ ಸಿಕ್ಕಿರೋ ಮೊದಲನೇ ಸಿನಿಮಾ ಡಿಯರ್ ಸತ್ಯ. ಡಿಯರ್ ಸತ್ಯಗೂ ಕೂಡ ಆಡಿಷನ್ ಕೊಟ್ರಿ. ಸೊ ಎಷ್ಟು ದಿನಗಳ ನಂತರ ನೀವು ಸಿನಿಮಾ ಸೆಲೆಕ್ಟ್ ಆಗಿದ್ದೀರಾ ಅಂತ ಹೇಳಿದಾಗ ಖುಷಿ ಹೇಗಿತ್ತು? ಫಸ್ಟ್ ಸಿನಿಮಾ, ಅದರಲ್ಲೂ ಆರ್ಯನ್ ಅವ್ರ ಸಂತೋಷ್ ಜೊತೆ ಆಕ್ಟ್ ಮಾಡ್ತಿದ್ದೀರಾ. ಫಸ್ಟ್ ಎಕ್ಸ್ಪೀರಿಯನ್ಸ್ ನಿಮ್ಗೆ, ನೀವು ಈಗಾಗಲೇ ನನ್ಗೆ ಹೇಳ್ತಾ ಇದ್ರಿ ಕಾರ್ಯಕ್ರಮ ಆರಂಭಕ್ಕೂ ಮುಂಚೆ ಎಲ್ಲ ಹೊಸ ಎಕ್ಸ್ಪೀರಿಯನ್ಸ್. ಹೇಗೆ ಅನ್ನಿಸ್ತು ಆ ಒಂದು ಮೂಮೆಂಟ್ ಅಲ್ಲಿ? ನನಗೆ ಲುಕ್ ಟೆಸ್ಟ್, ಸ್ಕ್ರೀನ್ ಟೆಸ್ಟ್ ಅಂತ ಒಂದ್ 2-3 ಸಲ ಆಫೀಸ್ ಕರೆದ್ರು. ಅದು ಹೆಂಗೆ ಅಂದ್ರೆ ಒಂಥರ ಟೆನ್ಷನ್ ಜಾಸ್ತಿ ಆಗತ್ತೆ. ಏನು ಅಂದ್ರೆ 2 ತರ ಓಡುತ್ತೆ ಮೈಂಡ್ ಅಲ್ಲಿ. ಚೆನ್ನಾಗಿದೆ ಅಂತ ನೆಕ್ಸ್ಟ್ ಟೆಸ್ಟ್ ಕರೀತಾ ಇದಾರ, ಇಲ್ಲ ಸರಿ ಇದು ಸರಿ ಹೋಗ್ಲಿಲ್ಲ, ಇದಾರು ನೋಡೋಣ ಅಂತ ಈ ತರ ಕರೀತಿದಾರ ಅಂತ ಒಂದು ಕನ್ಫ್ಯೂಷನ್ ಇತ್ತು. ಹಾ, ಬಟ್ ಸಿಕ್ಕಾಬಟ್ಟೆ ಖುಷಿ ಆಯ್ತು ನನ್ಗೆ ಈ ಪಾತ್ರ ಸಿಕ್ಕಿದ್ದು. ನಾಳೆ ಶೂಟಿಂಗ್ ಅಂದ್ರೆ ಹಿಂದಿನ ದಿನ ನನಗೆ ಕನ್ಫರ್ಮ್ ಮಾಡಿದ್ದು ನಾನು ಇದಕ್ಕೆ ಸೆಲೆಕ್ಟ್ ಆಗಿದ್ದೀನಿ ಅಂತ. ಪ್ರಿಪ್ರೇಷನ್ಗೆ ಸ್ವಲ್ಪ ಟೈಮ್ ಕಮ್ಮಿ ಇತ್ತು, ಬಟ್ ಬಹಳ ಖುಷಿ ಆಯ್ತು ಕತೆ ಕೇಳಿದ್ಮೇಲೆ. ನನ್ನ ಪಾತ್ರಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ ಅಂತ ಕೇಳಿದ್ಮೇಲೆ ಇನ್ ಅ ವೇ ಐ ಫೆಲ್ಟ್ ವೆರಿ ಲಕ್ಕಿ. ಅಂದ್ರೆ ನನಗೆ ಫಸ್ಟ್ ಕಮರ್ಷಿಯಲ್ ಸಿನಿಮಾಲೇ ಇಂಥ ಒಳ್ಳೆ ಪಾತ್ರ, ವೆಯ್ಟೇಜ್ ಇರೋ ಪಾತ್ರ ನನಗೆ ಸಿಕ್ಕಿದೆ ಅನ್ನೋಕ್ಕೆ ಖುಷಿ ಆಗುತ್ತೆ. ಇನ್ನು ಸರ್, ತಾವು ಹೇಳ್ತಾ ಇದ್ರಿ ಆಗ್ಲೇ ಏನೋ ಒಂದು ಯುನೀಕ್ ಆಗಿ ಕೊಡ್ಬೇಕು, ಹೊಸದಾಗಿ ಏನಾದ್ರೂ ಜನಗಳ ಮುಂದೆ ಬರಬೇಕು ನಾನು. ಯಾಕಂದ್ರೆ ನೀವು ಹೇಳಿದ್ರಿ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಎಷ್ಟು ಜನ ಎಲ್ಲೆಲ್ಲಿಂದನೂ ವೋಟ್ ಮಾಡಿದ್ರು, ಎಷ್ಟು ಅಭಿಮಾನ ಪ್ರೀತಿ ಇನ್ನೂ ಕೂಡ ಇದೆ ನನ್ನ ಮೇಲೆ ಅನ್ನೋದನ್ನ ಕಂಡಾಗ ಯಾಕೆ ಮತ್ತೆ ಕಮ್ ಬ್ಯಾಕ್ ಮಾಡಬಾರ್ದು ಅನ್ನೋ ಒಂದು ಥಾಟ್ ಮೇಲೆ ನೀವು ಸಿನಿಮಾಗೆ ಕಮ್ ಬ್ಯಾಕ್ ಮಾಡಿದ್ರಿ ಅಂತ. ಸೊ ಸಿನಿಮಾ ಕತೆ ಕೇಳಿದಾಗ ನಿಮ್ಗೆ ಆಬ್ವಿಯಸ್ಲಿ ಇಷ್ಟ ಆಯ್ತು, ಮತ್ತೆ ಡಿಫ್ರೆಂಟ್ ಶೇಡ್ಸ್ ಅಲ್ಲಿ, ಅಂದ್ರೆ ಡ್ಯುಯಲ್ ಕ್ಲೈಮ್ಯಾಕ್ಸ್ ಅಲ್ಲಿ ಸಿನಿಮಾ ಮೂಡ್ ಬಂದಿದೆ. ಸೊ ಇವತ್ತು ಸಿನಿಮಾ ಕೂಡ ಭರ್ಜರಿಯಾದಂತಹ ಯಶಸ್ಸು ಕಾಣ್ತಾ ಇದೆ. ಯಾಕಂದ್ರೆ ಜನ ರೆಸ್ಪಾನ್ಸ್ ಆಗಿದೆ. ಒಂದು ಹೊಸ ತಂಡನ ಮೆಚ್ಕೊಳ್ಳೋದ್ರ ಜೊತೆಗೆ, ಅಂದ್ರೆ ಹೊಸ ತಂಡ ಅನ್ನೋದಕ್ಕಿಂತ ಹೊಸಬ್ರು ಇದ್ದೀರಿ, ಹಳಬ್ರು ಇದ್ದೀರಿ, ಆದ್ರೆ ಹಿರಿಯ ನಟಿಯಾಗಿರುವಂತಹ ಅರುಣಾ ಬಾಲರಾಜ್ ಅವರಾಗಿರಬಹುದು, ಹೀಗೆ ಎಲ್ಲ ಮಿಕ್ಸ್ಡ್ ಅಪ್ ಎಮೋಷನ್ಸ್ ಇರುವಂತಹ ತಂಡ. ಸೊ ನಿಮಗೆ ಇವತ್ತು ಥಿಯೇಟರ್ ವಿಸಿಟ್ ಕೊಟ್ಟಾಗ ಹೇಗಿತ್ತು ಫೀಲು? ತುಂಬಾ ಅಂದ್ರೆ 2.5 ವರ್ಷಗಳ ನಂತರ, ಅಂದ್ರೆ ಸಿನಿಮಾ ಎಲ್ಲ ರೆಡಿ ಆದ ನಂತರ ಸಿನಿಮಾಗೆ ಹೋದ್ರಿ.
ಸೊ ಎನಿವೆ ನಾನು ಕೆಲವೊಂದು ವಿಡಿಯೋ ತೋರಿಸ್ಬೇಕು ಅಂತಿದ್ದೆ ಇವತ್ತು ನನ್ನ ಇಮೋಷನ್ಸ್ನ, ಬಟ್ ಈಗ ಬೇಡ ಬಿಡಿ. ಎನಿವೆ ನನಗೆ ಖುಷಿ ಆಗಿದ್ದು ಇವತ್ತು ನಾನು ಫಸ್ಟ್ ಶೋ ಹೋಗಿದ್ದು, ಫಸ್ಟ್ ಆಫ್ ಆಲ್ ಪ್ರೀಮಿಯರ್ ಇತ್ತು. ನೆನ್ನೆ ಪ್ರೀಮಿಯರ್ ಇದ್ದಾಗ ನನಗೆ ಎರಡು ವಿಷಯ, ನಾನು ತುಂಬ ಪ್ರೀಮಿಯರ್ಸ್ಗೆ ಹೋಗಿದ್ದೀನಿ. ಸಿನಿಮಾ ಒಂದು 10-15 ನಿಮಿಷ ಆದಮೇಲೆ ಎಲ್ಲ ಅವರ ಫೋನಲ್ಲಿ ಮಾತಾಡೋದು ಶುರು ಮಾಡ್ತಾರೆ. ಅದು ನಮ್ಮ ಸಿನಿಮಾಲಿ ಆಗಲಿಲ್ಲ. ಸೊ ಅಲ್ಲಿ ನನಗೊಂದು ಕಾನ್ಫಿಡೆನ್ಸ್ ಸಿಕ್ತು. ಅಂದರೆ ಸಿನಿಮಾ ಇದು ರಿವರ್ಸ್ ಸ್ಕ್ರೀನ್ ಪ್ಲೇ ಮಾಡಿದ್ದು ಎಡಿಟಿಂಗ್ ಆದಮೇಲೆ. ನಾವು ಮುಂಚೆ ಬರ್ದಿರೋ ಸ್ಕ್ರಿಪ್ಟಲ್ಲಿ ನಾವು ಕಥೆನ ಸ್ಟ್ರೈಟ್ ಲೀನಿಯರ್ ಪಾಯಿಂಟ್ ಆಫ್ ವ್ಯೂ ಹೇಳ್ತೀವಿ, ಬಟ್ ಈಗ ಎಡಿಟಿಂಗ್ ಚೇಂಜ್ ಮಾಡಿದ್ಮೇಲೆ ಅದನ್ನ ನಾನ್ ಲೀನಿಯರ್ ಪಾಯಿಂಟ್. ನಾನ್ ಲೀನಿಯರ್ ಇದು ಇನ್ನೇನು ಶುರು ಆಗೋಷ್ಟರಲ್ಲಿ ಬೇರೆ ಒಂದು ಸನ್ನಿವೇಶ, ಇದಕ್ಕೆ ಅದಕ್ಕೆ ಹೆಂಗೆ ಕನೆಕ್ಟು ಅದು ಬಂದಾಗ ಜನ ಒಂದು ದೇ ಹುಕ್ ಆನ್ ಟು ದ ಸೀಟ್, ಏನೋ ಒಂದು ಥ್ರಿಲ್ಲಿಂಗ್ ಎಲಿಮೆಂಟ್ ಇತ್ತು. ಸೊ ಅದು ನೆನ್ನೆ ಸಿಕ್ಕಿರುವಂಥ ಒಂದು ಕಾನ್ಫಿಡೆನ್ಸ್. ಆಮೇಲೆ ಅದು ನಮ್ಮ ಸೆಲೆಬ್ರಿಟೀಸ್, ನಮ್ಮ ಇಂಡಸ್ಟ್ರಿ ಅವರು ಕೊಡುವಂಥ ಫೀಡ್ಬ್ಯಾಕ್, ಚೆನ್ನಾಗಿಲ್ಲ, ಸ್ವಲ್ಪ ಲ್ಯಾಗ್ ಇದೆ, ಬಟ್ ಗ್ರೇಟ್ ಕ್ಲೈಮ್ಯಾಕ್ಸ್ ಹಂಗೆ ಅಂತ. ಬಟ್ ಇವತ್ತು ಪಬ್ಲಿಕ್ ಏನೋ ಅವರು ಅರ್ಚನಾ ಅವ್ರನ್ನ ಸಾಂಗ್ ಅಲ್ಲಿ ನೋಡಿದಾಗ, ಆಮೇಲೆ ನನ್ನ ಫಸ್ಟ್ ಲುಕ್ ಅಂದ್ರೆ ನನ್ನ ಸಿನಿಮಾದಲ್ಲಿ ಆ ಗೆಟಪ್ ಅಲ್ಲಿ ಬಂದಾಗಲೇ ಅದನ್ನ ತುಂಬಾ ಶಿಲೆಗಳು ಚಪ್ಪಾಳೆ ಬಂದಿದ್ದು ಆ ಲುಕ್ಗೆ. ಸೊ ಹಾಗಾಗಿ ನನಗೆ ಎಲ್ಲೋ ಒಂದ್ ಕಡೆ ಆ ಒಂದು ಲುಕ್ ನಾನಲ್ಲ ಅಂತ ತೋರಿಸ್ಬಿಡ್ತು, ಬಿಕಾಸ್ ಅದ್ರ ಶಕ್ತಿ ಅದಷ್ಟು ಏನೋ. ಸೊ ಹಾಗಾಗಿ ಆ ಒಂದು ಎಕ್ಸ್ಪೀರಿಯನ್ಸ್. ಆಮೇಲೆ ತುಂಬಾ ಜನಕ್ಕೆ ತಾಯಿ ಮತ್ತು ಮಗನ ಆ ಒಂದು ಇಮೋಷನ್ ತುಂಬಾ ಇಷ್ಟವಾಗಿದೆ. ಸೆಂಟಿಮೆಂಟ್ ಸಾಂಗ್ ಇದೆಲ್ಲ ನಿಜವಾಗ್ಲೂ ನನಗಂತೂ ಬಹಳ ಇಷ್ಟ ಆಯ್ತು ಆ ಸಾಂಗ್. ಸೊ ಆ ಸಾಂಗ್ ಮತ್ತೆ ವಾಪಸ್ ಮೊದಲು ಪ್ರೊಡ್ಯೂಸರ್ ಸರ್ ನಾನು ಮಾತನಾಡಿಸ್ಬಿಡ್ತೀನಿ. ಸರ್ ಶ್ರೀನಿವಾಸ್ ಬಿಂದಿಗನವಿಲೆ ಅವರು ನಮ್ಮ ಜೊತೆಗಿದ್ದಾರೆ. ಸರ್, ಮೊದಲನೇದಾಗಿ ಕಂಗ್ರಾಚುಲೇಷನ್ಸ್, ಯಾಕಂದ್ರೆ ಈಗಾಗಲೇ ಸಿನಿಮಾ ಒಂದು ಒಳ್ಳೆ ಯಶಸ್ಸು ಕಂಡಿದೆ. ಹಾಗೆ ಬೆಳಗ್ಗೆ ಥಿಯೇಟರ್ಗೂ ಕೂಡ ನೀವು ವಿಸಿಟ್ ಮಾಡಿದಿರಿ ಅಂತ ಭಾವಿಸ್ತೀನಿ ನಾನು. ಸೊ ಹೇಗಿತ್ತು ಸರ್ ಎಕ್ಸ್ಪೀರಿಯನ್ಸ್ ಇವತ್ತು? ಜನಗಳ ರೆಸ್ಪಾನ್ಸ್ ಹೇಗಿತ್ತು? ತಮ್ಗೆ ಏನು ಸ್ವತಃ ಥಿಯೇಟರ್ಗೆ ಹೋಗಿ ಬಂದಂತಹ ಅನುಭವ ಹೇಗಿತ್ತು? ಮೊದಲನೇದಾಗಿ ಜಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ ನಮಸ್ಕಾರ. ಇದೇ ಸತ್ಯ ಚಿತ್ರದ ನಿರ್ಮಾಪಕ ಪರ್ಪಲ್ ಎಂಟರ್ಟೈನರ್ಸ್ ಸಂಸ್ಥೆಯಿಂದ ಇವತ್ತು ನಮ್ಮ ಚಿತ್ರ ಬಿಡುಗಡೆ ಆಗಿದೆ. ಅಂಡ್ ಬಹಳ ಸಂತೋಷ ಆಗ್ತಿದೆ. ಇವತ್ತು ಆಕ್ಚುಲಿ ಫಸ್ಟ್ ಎಕ್ಸ್ಪೀರಿಯನ್ಸ್ ಹೇಳಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಬಹಳ ಒಂಥರ ಒಳ್ಳೆ ರೆಸ್ಪಾನ್ಸ್ ಇತ್ತು ಆಡಿಯನ್ಸ್. ಆ ಒಂದು ಕೂಗ್ತಾ ಇರೋದು, ಕುಣಿತಾ ಇರೋದು, ಹಾಡುಗಳು ಬಂದಾಗ ಇಷ್ಟಪಡ್ತಿರೋದು. ಯಾಕಂದ್ರೆ ಇದೊಂದು 2 ವರ್ಷದ ಶ್ರಮ. ಆ ಶ್ರಮ ಇವತ್ತು ನಮ್ದು ಪರದೆ ಮೇಲೆ ನೋಡುವಾಗ ಬಹಳ ಸಂತೋಷ ಆಯ್ತು. ಆಡಿಯನ್ಸ್ ರಿಯಾಕ್ಷನ್ ಬಹಳ ಸಂತೋಷ ಆಯ್ತು. ನಮ್ದು ಒಂದು ಉದ್ದೇಶ ಇರೋದು, ನಮ್ದು ಸಂಸ್ಥೆಯಿಂದ ಕನ್ನಡ ಜನತೆಗಳಿಗೆ ಅಥವಾ ಇಡೀ ವಿಶ್ವದ ಜನತೆಗೆ ಒಂದು ಸತತ ಅಭಿರುಚಿ ಚಿತ್ರಗಳನ್ನ ಕೊಡ್ಬೇಕು ಅಂತ ಆ ಒಂದು ನಿಟ್ಟಿನಲ್ಲಿ ನಾವು ಸುಮಾರು ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ದೀವಿ. ಆ ಒಂದು ಶ್ರಮ ಇವತ್ತು ನಮ್ಗೆ ನೋಡಿದಾಗ ಬಹಳ ಸಂತೋಷ ಆಯ್ತು. ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತಂಡ ತುಂಬಾ ಚೆನ್ನಾಗಿದೆ ನಮ್ದು. ನಾಯಕ ನಟ ಮತ್ತು ನಟಿ ಆದಂತ ಅರ್ಚನಾ ಆರ್ಯನ್ ಸಂತೋಷ್ ಮತ್ತು ಅರ್ಚನಾ ಪೆಟ್ಟಿಗೆ ಮತ್ತು ಪ್ರತಿಯೊಂದು ಸಹ ಕಲಾವಿದರು, ಅಶ್ವಿನ್ ಆಗಿರ್ಬೋದು ಅಥವಾ ಅರುಣಾ ಬಾಲ್ವೇಜ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಪಾತ್ರಗಳಲ್ಲಿ ಕಾಣಿಸ್ಕೊಂಡಂತ ಕ್ಯಾರೆಕ್ಟರ್ಸ್ ಆಗಿರ್ಬೋದು, ಆಕ್ಟರ್ಸ್ ಎಲ್ಲ ಅವರು ಕಂಪ್ಲೀಟ್ ಬೆಸ್ಟ್ ಎಫರ್ಟ್ಸ್ ನ ಹಾಕಿ ಚಿತ್ರಕ್ಕೆ ಸತ್ತಿದ್ದಾರೆ. ಅದ್ರದ್ದು ರೆಸ್ಪಾನ್ಸ್ ಅದ್ರದ್ದು ನೋಡಿದಾಗ ನಮ್ಗೆ ಕೊನೆಗೂ ನಾವು ಒಂಥರ ಇದು ಹೇಗಿತ್ತು ನಮ್ಗೆ ಅಂತಂದ್ರೆ ಒಂಥರ ಎಕ್ಸಾಮ್ ಕೊಟ್ಬಿಟ್ಟು ನಾವೆಲ್ಲ ಕಾಯ್ಕೊಂಡಿದ್ವಿ, ನಿದ್ದೆ ಇಲ್ಲ, ಏನಾಗುತ್ತಪ್ಪ, ಹೇಗೆ ಇದನ್ನ ಅಗ್ರಿ ಮಾಡ್ತಾರೆ, ಅಕ್ಸೆಪ್ಟ್ ಮಾಡ್ತಾರೆ ಅಂತ ಬಹಳ ಕುತೂಹಲ ಇತ್ತು. ಬಟ್ ತುಂಬಾ ಚೆನ್ನಾಗಿ ವೆಲ್ ರಿಸೀವ್ ಆಗಿದೆ. ಅಂಡ್ ವೆರಿ ಥ್ಯಾಂಕ್ಫುಲ್ ಟು ಎವ್ರಿಬಡಿ ಹೂ ಸಪೋರ್ಟೆಡ್ ಅಸ್. ಇನ್ನು ಅಶ್ವಿನ್ ಅವ್ರಿಗೆ ನನ್ನ ಪ್ರಶ್ನೆ. ಅಶ್ವಿನ್ ಅವರು ಫಾರ್ ದ ಫಸ್ಟ್ ಟೈಮ್ ತುಂಬಾ ಸೀರಿಯಸ್ ಆಗಿ ಕಾಣಿಸ್ಕೊಂಡಿದ್ದೀರಿ ಡಿಯರ್ ಸತ್ಯದಲ್ಲಿ. ಸೊ ಈ ಹಿಂದೆ ಏನು ನಿಮ್ಮ ಒಂದಷ್ಟು ಅಭಿಮಾನಿಗಳಾಗಿರ್ಬಹುದು, ಪ್ರೇಕ್ಷಕರಾಗಿರಬಹುದು, ನಿಮ್ಮನ್ನ ತುಂಬಾ ಕಾಮಿಡಿಯಾಗಿ ಫನ್ನಿಯಾಗಿ ನೋಡಿದಂತವ್ರು ತುಂಬಾ ಸೀರಿಯಸ್ ಆಗಿ ನೋಡ್ತಾರೆ ಡಿಯರ್ ಸತ್ಯದಲ್ಲಿ. ಸೊ ನಿಮಗೆ ಈ ಒಂದು ಏನು ಅಕ್ಸೆಪ್ಟ್ ಮಾಡ್ಬೇಕಾದ್ರೆ ಈ ಸಿನಿಮಾದಲ್ಲಿ ಈ ತರ ತುಂಬಾ ಸೀರಿಯಸ್ ಆಗಿ ನೀವು ನಿಮ್ಮ ಒಂದು ರೋಲ್ ಏನಿದೆ ಇದು ಈ ತರ ಇದೆ ಅಂತ ಕತೆ ಎಕ್ಸ್ಪ್ಲೈನ್ ಮಾಡಿದಾಗ ಒಪ್ಕೊಳ್ಳೇಬೇಕು ಅಂತ ಅನ್ಸಿದ್ ಯಾಕೆ? ಜಿ ಕನ್ನಡ ನ್ಯೂಸ್ ವೀಕ್ಷಕರಿಗೆ ಮತ್ತು ಜಿ ಕನ್ನಡ ನ್ಯೂಸ್ ಈ ವೇದಿಕೆ ಕಳಿಸ್ಕೊಡೋಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಹೌದು ಪ್ರದೀಪ್ ಅವರು ನೀವು ಹೇಳ್ದಂಗೆ ಎಲ್ಲರೂ ನಾನು ಮಾಡಿರೋ ಸಿನಿಮಾಗಳೆಲ್ಲ ಆಲ್ಮೋಸ್ಟ್ ಎಲ್ಲ ಕಾಮಿಡಿ ಪಾತ್ರಗಳು, ಒಂಥರ ಫನ್ನಿ ಆಗಿರೋಂಥ ಪಾತ್ರಗಳು ಮಾಡ್ತಾ ಇದ್ದೆ. ಫಸ್ಟ್ ರೀಸನ್ ನಾನು ಈ ಸಿನಿಮಾನ ಒಪ್ಕೊಳ್ಳೋದಕ್ಕೆ ಕಾರಣ ಏನಂದರೆ ನಂದು ನನ್ನ ಕ್ಯಾರೆಕ್ಟರ್ಗೆ ಚೇಂಜ್ ಓವರ್ ಸಿಗುತ್ತೆ. ಅಂದರೆ ಲೈಕ್ ಸೀರಿಯಸ್ ಕ್ಯಾರೆಕ್ಟರ್ ಸಿಗ್ತಾ ಇತ್ತು. ಸೊ ಹಾಗಾಗಿ ಅಂಡ್ ಸಂತೋಷ್ ಈ ತರ ನನ್ನ ಕ್ಯಾರೆಕ್ಟರ್ ಎಕ್ಸ್ಪ್ಲೇನ್ ಮಾಡಿದ ತಕ್ಷಣ ನಾನು ಬೇರೆ ಮಾತು ಆ ಕಡೆ ಈ ಕಡೆ ಏನು ಯೋಚನೆ ಮಾಡ್ದಿರೇ ಒಪ್ಕೊಂಡಿರಂತ ಸಿನಿಮಾ ಇದು. ಅಂಡ್ ಈ ಸಿನಿಮಾನಲ್ಲಿ ಸಿನಿಮಾ ಮುಗಿಸ್ಕೊಂಡು ನಾನು ಹೊರಗಡೆ ಬಂದಾಗ ನನಗೆ
ಜನರ ರೆಸ್ಪಾನ್ಸ್ ಹೇಗಿತ್ತು ಅಂದ್ರೆ ಲೈಕ್ ಒಂದ್ 4-5 ಜನ ಕೇಳಿದ್ರು ಅಲ್ಲಿ ನಿಮ್ಮನ್ನ ಫನ್ನಿ ಆಗಿ ಕಾಮಿಡಿ ಆಗಿ ನೋಡಿದೀವಿ, ಬಟ್ ನೀವು ಸೀರಿಯಸ್ಲಿ ಈ ತರ ಇಷ್ಟು ಚೆನ್ನಾಗಿ ಹ್ಯಾಂಡಲ್ ಮಾಡಿದೀರಾ ಅಂತ ಹೇಳಿದ್ರು. ಆ ಅಪ್ರಿಸಿಯೇಷನ್ ತುಂಬಾ ಇಷ್ಟ ಆಯ್ತು. ಮೈನ್ ನನ್ಗೆ ಆಕ್ಚುಲಿ ಇದ್ದಿದ್ದೇನಂದ್ರೆ ಲೈಕ್ ಎಲ್ಲಿ ಟೈಪ್ ಕಾಸ್ಟ್ ಆಗ್ತಿದ್ದೀನೋ ನಾನು ಅಂತ. ಲೈಕ್ ಕಾಮಿಡಿ ಅಂದ್ರೆ ಎಲ್ಲ ಕಾಮಿಡಿ ಇದೇ ಮಾಡ್ಕೊಂಡು ಟೈಪ್ ಕಾಸ್ಟ್ ಆಗ್ಬಿಡ್ತೀನಿ ಅಂತ ಒಂದು ಭಯ ಆಯ್ತು. ಸೊ ಥ್ಯಾಂಕ್ಸ್ ಟು ಸಂತೋಷ್ ಆಕ್ಚುಲಿ. ಸೊ ಅವರು ನಮ್ಗೆ ಇದು ಟೈಪ್ ಕಾಸ್ಟ್ ಆಗ್ಬೇಡ ಅಂತ ಹೇಳಿ ನನಗೊಂದು ಸೀರಿಯಸ್ ಕ್ಯಾರೆಕ್ಟರ್ ಕೊಟ್ಟರು. ಸೊ ಐ ಶುಡ್ ಬಿ ರಿಯಲಿ ಥ್ಯಾಂಕ್ಫುಲ್ ಟು ಹಿಮ್. ಎಸ್ ಅಂಡ್ ಆಕ್ಚುಲಿ ಹೌದು, ಸಂತೋಷ್ ಅವ್ರು ಕೊಟ್ಟರು ಅಂತ ಹೇಳೋದಕ್ಕೆ ಏನಂದ್ರೆ ಕಾರಣ, ಬಿಕಾಸ್ ಸ್ಟಾರ್ಟಿಂಗ್ ಅಲ್ಲಿ ಸಂತೋಷ್ ಅವರೇ ನನ್ನ ಮೀಟ್ ಮಾಡಿ ಅಂಡ್ ಈ ಪಾತ್ರ ನೀನ್ ಮಾಡ್ಬೇಕು, ಈ ಪಾತ್ರ ನೀನ್ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅವರು ಹೇಳಿದ್ರು. ಸೊ ದಟ್ ಇಸ್ ವೈ ಆಮೇಲೆ ಡೈರೆಕ್ಟರ್ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು. ಎಸ್, ಇನ್ನು ಸರ್ ನಿಮ್ಗೆ ಯಾಕೆ ಅಶ್ವಿನ್ ಅವ್ರ ಕೈಲಿ ಈ ಪಾತ್ರ ಮಾಡಿಸ್ಲೇಬೇಕು ಅಂತ ಅನಿಸ್ತು? ಯಾಕಂದ್ರೆ ಈ ಹಿಂದೆ ನೀವು ಏನು ನಾವೆಲ್ಲ ನೋಡಿದ ಹಾಗೆ ಕಾಮಿಡಿ ತುಂಬಾ ಒಳ್ಳೆ ಕಾಮಿಡಿ ಮಾಡ್ತಾರೆ, ಒಳ್ಳೆ ಹ್ಯೂಮರ್ ಇದೆ, ಅದಕ್ಕೆ ಕಾಮಿಡಿ ಸೆನ್ಸ್ ಇದೆ ಅಂತ ನಮ್ಗೆಲ್ಲ ಗೊತ್ತು. ಸೊ ಸೀರಿಯಸ್ ಪಾತ್ರನ ಇವ್ರಿಗೆ ಕೊಡ್ಬೇಕು ಅಂತ ಅನ್ಸಿದ್ ಯಾಕೆ ತಮ್ಗೆ? ಸೊ ಆಕ್ಚುಲಿ ನಾನು ಕಿರಿಪಾಟಿ ಸಿನಿಮಾ ಅದರಲ್ಲಿ ಅಶ್ವಿನ್ ಅವ್ರು ಮಾಡಿರೋ ಕ್ಯಾರೆಕ್ಟರ್ ಇಟ್ ವಾಸ್ ಕಾಂಟೆಂಟಲ್ ಹ್ಯೂಮರ್ ಇದೆ. ಆ ಹ್ಯೂಮರ್ನ ತುಂಬಿಸಿರೋದು ಅವ್ರ ಬಾಡಿ ಲ್ಯಾಂಗ್ವೇಜ್, ಸ್ಪೆಷಲಿ ಆ ಗ್ಲೂಕೋಸ್ ತಿನ್ನುವಂಥ ಸೀನ್ ಅಲ್ಲ. ಬಟ್ ಅದು ಅಲ್ಲಿ ಸೀಮಿತವಾಯಿತು. ಬಟ್ ಅದು ಏನೋ ಇಟ್ಸ್ ಅವ್ರ ಬಾಡಿ ಲ್ಯಾಂಗ್ವೇಜ್ ಆಗಿದೆ, ಅವ್ರ ವಾಕಿಂಗ್ ಸ್ಟೈಲ್ ಆಗಿದೆ, ಕೆಲವರು ಅದನ್ನ ಬ್ಲೆಸ್ಟ್ ಅದ್ರ ಜೊತೆ ಅದು ಬ್ಲೆಂಡ್ ಆಯ್ತು. ಬಟ್ ನನಗೆ ಅವ್ರನ್ನ ಆಕ್ಟರ್ ಆಗಿ ನಾನು ನೋಡಕ್ಕಾಗ್ಲಿಲ್ಲ. ಇಟ್ ವಾಸ್ ನೈಸ್. ಬಟ್ ನಿಜವಾಗ್ಲೂ ಅವ್ರ ಆಕ್ಟರ್ ಅವರಲ್ಲಿರೋ ಫೈರ್, ಅವರಲ್ಲೋ ಎನರ್ಜಿ ನೋಡಿದ್ ನಾನು ಈ ಸಿನಿಮಾದಲ್ಲಿ. ಯಾವುದು ಕಥೆಯೊಂದು ಶುರುವಾಗಿದೆ, ಕಥೆಯೊಂದು ಶುರುವಾಗದಲ್ಲಿ ಈ ಕ್ಯಾರಿಡ್ ಪರ್ಟಿಕ್ಯುಲರ್ ಥ್ರೆಡ್ ತುಂಬಾ ಇಂಡಿವಿಜುವಲ್ ಆಗಿ ಅವ್ರದ್ದೇ ಆದೊಂದು ಇಂಡಿಪೆಂಡೆಂಟ್ ಟ್ರ್ಯಾಕ್ ಇತ್ತು. ಅದು ತುಂಬಾ ಚೆನ್ನಾಗಿ ಮಾಡಿದ್ರು ಅದರಲ್ಲಿ. ನಾನು ಅವತ್ತು ಸೀನ್ ನೋಡಿದಾಗ ಅವತ್ತು ಇನ್ನ 1.5 ಸತಿ ವರ್ಕ್ ನಡೀತಿತ್ತು. ಅವಾಗ ನಾನು ಪ್ರೀಮಿಯರ್ ಮುಗಿಸ್ಕೊಂಡು ಆಚೆ ಬಂದಾಗ ಅಶ್ವಿನ್ ನನ್ನ ಪರಿಚಯನೇ ಇಲ್ಲ. ನಾನು ತುಂಬಾ ಚೆನ್ನಾಗಿ ಮಾಡಿದಿರಾ, ನಾನು ನೆಕ್ಸ್ಟ್ ಸಿನಿಮಾದಲ್ಲಿ ನಿಮ್ಗೊಂದು ಖಂಡಿತ ಅವಕಾಶ ಕೊಡ್ತೀನಿ ಅಂತ. ಆ ಟೈಮ್ ಬಂತು, ನಾನು ಮ್ಯಾನೇಜರ್ ಕಡೆಯಿಂದ ಅವ್ರು ಮಾತಾಡಿಸಿದೆ, ನನಗೆ ಅಶ್ವಿನ್ ಅವರೇ ಬೇಕು ಅಂತ. ನಾನು ಅವತ್ತು ಫಿಕ್ಸ್ ಮಾಡಿದ್ದು, ನಾನು ಬೇರೆ ಎಷ್ಟೋ ಜನ ನೋಡಿದ್ದೀನಿ ಸಿನಿಮಾ, ಬಟ್ ನನಗೆ ಫಿಕ್ಸ್ ಆಗ್ಬಿಟ್ಟಿತ್ತು ಅಶ್ವಿನ್ ಈ ಪಾತ್ರ. ಯಾಕಂದ್ರೆ ಸಲೀಮ್ ಅನ್ನೋ ಕ್ಯಾರೆಕ್ಟರ್ ಆಕ್ಚುಲಿ ಸಿನಿಮಾದಲ್ಲಿ ಇನ್ನ ತುಂಬಾ ಬೇರೆ ತರ ಬರ್ದಿದ್ದೆ, ಬಟ್ ಕನ್ನಡಕ್ಕೆ ಅದು ಸ್ವಲ್ಪ ಚೇಂಜ್ ಆಯ್ತು. ಬಟ್ ಅಲ್ಲಿ ಸಲೀಮ್ ಅನ್ನೋನು ಇನ್ನೋ ಪಾತ್ರ ಸತ್ಯನ್ಗೆ ಒಂದು ಅಂದ್ರೆ ತಾಯಿ ಕಳ್ಕೊಂಡ್ಮೇಲೆ ಅವನಿಗೆ ಎಂಟೈರ್ ಲೋಕ ಒಂದು ಡಾರ್ಕ್, ಅಂದ್ರೆ ಅವನ ಪೊಲೀಸ್ ಹುಡುಕ್ತಿದ್ದಾರೆ, ಅವನು ಎಲ್ಲಿದ್ದಾನೆ ಗೊತ್ತಾಗ್ತಾ ಇಲ್ಲ. ಅವನ ಒಂದು ಡಾರ್ಕ್ ಸ್ಪೇಸ್ ಅಲ್ಲಿ ಇದ್ದಾಗ ಅವನಿಗೆ ಎಲ್ಲವನ್ನು ಏನೋ ದಾರಿ ತೋರಿಸೋದು, ಅವ್ನ ಹಿನ್ನೆಲೆ ಆಗಿರುವಂತ ಸಲೀಮ್ ಕ್ಯಾರೆಕ್ಟರ್ ತುಂಬಾ ಪವರ್ಫುಲ್ ಆಗಿತ್ತು. ಅಂದ್ರೆ ಇಲ್ಲಿ ಒಂದ್ ಕಡೆ ಫ್ರೆಂಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ತಾಯಿಯ ಒಂದು ರಿಪ್ಲೇಸ್ಮೆಂಟ್ ಅವನ ಫ್ಯಾಮಿಲಿ, ಅವನ ಕುಟುಂಬ ಅದೇನ್ ಕಳ್ಕೊಂಡಿದ್ದಾನೆ ಅದನ್ನ ಫಿಲ್ ಮಾಡುವಂತ ಕ್ಯಾರೆಕ್ಟರ್ ಸಲೀಮ್. ಅವನ ಜೈಲಿಂದ ಆಚೆ ಬಂದು ಫಸ್ಟ್ ಕರ್ಕೊಂಡ್ ಬಂದಿದ್ದು ಸಲೀಮ್. ಅಂದ್ರೆ ಅವನು ಮಾಡ್ತಿರೋದೆಲ್ಲ ನೀನ್ ಸರಿ ತಪ್ಪು ನೋಡ್ಕೊಂಡ್ ಮಾಡು, ಅದನ್ನೆಲ್ಲ ಅವನ್ನ ತೋರಿಸ್ತ ಜಾಗ, ಅವ್ನ ಲೀಡ್ಸ್ ಎಲ್ಲ ಕೊಡ್ತಾ ಇರೋದು. ಆ ಒಂದು ಪಾತ್ರ ಒಂದು ಸೈಡ್ ಕ್ಯಾರೆಕ್ಟರ್ ಅಲ್ಲ, ಒಂದು ಕೋ ಸಪೋರ್ಟಿಂಗ್ ಆರ್ಟಿಸ್ಟ್, ಅದು ಜೀವ ತುಂಬಿದೆ ಸತ್ಯಗೆ ಅಲ್ವಾ. ಯಾಕಂದ್ರೆ ಅಲ್ಲಿ ಯಾರು ಇಲ್ಲ, ಅಂಜಲಿ ಇಲ್ಲ, ಅಮ್ಮ ಇಲ್ಲ. ಸೊ ಆ ಜಗತ್ತು ಅವನಿಗೆ ಸಲೀಮೆ, ನಾನ್ ಬರೆದಿರೋ ಕಥೆಯಲ್ಲಿ. ಸೊ ಅದಕ್ಕೆ ಒಂದೊಳ್ಳೆ ಪರ್ಫಾರ್ಮರ್ ಬೇಕಿತ್ತು, ಮತ್ತೆ ಅದೊಂದು ಇಂಡಿವಿಜುವಲ್ ಟ್ರ್ಯಾಕ್. ಸೊ ಹಾಗಾಗಿ ಐ ಥಿಂಕ್ whatever it was there, as you know, he's a good actor. ಸರಿಯಾ. ಎಸ್, ಇನ್ನು ಅರ್ಚನಾ ಅವ್ರಿಗೆ ತಮ್ಮ ಕ್ಯಾರೆಕ್ಟರ್ ಏನು ಅಂತಂದ್ರೆ ತುಂಬಾ ಇನೋಸೆಂಟ್ ಹುಡುಗಿನ ಸಿನಿಮಾದಲ್ಲಿ ಅಥವಾ ಇಲ್ಲ, ನಾನು ಅಂಜಲಿ ಅನ್ನೋ ಪಾತ್ರ ಈ ಸಿನಿಮಾದಲ್ಲಿ ಪ್ಲೇ ಮಾಡಿದೀನಿ. ತುಂಬಾ ಕಾನ್ಫಿಡೆಂಟ್ ಹುಡುಗಿ ಅಂಡ್ ತುಂಬಾ ಆಂಬಿಷಿಯಸ್ ಹುಡುಗಿ. ಬೆಳಗ್ಗೆ ಕ್ಯಾಫೆಯಲ್ಲಿ ವರ್ಕ್ ಮಾಡ್ತಿರ್ತಾಳೆ ಅಂಡ್ ಈವ್ನಿಂಗ್ ಅವಳು ಆಸ್ಪೈರಿಂಗ್ ಏರ್ ಹೋಸ್ಟೆಸ್ ಆಕೆ ಅಂಜಲಿ ಅನ್ನೋ ಕ್ಯಾರೆಕ್ಟರ್. ಸೊ ಅವಳು ಅದಕ್ಕೆ ಕೋರ್ಸ್ಗೆ ಹೋಗ್ತಾಳೆ ಅಂಡ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದವಳು, ಎಲ್ರಿಗೂ ರಿಲೇಟ್ ಆಗ್ತಾಳೆ, ಗರ್ಲ್ ನೆಕ್ಸ್ಟ್ ಡೋರ್ ತರ. ಅಂಡ್ ಸತ್ಯನ್ ಲೈಫ್ ಅಲ್ಲಿ ಒಂದು ದೊಡ್ಡ ಇನ್ಫ್ಲೂಯೆನ್ಸ್ ಮಾಡ್ತಾಳೆ ಅವಳು ಅಂಡ್ ಅವ್ರ ಜೀವನ ಚೇಂಜ್ ಆಗಕ್ಕೆ ಆಕೆ ಒಂದು ಮುಖ್ಯ ಕಾರಣ ಆಗಿರ್ತಾಳೆ. ಓಕೆ ಓಕೆ, ಆ ತರ. ಎಸ್, ಇನ್ನು ನೀವು ಹೇಳ್ತಾ ಇದ್ರಿ ಅಂದ್ರೆ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಅಂದ್ರೆ ಏನು ಕುಟುಂಬಗಳ ಪುಟ್ಟ ಕುಟುಂಬಗಳ ಹೆಣ್ಮಕ್ಳಿಗೂ ಕೂಡ ರಿಲೇಟ್ ಆಗುತ್ತೆ ಪಾತ್ರ ಅಂತ. ಎಲ್ಲೋ ಒಂದ್ ಕಡೆ ನೋಡ್ತಾ ಇದ್ರೆ ಹೌದಲ್ವಾ, ಜನಕ್ಕೆ ನೋಡುವಾಗ ಅನ್ನಿಸ್ತಾ ಇರುತ್ತೆ, ಓ ಹೌದಲ್ವಾ, ಹೀಗೆ ನನ್ನ ಮಗಳು ಏನೋ ಈ ತರ ಕೆಲಸ ಮಾಡ್ತಿದ್ಲು, ಏನೋ ಒಂದು ಅಚೀವ್ ಮಾಡಿರ್ತಾಳೆ. ಸೊ ಅದನ್ನ ಸಿನಿಮಾದಲ್ಲಿ ಒಂದು ಆ ಎಳೆನ ತುಂಬಾ ನೀಟಾಗಿ ತೋರ್ಸ್ಕೊಟ್ಟಿರೋದಿದೆಯಲ್ಲ, ನಿಜವಾಗ್ಲೂ ಜನಕ್ಕೆ ಟಚ್ ಆಗಿದೆ ಸರ್ ಅದು. ಯಾಕಂದ್ರೆ ಆಲ್ಮೋಸ್ಟ್ ಹೇಗಾಗತ್ತೆ ಅಂದ್ರೆ ಜನಕ್ಕೆ ಆಡಂಬರ ಇದೆಲ್ಲ ತೋರ್ಸೋದ್ರಿಂದ ಆಡಂಬರವಾಗಿ ತೋರ್ಸೋದ್ರ ಬದಲು ಇಲ್ಲ ಸಾಮಾನ್ಯ ಜನಗಳಿಗೂ ಕೂಡ ಟಚ್ ಆಗೋ ತರ ಕಥೆ ಇದೆಯಲ್ಲ, ನಿಜವಾಗ್ಲೂ ಕೂಡ ಅಪ್ರಿಷಿಯಬಲ್. ನೀವು ಹೇಳಿದಕ್ಕೆ 3 ವಿಷಯ ಹೇಳ್ಬೋದು. ಒಂದು, ಇಲ್ಲಿ ಡಿಯರ್ ಮತ್ತೆ ಅಂಜಲಿ ಇದಾರಲ್ಲ, ಈ ಅವರಿಬ್ರು ಕನಸುಗಾರರೆ.
ಅವನೊಬ್ಬ ಡೆಲಿವರಿ ಬಾಯ್ ಆಗಿದ್ರು ಅವನು ಒಂದು ರೆಸ್ಟೋರೆಂಟ್ ಮಾಡಬೇಕು, ತಂದೆ ತಾಯಿ ಹೆಸರಲ್ಲಿ ಒಂದು ರೆಸ್ಟೋರೆಂಟ್ ಮಾಡಬೇಕು, ಅದು ಎಲ್ಲಿ ಇಂಡಿಯಾದಲ್ಲ ಜಪಾನ್ ಅಲ್ಲಿ ಮಾಡಬೇಕು ಅಂತ ಅಷ್ಟು ಏನೋ ಪಾಸಿಟಿವ್ ಆಟಿಟ್ಯೂಡ್ ಒಬ್ಬ ಕ್ಯಾರೆಕ್ಟರ್. ಅಂಜಲಿನೂ ಹಾಗೆ ಏರೋಸ್ಟಸ್ ಆಗಿರೋ ಹುಡುಗಿ ಆಗ್ಬೇಕು, ಹಾರಾಡ್ತಿರೋ ಏನೋ ಏರೋಸ್ಟಸ್. ಸೊ ಅಂತ ಆ ಒಂದು ಪಾತ್ರ ಅದು ಒಂದು ದಿನ ಒಂದು ರಾತ್ರಿ 4 ರೋಡ್ ಮಧ್ಯದಲ್ಲಿ ಕಳೆದೋದಾಗ ಅದರ ನೋವು, ಅದರ ಒಂದು ಏನೋ ಸಿಚುವೇಶನ್ ಇದೆಯಲ್ಲ, ಅಲ್ಲಿ ಸತ್ಯ ಬರ್ತಾನೆ. ಸೊ ಇದರಲ್ಲಿ ಇನ್ನೊಂದು ಸೀನ್ ಅಂತ ಹೇಳಿದ್ರೆ, ನನಗೆ ಒಂದು 200 ರೂಪಾಯಲ್ಲಿ ಅವನು ಪ್ರೀತಿ ಮಾಡಿರೋ ಹುಡುಗಿನ ಬೆಂಗಳೂರು ಸುತ್ತಾಡಿಸ್ತಾನೆ. ಸೊ ಇದು ಹೇಗಿದೆ ಅಂತ ಹೇಳಿದ್ರೆ, ಸಾಂಗ್ ಬರೆದಾಗ ಅಂದ್ರೆ ಎಲ್ರು ಒಂದು ಸಾಂಗ್ ಬರೆದಾಗ ಕಟ್ ಮಾಡಿದ್ರೆ ಯುರೋಪ್ ಹೋಗೋದು, ಇಲ್ಲ ದುಬೈಗೆ ಹೋಗೋದು. ಸೊ ನಾನು ಅಲ್ವಾ, ಸೊ ಅಂತ ಲೋಕ ನಾವಿಲ್ಲ ಅಲ್ವಾ. ಸೊ ನಾನು ತಿಳ್ಕೊಂಡೆ 200 ರೂಪಾಯಲ್ಲಿ ಒಬ್ಬ ಹುಡುಗ ಒಂದು ಹುಡುಗಿನ, ಅಂದ್ರೆ ನಾವು ನಾರ್ಮಲ್ ಡೆಲಿವರಿ ಬಾಯ್ ಒಂದ್ ದಿನದಲ್ಲಿ, ಸೊ ಅವನಲ್ಲಿ ಪಾನಿಪುರಿ ತಿನ್ನೋದ್ರಿಂದ ಹಿಡಿದು ಅರ್ಧ ಕಪ್ ಕಾಫಿ ಕುಡಿಯೋ ತನಕ ಇರೋ ಒಂದು ಸಿಚುವೇಶನ್ ಇದೆಯಲ್ಲ, ಐ ಥಿಂಕ್ ಇಟ್ಸ್ ವೆರಿ ಟಚಿಂಗ್. ಎಸ್. ಇನ್ನು ಶ್ರೀನಿವಾಸ ಸರ್ಗೆ ನನ್ನ ಪ್ರಶ್ನೆ, ಸರ್ ಸಿನಿಮಾನ ಅಂದ್ರೆ ಈಗ ಅಂತಲ್ಲ, ಈಗ ಏನ್ ಇವತ್ತು ರಿಲೀಸ್ ಆಗಿದೆ ಮಾರ್ಚ್ 10ಕ್ಕೆ, ಅಂದ್ರೆ ಒಂದ್ ರೀತಿ ಎಲ್ಲ ಗಾಡ್ ನೋಸ್ ಅಂತ ನಾವೇನ್ ಕರಿತೀವಿ, ಇಂತಹ ಟೈಮ್ಗೆ ಇಂಥದ್ದು ಆಗ್ಲೇಬೇಕು ಅನ್ನೋದಿರುತ್ತೆ. ಅಂದ್ರೆ ಈ ಡಿಯರ್ ಸತ್ಯ ಸಿನಿಮಾ ತಂಡದ ಶ್ರಮ ಬಹಳ, ಅಂದ್ರೆ 2.5 ವರ್ಷದಿಂದನೂ ಕೂಡ ಇದೆ. ಸೊ ಅದನ್ನ ಹಿಡಿದಿಟ್ಕೊಳ್ಳೋದಿದೆಯಲ್ಲ, ಅದನ್ನ ಮೇಂಟೈನ್ ಮಾಡ್ಕೊಂಡು ಬರೋದಿದೆಯಲ್ಲ 2.5 ವರ್ಷದವರೆಗೂ ಇಲ್ಲಿವರೆಗೂ ಕೂಡ, ಸೊ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಸರ್ ತಮ್ಗೆ ಇದು? ಬಹಳ ಚಾಲೆಂಜಿಂಗ್ ಇತ್ತು, ಇಲ್ಲಂತಲ್ಲ. ಯಾಕಂದ್ರೆ ಎಲ್ಲರೂ ಇಡೀ ಜಗತ್ತೇ ನಾವು ಈ ಕೋವಿಡ್ ಸಿಚುವೇಶನ್ ಇರುವಾಗ ವಿ ಹ್ಯಾಡ್ ಟು ಬಿ ವೆರಿ ಕೇರ್ಫುಲ್. ಯಾಕಂದ್ರೆ ನಮ್ದು ಆ ಒಂದು ಹೋಲ್ಡ್ ಹೋಗ್ಬಾರ್ದಾಗಿತ್ತು ಪ್ರಾಜೆಕ್ಟ್. ಆ ಇಂಟ್ರೆಸ್ಟ್ ಹಂಗೆ ಮೇಂಟೈನ್ ಮಾಡ್ಕೊಂಡು ಇರ್ಬೇಕಾಗಿತ್ತು, ನಮಗೂ ಕೂಡ ಇಂಟ್ರೆಸ್ಟ್ ಇರ್ಬೇಕಾಗಿತ್ತು, ಅಂಡ್ ಪ್ರೇಕ್ಷಕರಿಗೂ ಆ ಇಂಟ್ರೆಸ್ಟ್ ಕಂಟ್ರೋಲ್ಡ್ ಆಗಿರ್ಬೇಕಾಗಿತ್ತು. ಸೊ ಹಾಗಾಗಿ ನಾವು ಇವೊಂದು ಈ ಒಂದು ಸಿಚುವೇಶನ್ ಅಲ್ಲೂ ನಾವು ಆವಾಗ ಚಿತ್ರದ ಒಂದು ಥೀಮ್ಸ್ ಆಗಿರ್ಬೋದು, ಅಥವಾ ಟೀಸರ್ ಅಥವಾ ಟ್ರೇಲರ್ ಅಥವಾ ಒಂದು ಹಾಡಿನ ಇರ್ಬೋದು, ಅಥವಾ ಚಿತ್ರದ ಬಗ್ಗೆ ಮಾತಾಡೋದಿರ್ಬೋದು, ಅಥವಾ ಅಂತ ಒಂದು ಸಮಯದಲ್ಲಿ ನಮ್ಮ ನಟ ಆರ್ಯನ್ ಸಂತೋಷ್ ಅವರು ಬಹಳಷ್ಟು ಕೆಲಸ ಮಾಡ್ತಿದ್ರು, ಬಹಳಷ್ಟು ಶ್ರಮ ಪಟ್ಟರು ಕೋವಿಡ್ ಸಿಚುವೇಶನ್ ಅಲ್ಲಿ. ಎಲ್ಲರಿಗೂ ಒಂಥರ ಈ ಕಷ್ಟದಲ್ಲಿರೋದೆಲ್ಲ ಸ್ವಲ್ಪ ಸಹಾಯ ಮಾಡೋದಾಗಿರ್ಬೋದು, ಅಥವಾ ಅವರು ತುಂಬಾ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ರು. ಅಂಡ್ ನಮ್ದು ಉದ್ದೇಶ ಇದ್ದಿದ್ದು ಚಿತ್ರ ಮಾಡೋದು ಒಂದೇ ಅಲ್ಲ, ಉದ್ದೇಶ ಇದ್ದಿದ್ದು ಈ ಮ್ಯಾನ್ ಕೈಗೂ ಒಂದು ಹೆಲ್ಪ್ ಆಗ್ಬೇಕು, ಜಗತ್ಗೂ ಒಂದು ಹೆಲ್ಪ್ ಆಗ್ಬೇಕು, ಎಲ್ರಿಗೂ ಒಂದು ಸಪೋರ್ಟ್ ಆಗ್ಬೇಕು ಅಂತ. ಹಾಗೆ ನಾವು ಚಿತ್ರದ ಒಂದು ಟೀಮ್ ಹೆಂಗಿತ್ತು ನಮ್ದು, ಆ ಟೀಮ್ ಬಹಳ ಸ್ಟ್ರಾಂಗ್ ಆಗಿತ್ತು. ಅಂದ್ರೆ ನಾನಾಗಿರ್ಬೋದು ಅಥವಾ ನಮ್ಮ ಸಹ ನಿರ್ಮಾಪಕರಾಗಿರ್ಬೋದು, ಎಲ್ಲರೂ ನಾವು ಒಂದು ಎಂಟೈರ್ ಟೀಮ್ ನ ಹಿಡಿದಿಟ್ಕೊಂಡಿದ್ವಿ. ಮೀಟ್ ಮಾಡ್ತಿದ್ವಿ ರೆಗ್ಯುಲರ್ ಆಗಿ, ಚಿತ್ರದ ಬಗ್ಗೆ ಡಿಸ್ಕಸ್ ಮಾಡ್ತಿದ್ವಿ. ಮೀಟ್ ಮಾಡಕ್ಕೆ ಆಗ್ತಿರೋ ಸಮಯದಲ್ಲಿ ವಿಡಿಯೋ ಕಾಲ್ಸ್ ಆಗಿರ್ಬೋದು ಅಥವಾ ಬೇರೆ ಒಂದರಲ್ಲಿ ಆ ಒಂದು ಕಂಪ್ಲೀಟ್ ಟೀಮ್ ನ ನಾವು ಬೈಂಡ್ ಮಾಡಿ ಇಟ್ಕೊಂಡಿದ್ವಿ. ಅಂದ್ರೆ ಅದು ನಾನು ಸ್ಕ್ಯಾಟರ್ ಆಗೋದು ಬಿಡ್ಲಿಲ್ಲ. ಯಾಕಂದ್ರೆ ನಮ್ಮಿಂದ ಎಲ್ಲಾರ್ದು ಒಂದು ಕನಸಿದು ಡಿಯರ್ ಸತ್ಯ ಅನ್ನೋದು ಪ್ರತಿಯೊಬ್ಬರದು ಕನಸು. ಆರ್ಯನ್ ಸಂತೋಷ್, ನಮ್ದು, ಅರ್ಚನಾ ಕೊಟ್ಟಿಗೆದು, ಮಾಡಿದಂತ ಎಲ್ಲಾ ಕಲಾವಿದರಿಗೂ ಒಂದು ಕನಸಿತ್ತು, ಡಿಯರ್ ಸತ್ಯ ಬರ್ಲೇಬೇಕು, ಜನ ನೋಡ್ಲೇಬೇಕು, ಜನ ಮೆಚ್ಚಲೇಬೇಕು. ಅದೊಂದು ಸ್ಟ್ರಾಂಗ್ ಫೀಲಿಂಗ್ ಇತ್ತು ನಮ್ಮೆಲ್ಲರೂ. ಖಂಡಿತ ಗೆಲ್ಲುತ್ತೆ, ಸ್ವಲ್ಪ ತಡವಾಗಿರ್ಬೋದು, ಬಟ್ ಬಂದಾಗ ಪರದೆ ಮೇಲೆ ಡೆಫಿನೆಟ್ ಆಗಿ ಗೆಲ್ಲುತ್ತೆ, ಡೆಫಿನೆಟ್ ಈ ಪ್ರೇಕ್ಷಕರನ್ನ ಮನೆ ಮುಟ್ಟುತ್ತೆ ಅಂತ ನಮ್ಗೆ ಒಂದು ಕಾನ್ಫಿಡೆನ್ಸ್ ಇತ್ತು. ಆ ಒಂದು ಕಾನ್ಫಿಡೆನ್ಸ್, ಆ ಪಾಸಿಟಿವ್ ಎನರ್ಜಿಗೆ ಮುನ್ನುಗ್ತಾ ಇದ್ವಿ. ಅಂಡ್ ಭಗವಂತನ ದಯೆಯಿಂದ ಎಲ್ಲ ಸರಿ ಹೋಯ್ತು. ಚಿತ್ರ ಬೇಗ ಮಾಡಿ ಮೊದಲನೇ ದಿವಸದಲ್ಲಿ ನಿನ್ನೆ ಸೆಲೆಬ್ರಿಟಿ ಶೋ ಇಂದಾನೆ ಬಹಳ ಒಳ್ಳೆ ಪಾಸಿಟಿವ್ ರಿವ್ಯೂಸ್ ಬರ್ತಾ ಇದೆ, ಜನ ಮಿಸ್ತಾ ಇದ್ದಾರೆ ಪಿಕ್ಚರ್ ನ. ಇವತ್ತು ಅಷ್ಟೇ ಬೆಳಗ್ಗೆ ನೋಡಿದಾಗ ಬಹಳ ಸಂತೋಷ ಆಯ್ತು. ಅಂದ್ರೆ ತುಂಬಾ ಶ್ರಮ ಇದೆ ಈ ಚಿತ್ರದ ಹಿಂದೆ, ಪ್ರತಿಯೊಬ್ಬರದ್ದು ಒಂದು ಆಸೆ ಆಕಾಂಕ್ಷೆಗಳ ಜೊತೆ ಸೇರಿದೆ. ಸೊ ಹಾಗಾಗಿ ಚಾಲೆಂಜ್ ಎಲ್ಲಾ ಚಿತ್ರತಂಡಕ್ಕೆ ಹೆಂಗಿರುತ್ತೋ ಚಾಲೆಂಜ್ ನಮ್ಗೂ ಇತ್ತು. ಬಟ್ ನಾವು ಆದಷ್ಟು ಸ್ಟ್ರಾಂಗ್ ಆಗಿದ್ವಿ, ನಾವು ಬೈ ಮಾಡಿ ಇಟ್ಕೊಂಡಿದ್ವಿ ಟೀಮ್. ನಾವೆಲ್ಲರೂ ಒಳ್ಳೆ ಸ್ನೇಹಿತರಾಗ್ಬಿಟ್ಟಿದ್ವಿ ಆ ಟೈಮ್ ಅಲ್ಲಿ. ಸೊ ಹಾಗಾಗಿ ನಾವು ರೆಗ್ಯುಲರ್ ಆಗಿ ಚಿತ್ರದ ಬಗ್ಗೆ ಮಾತಾಡ್ಕೊಂಡು, ಚಿತ್ರದ ಹೇಗ್ ಇದರ ಮುಂದೆ ರಿಲೀಸ್ ಆಗೋ ಟೈಮ್ ಅಲ್ಲಿ ಹೇಗ್ ಮಾಡ್ಬೇಕು, ಇದನ್ನ ಅದಕ್ಕೆ ಏನೇನ್ ತಯಾರಿ ಮಾಡ್ಕೋಬೇಕು, ಮೊದಲೇ ಪ್ಲಾನಿಂಗ್ ಮಾಡ್ಕೊಂಡು ಬರ್ತಿದ್ವಿ. ಆ ಟೈಮ್ ನ ನಾವು ವೇಸ್ಟ್ ಮಾಡ್ಲಿಲ್ಲ, ಆ ಟೈಮ್ ನಾವು ಪ್ಲಾನಿಂಗ್ ಅಲ್ಲಿ ಇಟ್ಕೊಂಡ್ವಿ. ಈ ಚಿತ್ರ ಬಿಡುಗಡೆ ಆದಾಗ ನಾವು ಈ ರೀತಿಯಲ್ಲಿ ಬರ್ಬೇಕು, ಈ ರೀತಿಯಲ್ಲಿ ಮುಟ್ಬೇಕು, ನಾವು ಎಲ್ಲಾ ಕಡೆ ಎಲ್ಲರಿಗೂ ಇದು ಸೇರ್ಬೇಕಿತ್ತು. ಕರ್ನಾಟಕದಲ್ಲಿ ಒಂದೊಂದು ಮೂಲೆಗೂ ಈ ಚಿತ್ರ ಮುಟ್ಬೇಕು. ಇನ್ಫ್ಯಾಕ್ಟ್ ಮುಂದೆ ಇನ್ನು ಬೇರೆ ಭಾಷೆಗಳಲ್ಲಿ ಅಥವಾ ಬೇರೆ ರಾಜ್ಯಗಳಲ್ಲಿ ಅಥವಾ ದೇಶದ ಆಚೆ ಬೇರೆ ದೇಶಗಳಲ್ಲೂ ಬರ್ಬೇಕು ಅಂತ ಬಹಳಷ್ಟು ಪ್ಲಾನ್ಸ್ ಇದೆ ನಮ್ಗೆ. ನಾವು ಎಲ್ಲ ಸರಿ ಹೋಯ್ತು ಎಲ್ಲ ಇತ್ತೀಚೆಲ್ಲ ಅನೌನ್ಸ್ ಮಾಡ್ತೀವಿ. ಸೊ ಹಾಗಾಗಿ ಚಾಲೆಂಜಸ್ ಇದ್ದೇ ಇರುತ್ತೆ. ಬಟ್ ಅದೇ ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಎಷ್ಟು ಫರ್ಮ್ ಇರ್ತೀವಿ ಅಂತ. ಸೊ ನಾವೆಲ್ಲ ಟೀಮ್ ಬಹಳ ಐ ಲೈಕ್ ಟು ಥ್ಯಾಂಕ್ ದ ಎಂಟೈರ್ ಟೀಮ್. ತಂಡ ಬಹಳ ಚೆನ್ನಾಗಿದೆ, ಬಹಳ ರ್ಯಾಪೋ ಇತ್ತು, ಒಳ್ಳೆ ಎನರ್ಜಿ ಇತ್ತು ನಮ್ಮೆಲ್ಲರೂ. ಸೊ ಅದನ್ನ ನಾವ್ ಹಿಡಿದಿಟ್ಕೊಂಡಿದ್ವಿ. ಅಂಡ್
ಇವತ್ತು ಎಲ್ಲ ನೋಡಿದಾಗ ನಮ್ದೆಲ್ಲ ಶ್ರಮ ಪಟ್ಟಿದ್ದೆಲ್ಲ ನಮ್ಗೆ ಕಾಣಿಸುತ್ತೆ, ಹಿಂಗೆ ಇದನ್ನ ಒಂದು ಒಳ್ಳೆ ರೀತಿಯಲ್ಲಿ ನಾವು ಪ್ರೆಸೆಂಟ್ ಮಾಡಕ್ ಆಯ್ತು ಅಂತ ಬಹಳ ಸಂತೋಷ ಆಗ್ತದೆ. ಆ ಸಂತೋಷದ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇದೇ ರೀತಿ ಮುಂದೆ ನುಗ್ಬೇಕು, ಚಿತ್ರ ಒಳ್ಳೆ ಯಶಸ್ಸು ಕಾಣ್ಬೇಕು ಅಂತ ನಮ್ಮ ಆಸೆ. ಯಾಕಂದ್ರೆ ಕನ್ನಡ ಚಿತ್ರಗಳು ಥಿಯೇಟರ್ ಉಳಿಬೇಕು, ಜನ ನೋಡ್ ಮೆಚ್ಚಬೇಕು, ಬಹಳ ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತ ನಮ್ಮ ಆಸೆ. ಮಿಕ್ಕಿದ ಪ್ರೇಕ್ಷಕರು ಬಿಟ್ಟಿರೋದು ಅವ್ರು ಹೇಗೆ ನಮ್ಗೆ ತೋರಿಸ್ತಾರೋ ಹಾಗೆ ನಾವು ಹೋಗ್ತೀವಿ. ಇಲ್ಲ, ಫಸ್ಟ್ ಡೇನೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಸರ್ ಸಿನಿಮಾ ಬಗ್ಗೆ. ಏನು ದಿನಗಳು ಅಂದ್ರೆ ಇವತ್ತು ನಾಳೆ ನಾಡಿದ್ದು ಜನಗಳಿಗೆ ಒಬ್ರ ಬಾಯಿಂದ ಒಬ್ರಿಗೆ ಹರಡ್ತಾ ಡೆಫಿನೆಟ್ಲಿ ಸಿನಿಮಾ ನೋಡಕ್ ಬಂದೇ ಬರ್ತಾರೆ. ಅದ್ರಲ್ಲೂ ಈ ಡ್ಯುಯಲ್ ಕ್ಲೈಮ್ಯಾಕ್ಸ್ ಇದೆಯಲ್ಲ, ಸೊ ಅದೇನೋ ಅಂತನಾದ್ರೂ ನೋಡಕ್ಕಾದ್ರೂ ಸಿನಿಮಾಗೆ ಬಂದೇ ಬರ್ಬೇಕು ವೀಕ್ಷಕರು. ಸೊ ಈಗ ನಾನು ಅಶ್ವಿನ್ ಅವ್ರಿಗೆ ಹೇಳ್ತೀನಿ. ಅಶ್ವಿನ್ ಅವರೇ, ನೀವು ಆರ್ಯನ್ ಸಂತೋಷ್ ಅವ್ರು ಹೇಳ್ತಾ ಇದ್ರು, ಸೊ ಏನು ಸತ್ಯನ ತಾಯಿ ಹೋದ ನಂತರ ಒಂದು ಆ ತಾಯಿಯ ಪಾತ್ರ ತುಂಬೋದಾಗಿರಬಹುದು, ಪ್ರತಿ ಹಂತದಲ್ಲೂ ಕೂಡ ಸಲೀಂ ಎಷ್ಟು ಮುಖ್ಯ ಆಗ್ತಾನೆ ಈ ಪಾತ್ರದಲ್ಲಿ ಅಂತ ಹೇಳ್ತಾ ಇದ್ರು. ಹಾಗೆ ತುಂಬಾ ವೇಟೇಜ್ ಇರುವ ಪಾತ್ರ ಅಂತ ಕ್ಲೂ ಬಿಟ್ಕೊಟ್ರು ನಮ್ಗೆ ಆರ್ಯನ್ ಅವರು. ಸೊ ಏನ್ ಹೇಳ್ತೀರಾ ನಿಮ್ಮ ಈ ಕ್ಯಾರೆಕ್ಟರ್ ಬಗ್ಗೆ? ಹೌದು, ನಾನು ಆಗ್ಲೇ ಹೇಳ್ದಂಗೆ ಲೈಕ್ ಫಸ್ಟ್ ಆಫ್ ಆಲ್ ಸಂತೋಷ್ ಅವ್ರಿಗೆ ಥ್ಯಾಂಕ್ಸ್ ಅಂಡ್ ಡೈರೆಕ್ಟರ್ ಶಿವ ಗಣೇಶ್ ಅವ್ರಿಗೆ ಥ್ಯಾಂಕ್ಸ್. ಏನಂದ್ರೆ ಸತ್ಯ, ಹೌದು, ಸತ್ಯ ಜೈಲಿಗೆ ಹೋಗಿರ್ತಾನೆ. ಸತ್ಯ ಜೈಲಿಂದ ಬಂದು ಅವನಿಗೆ ಏನು ಜೈಲಿಗೆ ಹೋಗಿರ್ತಾನೆ, ಅದ್ರ ವಿಷಯಗಳೇನು, ಅದ್ರದ್ದು ಎಲ್ಲ ಹುಡುಕಾಟ, ಎಲ್ಲ ಅವನ ಗೊಂದಲಗಳೆಲ್ಲ ಸಿಚುವೇಶನ್ಗಳು ಸಲೀಂ ಅನ್ನೋ ಕ್ಯಾರೆಕ್ಟರ್ ನಿಂತಿರ್ತಾನೆ ಅಲ್ಲಿ. ಸೊ ಅಂತ ಒಂದು ಒಳ್ಳೆ ಕ್ಯಾರೆಕ್ಟರ್ ನನಗೆ ಸಿಕ್ಕಿದೆ. ಸೊ ಆ ಕ್ಯಾರೆಕ್ಟರ್ ಫುಲ್ಫಿಲ್ ಮಾಡಿದೀನಿ ಅಂತ ಅನ್ಕೋತಿದ್ದೀನಿ. ಅಂಡ್ ಈಗಾಗಲೇ ಜನರೆಲ್ಲರೂ ಹೇಳ್ತಾ ಇದ್ದಾರೆ ಚೆನ್ನಾಗಿ ಮಾಡಿದೀರಾ ನೀವು ಅಂತ. ಸೊ ಅಂಡ್ ಅದೇ ಇಟ್ ಇಸ್ ಲೈಕ್ ನನಗೆ ಒಂಥರ ಹೊಸ ಎಕ್ಸ್ಪೀರಿಯನ್ಸ್. ನನಗೆ ಇದು ಓವರ್ ಆಲ್ ಒಬ್ಬ ಹೀರೋ ಕ್ಯಾರೆಕ್ಟರ್ಗೆ ಥ್ರೂ ಔಟ್ ಸಿನಿಮಾ ಸಪೋರ್ಟಿಂಗ್ ಮಾಡ್ಕೊಂಡು ಬಂದಿರುವಂತ ಕ್ಯಾರೆಕ್ಟರ್ ಆಗಿರೋದ್ರಿಂದ ನಂಗೆ ತುಂಬಾನೇ ಖುಷಿ ಇದೆ ಈ ಪಾತ್ರ ನಾನು ಮಾಡಿರೋದಕ್ಕೆ. ಅಂಡ್ ಇನ್ ಸಲೀಮ್ ಸತ್ಯಂಗೆ ಚೈಲ್ಡ್ಹುಡ್ ಫ್ರೆಂಡಾ ಅಥವಾ ಕಾಲೇಜ್ ಫ್ರೆಂಡಾ ಅಥವಾ ಹೇಗೆ, ಯಾವಾಗಿಂದ ಫ್ರೆಂಡ್ ಆಗ್ತಾರೆ ಅಂತ ಸತ್ಯಗೆ ಸಲೀಮ್? ಇದು ಚೈಲ್ಡ್ಹುಡ್ ಫ್ರೆಂಡ್ ಕಾಲೇಜ್ ಫ್ರೆಂಡ್ ಅಂತ ಬರೋದಿಲ್ಲ. ಅವನು ಈಗ ನೋಡಿ, ನನಗೂ ಚೈಲ್ಡ್ಹುಡ್ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಕಾಲೇಜ್ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ, ಸ್ಕೂಲ್ ಫ್ರೆಂಡ್ಸ್ ತುಂಬಾ ಜನ ಇದ್ದಾರೆ. ಎಲ್ಲೋ ಒಂದ್ ಕಡೆ ಯಾವ್ದೋ ಒಬ್ಬ ಫ್ರೆಂಡ್ ಕನೆಕ್ಟ್ ಆಗ್ತಾನೆ. ಆ ಫ್ರೆಂಡ್ ಕನೆಕ್ಟ್ ಆದ ಅಂದ್ರೆ ಲೈಕ್ ಹಿ ವಿಲ್ ಬಿ ದ ಬೆಸ್ಟ್ ಫ್ರೆಂಡ್ ಫಾರ್ ಎವರ್ ಅಂತ ಆಗ್ಬಿಟ್ಟಿರ್ತಾರಲ್ಲ, ಆ ತರದೊಂದು ಫ್ರೆಂಡ್ ಇದು. ಸೊ ಇವಾಗ ಈ ತರದ ಕ್ಯಾರೆಕ್ಟರ್ನ ಯಾರ ಹತ್ರ ರಿಲೇಟ್ ಮಾಡ್ಕೊಂಡು ನೀವು, ಲೈಕ್ ಇವಾಗ ನಿಮ್ಗೆ ನಿಮ್ಮ ಲೈಫಲ್ಲಿ ಒಬ್ರು ಒಳ್ಳೆ ಫ್ರೆಂಡ್ ಇರ್ತಾರೆ. ಅವ್ರ ಚೈಲ್ಡ್ಹುಡ್ ಫ್ರೆಂಡ್ ಆಗಿರ್ಬೋದು, ಅವ್ರು ನಿನ್ನೆ ಮೊನ್ನೆ ಪರಿಚಯ ಆಗಿರುವಂತ ಒಬ್ಬ ವ್ಯಕ್ತಿಯನ್ನಾಗಿರ್ಬೋದು. ಅಲ್ಲಿ ಒಂದು ವಿಷಯ ಏನಂದ್ರೆ, ನೀವು ಕಷ್ಟ ಅಂತ ಹೇಳಿದಾಗ ಯಾರು ಬರ್ತಾರೆ ಅವ್ರು ನಿಜವಾಗ್ಲೂ ನಮ್ಮ ಫ್ರೆಂಡ್ಸೇ. ಸೊ ಅಂತ ಫ್ರೆಂಡ್ ಕ್ಯಾರೆಕ್ಟರ್ ಇದು ನಾನು ಮಾಡಿರೋದು. ಓಕೆ ಓಕೆ. ಅಂದ್ರೆ ಇನ್ನೊಂದು ಕೇಳ್ಬೇಕು ನಾನು, ಡ್ಯುಯಲ್ ಕ್ಲೈಮ್ಯಾಕ್ಸ್ ಬಗ್ಗೆ ಕೇಳ್ಬೇಕು. ಏನಾದ್ರೂ ಹಿಂಟ್ ಬಿಟ್ಕೊಡ್ಬೋದಾ ತಾವು ಅಂತ? ಏನಿಲ್ಲ, ಫಸ್ಟ್ ಒಂದು ಕ್ಲೈಮ್ಯಾಕ್ಸ್ ಬರುತ್ತೆ. ಓಕೆ, ಆ ಕ್ಲೈಮ್ಯಾಕ್ಸ್ ಆದ್ಮೇಲೆ ಎರಡನೇದು ಬರುತ್ತೆ. ಸೊ ಅದು ಡ್ಯುಯಲ್ ಕ್ಲೈಮ್ಯಾಕ್ಸ್. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಒಳ್ಳೆ ಹಿಂಟ್ ಬಿಟ್ಕೊಟ್ರಿ. ಆದ್ರೂ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ, ಬಹಳ ಏನು ಎಲ್ರಿಗೂ ಅರ್ಥ ಆಗೋ ರೀತಿ ಬಿಟ್ಕೊಟ್ರಿ ಕ್ಲೈಮ್ಯಾಕ್ಸ್ ಹಿಂಟ್. ನೀವು ಕತೆ ಬೇಕಾದ್ರೂ ಹೇಳ್ತೀನಿ ನಾನು, ಅದಕ್ಕೇನು ಪ್ರಾಬ್ಲಮ್ ಇಲ್ಲ. ಅಲ್ಲ, ನೀವು ಹಾಸ್ಯ ರೂಪದಲ್ಲಿ ತರಬೇಕು ಅಂತ ನಿಮಗೆ ಗೊತ್ತು, ನಾವೇನು ಹೇಳ್ಕೊಡ್ಬೇಕಾಗೇ ಇಲ್ಲ ಅದನ್ನ. ಅಲ್ಲ, ಕತೆ ಬೇಕಾದ್ರೆ ಕೇಳಿ ನೋಡಿ. ಸ್ಟಾರ್ಟಿಂಗ್ ಹೀರೋ ಬರ್ತಾರೆ, ಆಮೇಲೆ ಹೀರೋಯಿನ್ ಬರ್ತಾರೆ, ಆಮೇಲೆ ನಾನು, ಆಮೇಲೆ ಅಮ್ಮನ್ ಕ್ಯಾರೆಕ್ಟರ್ ಎಲ್ಲ ಬರುತ್ತೆ, ಇಂಟರ್ವಲ್ ಬಂತು, ಆಮೇಲೆ ಮಧ್ಯದಲ್ಲೊಂದು ಸೆಕೆಂಡ್ ಸ್ಟಾರ್ಟ್ ಆಗುತ್ತೆ. ಸಾಂಗ್ಸ್ ಎಲ್ಲ ಆಗ್ಲೇ 3 ಸಾಂಗ್ ಮುಗೀತು, ನಿಮ್ಗೆ ಗೊತ್ತಾಗಿಲ್ಲ ಅದು. ಓಕೆ, ಈ ಗ್ಯಾಪ್ ಅಲ್ಲೇ ಹೊಡಿ ಸಾಂಗ್. ನೀವು ಅಷ್ಟು ಬೇಗ, ನೀವು ಅಷ್ಟು ಬಗ್ಲೆಲ್ಲ ಕೂತ್ಕೊಂಡಿದ್ರೆ ನಮ್ಮ ಸಿನಿಮಾ ನೋಡ್ಕೊಂಡು. ಓಕೆ, ಸೊ ಲ್ಯಾಗ್ ಇಲ್ದಿರ ನೋಡಿ, ಫಸ್ಟ್ ಹಾಫ್ ಮುಗೀತು. ಸೊ ಸೆಕೆಂಡ್ ಹಾಫ್ ಸ್ಟಾರ್ಟ್ ಆಗಿದೆ, ಇವಾಗ ಕ್ಲೈಮ್ಯಾಕ್ಸ್ ಬಂತು. ಸೆಕೆಂಡ್ ಕ್ಲೈಮ್ಯಾಕ್ಸ್ ಇವಾಗ ಸ್ಟಾರ್ಟ್ ಆಗ್ತಿದೆ. ಓಕೆ ಓಕೆ, ಎಸ್ ಆಯನ್ ಸರ್, ನಿಮ್ಗೆ ರಿವರ್ಸ್ ಸ್ಕ್ರೀನ್ ಪ್ಲೇ ಇದೆ ಸಿನಿಮಾದಲ್ಲಿ. ಇದ್ರ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ಬೋದು? ಸೊ ಇದು ಆಕ್ಚುಲಿ ಬೇಸ್ಡ್ ಆನ್ ಟ್ರೂ ಇನ್ಸಿಡೆಂಟ್ಸ್. ಅಂದ್ರೆ ಇಲ್ಲಿ ಇಂಡಿಯಾದಲ್ಲಿ ಚೈನ್ ಸ್ನಾಚಸ್ ಇರ್ಬೋದು, ಇಲ್ಲ ನಮ್ಮನೇಲಿ ನಮ್ಮ ತಂದೆ ತಾಯಂದ್ರೆ ಎಷ್ಟು ಜನ ಸೇಫ್ ಇದ್ದಾರೆ, ಆಮೇಲೆ ನಮ್ಮನೆ ಹೆಣ್ಮಗಳು ಎಷ್ಟು ಜನ ಸೇಫ್ ಇದ್ದಾರೆ. ಯಾಕಂದ್ರೆ ನೀವಿರೋ ಮನೆಯಲ್ಲಿ ನಿಮ್ ಸೆಕ್ಯೂರಿಟಿ ಒಬ್ಬ ನೇಪಾಳಿ, ಇಲ್ಲ ನಿಮ್ ಸೆಕ್ಯೂರಿಟಿ ಒಬ್ಬ ಬಾಂಗ್ಲಾದೇಶಿ, ಅವ್ನು ನಮ್ಮವನಲ್ಲ ಅಲ್ವಾ? ನೀವು ಅವ್ನು ಎಲ್ಲಿಂದ ಬಂದ, ಅವನ ಫ್ರೆಂಡ್ ಸರ್ಕಲ್ ಏನು, ಅದ್ರಲ್ಲಿ ಯಾರು ಜನ ಚೆನ್ನಾಗಿದೆ, ಇಂಥವೆಲ್ಲ ನಾವು ನೋಡ್ತಾ ಇರುವಂತ ವಿಷಯಗಳು ಅಲ್ವಾ, ನೀವು ಕೇಳಿರೋ. ಸೊ ಹಾಗಾಗಿ ಇದೇನಕ್ಕೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ, ನಾವಿಬ್ರು ನೋಡಿದ್ದೆಲ್ಲ ಕ್ಲೈಮ್ಯಾಕ್ಸ್. ಓಕೆ, ನಾವು ನೋಡಿದಿರೋದು 3ನೇ ಕಣ್ಣಿದೆಯಲ್ಲ, ಅದೇ ನಮ್ಮ ಸಿನಿಮಾದ ಕ್ಲೈಮ್ಯಾಕ್ಸ್. ಅದು ನಿಮ್ಗೆ ಯಾವ ರೂಪದಲ್ಲೂ ಬರ್ಬೋದು, ಅದು ನಿಮ್ ಕರ್ಮದ ರೂಪದಲ್ಲಿ ಬರ್ಬೋದು, ಅದು ನೀವೇ ಸ್ವತಃ ಭಗವಂತ ರೂಪ ತಗೊಂಡ್ರೆ ಬರ್ಬೋದು, ಇಲ್ಲ ಇಟ್ ಆಲ್ಸೋ ಕ್ಯಾನ್ ಬಿ ಡೆಸ್ಟಿನಿ. ಸೊ ಹಾಗಾಗಿ ಸಿನಿಮಾದಲ್ಲಿ
ಸಿನಿಮಾದಲ್ಲಿ ಕೊಟ್ಟಿರೋ ಟ್ವಿಸ್ಟ್ ಅದು. ಸೊ ಬಟ್ ಈ ಸಿನಿಮಾ ನೀವು ಎಂಡ್ ಕಾರ್ಡ್ ನೋಡಿದಾಗ ಇದು ನಾವು ತೋರಿಸಿರುವಂತಹ ಹಲವಾರು ಪೇಪರ್ ಆರ್ಟಿಕಲ್ಸ್, ಅದು ನಾನು ಕಳೆದ 4 ವರ್ಷ ಕಲೆಕ್ಟ್ ಮಾಡಿರೋ ಪೇಪರ್ ಆರ್ಟಿಕಲ್ಸ್, ಅದು ನೀವು ಡೆಲ್ಲಿ ನಡೆದಿರೋ ನಿರ್ಭಯ ಆಗಿರ್ಬೋದು, ಇಲ್ಲ ನಮ್ಮ ಬೆಂಗಳೂರಲ್ಲಿ ನಡೆದಿರೋ ರಿಂಗ್ ರೋಡ್ ಘಟನೆ ಆಗಿರ್ಬೋದು, ಇಲ್ಲ ಹೈದರಾಬಾದ್ ನಡೆದಿರೋ ಹೆಣ್ಮಗಳಾಗಿರ್ಬೋದು, ಇಲ್ಲ ಏನೋ ಲಕ್ನೋ, UP, ಇದೆಲ್ಲ ನಡೀತಾನೆ ಇದೆ. ಇತ್ತೀಚೆಗೆ ನಮ್ಮ ಫ್ಯಾಷನ್ ಡಿಸೈನರ್ ಮನೆಯಲ್ಲೂ ದರೋಡೆ ಆಯ್ತು, ಅವ್ರ ಸೆಕ್ಯೂರಿಟಿ ಅವರೇ. ಇದೆಲ್ಲ ಆಕ್ಚುಲಿ ಟ್ರೂ ಇನ್ಸಿಡೆಂಟ್ಸ್ ಅಲ್ವಾ? ಅಂದ್ರೆ ಅವ್ರ ಮನೆಯಲ್ಲಿ ಅವ್ರು ತಿರುಪತಿ. ಇದೇ ವಿಚಾರಕ್ಕೆ ಬರ್ತೀನಿ ನಾನು. ಜನಗಳ ಟಾಕ್ಸ್ ಅಂದ್ರೆ ಸಿನಿಮಾ ನೋಡಿರೋರು ಒಂದಷ್ಟು ರಿವ್ಯೂಸ್ ನಾನು ಕೇಳ್ಪಟ್ಟಿದ್ದು, ಸಿನಿಮಾದಲ್ಲಿ ನಿರ್ಭಯ ಕೇಸ್ ಆಗಿರಬಹುದು, ಹಾಗೆ ಬೇರೆ ಬೇರೆ ಕಡೆಗಳಲ್ಲಿ ನಡೆದಿರುವಂತಹ ಒಂದಷ್ಟು ನೈಜ ಘಟನೆಗಳನ್ನ ಆಧಾರವಾಗಿ ಇಟ್ಕೊಂಡು ಸಿನಿಮಾದಲ್ಲಿ ಒಳ್ಳೆ ರೀತಿಯಾಗಿ ಸ್ಕ್ರೀನ್ ಪ್ಲೇ ಮಾಡಿದ್ದಾರೆ ಅನ್ನೋ ಮಾತುಗಳು. ಸೊ ಏನ್ ಮೆಸೇಜ್ ಕೊಡಕ್ ಹೊರಟಿದ್ದೀರಿ? ಅದೇ ಹೇಳಕ್ ಬಂದೆ. ಇವತ್ತು ನಾನು ಥಿಯೇಟರ್ ಆಚೆ ಬಂದಾಗ ಒಬ್ರು ಬಂದು ಮೆಸೇಜ್ ಕೊಟ್ರು. ಅದನ್ನ ನಾನು ಯೋಚನೆ ಮಾಡಿದ್ವಿ ಏನ್ ಮೆಸೇಜ್ ಕೊಡುವ ಅಂತ. ನಮ್ಮನೆ ಹೆಣ್ಮಗಳು ಯಾರ ಮುಟ್ಟಿದ್ರೆ ಸತ್ಯ ಬರ್ತಾನೆ. ಸೊ ಆ ಮೆಸೇಜ್ ಎಷ್ಟು ಸ್ಟ್ರಾಂಗ್. ನಾನು ಹೇಳಿದ್ದಲ್ಲ, ಒಬ್ಬ ಸಿನಿಮಾದಲ್ಲಿ ಒಬ್ಬ ಆಡಿಯನ್ಸ್ ನೋಡಿ ಹೇಳಿದಾಗ ನಮ್ಮನೆ ಹೆಣ್ಮಗಳು ಯಾರಾದ್ರೂ ಮುಟ್ಟಿದ್ರೆ ಅಲ್ಲಿ ಪ್ರತಿ ಸತ್ಯ ಬರ್ತಾನೆ. ಸತ್ಯ ನಿಮ್ಮೆಲ್ಲರೂ ಸತ್ಯ, ನಿಮ್ಮ ಎಲ್ಲರಲ್ಲೂ ಸತ್ಯ ಇದಾನೆ ಅಂತ, ಅದು ಮೆಸೇಜ್. ಸೊ ಅದು ಸತ್ಯನ ಪಾತ್ರ. ಆ ಸತ್ಯ ಬರೋದಕ್ಕೆ ಕಾರಣನೇ ಒಂದು ಕಾರಣಕ್ಕೋಸ್ಕರ. ಸೊ ದಟ್ ಇಸ್ ದ ಮೆಸೇಜ್. ಅರ್ಚನಾ ಅವರೇ, ತಮ್ಗೆ ನೀವು ಹೇಳ್ತಾ ಇದ್ರಿ ಅಂದ್ರೆ ಮೊದಲನೇ ಸಿನಿಮಾ ಇದು. ಅಂದ್ರೆ ನಾನ್ ಕೇಳ್ಪಟ್ಟೆ ಸಾಕಷ್ಟು ಸಿನಿಮಾಗಳು ಅರ್ಚನಾ ಅವ್ರ ಕೈಯಲ್ಲಿದೆ, ಒಂದಷ್ಟು ಸಿನಿಮಾಗಳನ್ನ ಒಪ್ಕೊಂಡಿದ್ರಿ, ಹಾಗೆ ಅದು ಕೂಡ ಸಾಗ್ತಾ ಇದೆ ಶೂಟಿಂಗ್ ಅಂತ. ಸೊ ಹೇಗಿದೆ ಸಿನಿಮಾ, ಸ್ಯಾಂಡಲ್ವುಡ್ ನ ಎಕ್ಸ್ಪೀರಿಯನ್ಸ್? ಹಾಗೆ ಹೊಸ ಸಿನಿಮಾ ಇವತ್ತು ತಾನೇ ರಿಲೀಸ್ ಆಗಿರುವಂತ ಸಿನಿಮಾ. ಸೊ ನಿಮ್ಮ ಅಂದ್ರೆ ನೀವೀಗ ಯೂಶುವಲಿ ಬೆಳಗ್ಗೆಯಿಂದ ಥಿಯೇಟರ್ ವಿಸಿಟ್ ಮಾಡ್ತಾನೆ ಇದ್ದೀರಾ, ಆಡಿಯನ್ಸ್ ಜೊತೆಗೆ ಒಂದಷ್ಟು ಟೈಮ್ ಸ್ಪೆಂಡ್ ಮಾಡಿದ್ದೀರಾ, ಅವರ ರಿಯಾಕ್ಷನ್ಸ್ ನೋಡಿದ್ದೀರಾ. ಸೊ ನಿಮ್ಮ ಎಂಟ್ರಿ ಆದಾಗ ಅಥವಾ ನಿಮ್ಗೆ ಎಲ್ಲೋ ಒಂದ್ ಕಡೆ ಎಮೋಷನಲ್ ಆಗಿರಬಹುದು, ಅಥವಾ ಏನೋ ಒಂದು ಬೋಲ್ಡ್ ಆಗಿ ಒಂದು ಡೈಲಾಗ್ ಹೊಡೆದಾಗ ಆಗಿರಬಹುದು, ಸೊ ಅಲ್ಲಿ ಆಡಿಯನ್ಸ್ ರಿಯಾಕ್ಷನ್ ನೋಡಿದಾಗ ಹೇಗೆ ಅನ್ನಿಸ್ತು ನಿಮ್ಗೆ? ಆ ಫೀಲ್ ಹೇಗಿತ್ತು? ನಾನು ನೆನ್ನೆ ಪ್ರೀಮಿಯರ್ ಅಲ್ಲೂ ಅಷ್ಟೇ, ಆಮೇಲೆ ಇವತ್ತು ಬೆಳಗ್ಗೆ 2 ಶೋಸ್ ಹೋಗಿದ್ವಿ. ನಾನು ಸ್ಕ್ರೀನ್ ನೋಡ್ತಿರಲಿಲ್ಲ, ನಾನೆಲ್ಲ ಆಡಿಯನ್ಸ್ ಫೇಸ್ ನೋಡ್ತಿದ್ದೆ. ನಂದು ಯಾವ್ದಾದ್ರು ಪಾರ್ಟ್ ಬರೋವಾಗ ಹೇಗ್ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ತುಂಬಾ ಖುಷಿ ಆಯ್ತು ನನ್ಗೆ. ನಾನು ಈ ತರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇಷ್ಟು ಲವಿಂಗ್ ವೆಲ್ಕಮ್ ನನಗೆ ಸಿಗುತ್ತೆ ಅಂತ. ತುಂಬಾ ಖುಷಿ ಆಗ್ತಿದೆ. ಅಂಡ್ ಶೂಟಿಂಗ್ ಫಾರ್ ಫಿಲ್ಮ್ಸ್ ಇನ್ ಸ್ಯಾಂಡಲ್ವುಡ್ ಆಲ್ಸೋ ನನಗೆ ಒಂಥರ ನನಗೆ ಇಷ್ಟ ಇದು. ನನಗೆ ಕ್ರಿಯೇಟಿವ್ ಫೀಲ್ಡ್ ಅಲ್ಲಿ ಆಕ್ಟಿಂಗ್ ಮಾಡೋದಾಗ್ಲಿ, ಇಲ್ಲ ಏನಾದ್ರೂ ಸಿನಿಮಾ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನ್ ಮಾಡೋದಾದ್ರು ನನಗೆ ತುಂಬಾ ಇಷ್ಟದ ಕೆಲಸ ಇದು. ಸೊ ತುಂಬಾ ಎಂಜಾಯ್ ಮಾಡ್ಕೊಂಡು ಮಾಡ್ತಿದ್ದೀನಿ. ಓಕೆ, ಎಸ್. ಇನ್ನು ಸಿನಿಮಾಗಳ ವಿಚಾರಕ್ಕೆ ಬಂದ್ರೆ ಅರ್ಚನಾ ಅವ್ರಿಗೆ ಫಸ್ಟ್ ಸಿನಿಮಾನೇ ಒಂದು ಒಳ್ಳೆ ವೆಲ್ಕಮ್ ಕೊಟ್ಟಿದೆ. ಹಾಗೆ ಏನು ನಿಮ್ಮ ಆಡಿಯನ್ಸ್ಗೂ ಕೂಡ ಅರ್ಚನಾ ಕೊಟ್ಟಿಗೆ ಅಂದ್ರೆ ಇಲ್ಲಪ್ಪ ಪ್ರಾಮಿಸಿಂಗ್ ನಟಿ ಇದ್ದಾಳೆ, ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಮತ್ತೆ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ಡ್ ಆಗಿ ತಗೊಂಡು ಹೋಗ್ತಾರೆ ಅಂತ ಈಗ ಒಂದಷ್ಟು ನಾನು ಫೀಡ್ಬ್ಯಾಕ್ ನೋಡಿದೆ. ಪನಗಾಭರಣ ಅವರು ರಿವ್ಯೂ ಕೊಟ್ಟಿರೋದಾಗಿರ್ಬೋದು ನಿಮ್ಮ ಸಿನಿಮಾ ಬಗ್ಗೆ, ಸಿನಿಮಾ ನೋಡಿದ ನಂತರ. ಸೊ ಹೀಗೆ ಡೈರೆಕ್ಟರ್ಗಳು ಕೂಡ ಮತ್ತೊಬ್ಬರ ಡೈರೆಕ್ಷನ್ ಅನ್ನ ನೋಡಿ ಮತ್ತೆ ಮತ್ತೊಬ್ಬರ ಸಿನಿಮಾನ ನೋಡಿ ಸ್ಯಾಂಡಲ್ವುಡ್ ನಲ್ಲಿ ಒಂದು ಪ್ರೋತ್ಸಾಹಗಳು ಕೊಡ್ತಾ ಇರೋದು ಒಂದು ರೀತಿ ಸ್ವಾಗತಾರ್ಹ, ಜೊತೆಗೆ ಖುಷಿ ವಿಚಾರ ಕೂಡ. ನೋಡಿ, ನಮ್ಮ ಸಿನಿಮಾ ಎಲ್ಲೋ ಒಂದು ಪತ್ರಿಕೆ ಎಲ್ಲೋ ಬರೆದಿದ್ರು, ಸಂತೋಷ್ಗೆ ರಾಜ್ ಕುಟುಂಬರ ಏನು ಆಶೀರ್ವಾದ ಇದೆ ಅಂತ. ಸೊ ಅದು ನೋಡಿ ನಿಜವಲ್ಲ. ಹೌದು, ಯಾಕಂದ್ರೆ ಲಾಸ್ಟ್ ಇಯರ್ ಆಡಿಯೋ ಲಾಂಚ್ ಆದಂತ ಸಂದರ್ಭದಲ್ಲಿ ಅಪ್ಪು ಸರ್ ಇದ್ರು. ಸೊ ಸಿನಿಮಾ ಕೋವಿಡ್ ಓಪನ್ ಫಸ್ಟ್ ಕನ್ನಡ ಸಿನಿಮಾ ಆಡಿಯೋ ಲಾಂಚ್ ಮಾಡಿ, ಅದು ಅಪ್ಪಣ್ಣ ನಮ್ಮ ಪಿಯರ್ನ ಬೇಡ ಅಂದ್ರು, ಬಟ್ ಅಪ್ಪಣ್ಣ ಇಲ್ಲ ನಾನು ಮಾಡ್ತೀನಿ ಬಾ ಅಂತ. ಯಾಕಂದ್ರೆ ಅವರು ಅದನ್ನ ಓಪನ್ ಮಾಡಿಕೊಟ್ಟಾಗ ಹಲವಾರು ಆಡಿಯೋ ಲಾಂಚ್ ಆಯ್ತು. ಯಾಕಂದ್ರೆ ಎಲ್ಲ ಭಯ ಹೋಗ್ತಾರೆ, ನಾವು PVR ಅಲ್ಲಿ ಮಾಡಿದ್ದು. ಸೊ ನಮ್ಮ ಸಿನಿಮಾದ ಮೊದಲನೇ ಫಸ್ಟ್ ಲುಕ್ ಲಾಂಚ್ ಮಾಡಿದ್ದು ಶಿವಣ್ಣ. ನಾನು ಅವ್ರ ಸಿನಿಮಾ ನೋಡಿ ಬೆಳೆದ್ರೆ ಹುಡುಗ. ಸೊ ಅವ್ರು ಯಾವಾಗ ಲಾಂಚ್ ಮಾಡಿದ್ರು ಅದನ್ನ, ಅಲ್ಲಿಂದ ನಮ್ದೊಂದು ನಮ್ಮ ಪ್ರೊಡ್ಯೂಸರ್ಗಾಗ್ಲಿ ಟ್ರೈಲರ್ ಲಾಂಚ್ ಮಾಡಿದ್ದು ಕೂಡ ಶ್ರೀ ಮುರಳಿ ಅವರು. ಸೊ ಸಿನಿಮಾ ಯಾವಾಗ ನೋಡ್ತಾರೆ, ಅವ್ರಿಗೊಂದು ಸ್ಪೆಷಲ್ ಶೋ ಅಂತ. ನನ್ನ ಆತ್ಮೀಯಗಳೆಲ್ಲ ಅದು ಮುರಳಿ ಇದಾರೆ, ಸುದೀಪ್ ಸರ್ ಇದಾರೆ, ಯಶ್ ಇದಾರೆ, ಯಶ್ ಇಸ್ ಟ್ರಾವೆಲಿಂಗ್, KGF ಬಿಸಿನೆಸ್, ಅವ್ರಿಗೋಸ್ಕರ ಒಂದು ಸ್ಕ್ರೀನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ, ಡಿಗೋಸ್ಕರ ಒಂದು ಸ್ಕ್ರೀನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ. ಇವರೆಲ್ಲ ಬ್ಲೆಸ್ಸಿಂಗ್ ಇಸ್ ಬಿಗ್ಗೆಸ್ಟ್ ಸ್ಟ್ರೆಂತ್ ಫಾರ್ ಅಸ್. ಯಾಕಂದ್ರೆ ನಾವು ಅದೇ ಶ್ರೀ ಮುರಳಿ ಅಂತ ವಂಡರ್ಫುಲ್ ಫ್ರೆಂಡ್ ಅಂಡ್ ಆಕ್ಟರ್ ಬಂದು ನಮ್ಮಂತ ಪ್ರೊಡಕ್ಷನ್ ಹೌಸ್ ಆಗ್ಲಿ, ಪ್ರೊಡ್ಯೂಸರ್ಸ್ ಆಗ್ಲಿ, ಇಲ್ಲ ಆಕ್ಟರ್ಸ್ ಆಗ್ಲಿ ಬಂದು ಸಪೋರ್ಟ್ ಮಾಡೋದಿದೆಯಲ್ಲ, ಇದು ನಡಿಬೇಕು. ಇದು ನಡೆದಾಗ ಏನಾಗುತ್ತೆ, ಎಲ್ರು ಬೆಳಿಬೇಕು ಅಲ್ವಾ. ನಮ್ಮ ಇಂಡಸ್ಟ್ರಿಯಲ್ಲಿ ಏನೋ ಎಷ್ಟೋ ಜನ ಅದು ಇಲ್ಲಿ ಬೇರೆ ಇಂಡಸ್ಟ್ರಿ ತರ ಇಲ್ಲ. ಆಮೇಲೆ ಇಲ್ಲಿ ನಮ್ಮಲ್ಲಿರೋ ಒಗ್ಗಟ್ಟು ನಾವು ವಾಪಸ್ ತಗೊಂಡ್ಬಿಟ್ರೆ ಐ ಥಿಂಕ್ ವಿ ಆರ್ ದ ಬೆಸ್ಟ್ ಇಂಡಸ್ಟ್ರಿ. ಒಂದೊಂದು ಟೈಮಲ್ಲಿ ಕನ್ನಡ ಇಂಡಸ್ಟ್ರಿ ಬಿಟ್ರೆ ಬೇರೆ ಇಂಡಸ್ಟ್ರಿಗಳು ಏನೋ ತಮಿಳು, ತೆಲುಗು, ಮಲಯಾಳ ಇರ್ಲಿಲ್ಲ ಆ ಟೈಮಲ್ಲಿ. ಇಟ್ ವಾಸ್ ಆಲ್ವೇಸ್ ಕನ್ನಡ. ಸೊ ಆ ಒಂದು ಟೈಮಲ್ಲಿ ಎಲ್ಲ ನೋಡಿ ಎಷ್ಟು ಒಗ್ಗಟ್ಟಿದ್ರೆ ಅನ್ನೋರಿಂದ ಹಿಡಿದು ಎಲ್ರಿಗೂ ಗೊತ್ತು ಏನ್ ನಡೀತಿದೆ ಅಂತ. ಸೊ ಆ ಬೆಳವಣಿಗೆಗಳು ಮತ್ತೆ ವಾಪಸ್ ಆಗ್ತಾ ಇದೆ ಅಂತ ಅನ್ಸುತ್ತೆ ಅಲ್ವಾ?
ಎಸ್ ಇನ್ನು ಅಶ್ವಿನ್ ಅವ್ರಿಗೆ ನನ್ನ ಪ್ರಶ್ನೆ. ಅಶ್ವಿನ್ ಅವರೇ, ತಮಗೆ ಅಂದ್ರೆ ಸಿನಿಮಾದಲ್ಲಿ ನೀವು ಹೇಳಿದ್ರಿ ಒಂದಷ್ಟು ಕ್ಲೂಗಳೆಲ್ಲ ಬಿಟ್ಕೊಟ್ರಿ, ಬಹಳ ಖುಷಿ ಆಯ್ತು, ಸಿನಿಮಾ ನೋಡೋದೇ ಬೇಡ ಅನ್ನೋಷ್ಟು ಫೀಲ್ ಕೊಡ್ತು, ಯಾಕಂದ್ರೆ ಇಲ್ಲೇ ತಿಳಿಸ್ಬಿಟ್ರಿ ಎಲ್ಲ ನನಗೆ ನೀವು. ಬಟ್ ಸ್ಟಿಲ್ ಅಶ್ವಿನ್ ಕಾರಲ್ಲಿ ಹೋದಾಗ ಮಾತಾಡ್ಬೇಕಿತ್ತು. ಓಕೆ, ತುಂಬಾ ಕ್ಲೂ ಬಿಟ್ಕೊಟ್ರಿ ಅಂತ ತಮಾಷೆ ಮಾಡಿದ್ದು ನಾನು, ಜಸ್ಟ್ ಫಾರ್ ಜೋಕ್. ಎಸ್, ಇನ್ನು ಸೀರಿಯಸ್ ವಿಚಾರಕ್ಕೆ ಬಂದ್ರೆ ಸಾಂಗ್ಗಳ ಬಗ್ಗೆ ಕೇಳ್ಬೋದು. ಕಾರಲ್ಲಿ ಹೋದಾಗ ಮಾತಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಇವಾಗ ನಾನು ಖಂಡಿತ ನಿಜವಾಗ್ಲೂ ಸಿನಿಮಾ ಹೇಳ್ಬಿಡ್ತೀನಿ ಅಂತ. ಮತ್ತೊಂದ್ ಸರಿನಾ? ಇಲ್ಲ ಹೇಳಿ. ಓಕೆ, ಎಸ್, ಇನ್ನು ಜಿಮ್ ಹೋಗ್ತಾ ಇದ್ದೀರಾ? ಮಿಸ್ ಮಾಡಿದೆ. ಯಾರು? ತಾವು ಜಿಮ್ ಹೋಗ್ತಾ ಇದ್ದೀರಾ? ಜಿಮ್ ಮಿಸ್ ಮಾಡಿಲ್ವಾ ಅಂತ. ಅವ್ರಿಗೆ 5 ಗಂಟೆಗೆ ಬ್ಯಾಲೆ ಡ್ಯಾನ್ಸ್ ಹೋಗ್ತಾರ, ಹೊಸ ಜಿಮ್ ಬ್ಯಾಲೆ. ಇದು ಸತ್ಯ. 4 ಅಂದ್ರ ಓಕೆ, ಏನಿಲ್ಲ, ನಾನು ರೀಸೆಂಟ್ ಆಗಿ ಜಿಮ್ ಜಾಯ್ನ್ ಆದೆ ಆಯ್ತಾ. ಬಟ್ ಅಲ್ಲಿ ಹೋಗ್ತಾ ಇದೆ ಅಂಡ್ ಒಂದ್ 15 ದಿನ ಏನೋ ಕಂಟಿನ್ಯೂಸ್ ರೆಗ್ಯುಲರ್ ಆಗಿ ಅಟೆಂಡ್ ಆದೆ. ಬಟ್ ಅದಾದ್ಮೇಲೆ ಶೂಟ್ ಬಂತು ನನಗೆ, ಅದೊಂದು 15 ದಿನ ಶೂಟ್ಗೆ ಹೋಗಿದ್ದೆ. ವಾಪಸ್ ಇಲ್ಲಿಗೆ ಬಂದೆ, ಪ್ರಮೋಷನ್ ಕರ್ಕೊಂಡು ಹೋದ್ರು. ಸಾಯಂಕಾಲ ಜಿಮ್ ಹೋಗ್ತೀನಿ ಅಂದ್ರೆ ಬಿಡ್ತಾ ಇರ್ಲಿಲ್ಲ. ಆದ್ರೂ ಹೆಂಗೆಂಗೋ ಕಣ್ ತಪ್ಪಿ ಹಂಗೆ ಕಣ್ಣುಚ್ಚಿ ಓಡೋಗ್ಬಿಡ್ತಿದ್ದೆ ಅಲ್ಲಿಂದ. ಅದನ್ನೇ ಮಾತಾಡ್ತಾರೆ. ಕನ್ವರ್ಸ್ತಾರ ಹೇಗೆ ಅಂತ ಜಿಮ್ನ? ಏನೋ ಗೊತ್ತಿಲ್ಲ, ಸಡನ್ ಆಗಿ ಇವಾಗ ಫಿಟ್ನೆಸ್ ಮೇಲೆ ಆಸಕ್ತಿ ಬಂದ್ಬಿಟ್ಟಿದೆ. ಯಾಕೆ ಅಂತ ಅಂದ್ರೆ ಆರ್ಯನ್ ಅವ್ರಿಗೆ ಸೈಡ್ ಕೊಡಕ್ಕ ಅಂತ ಅಲ್ಲ, ನಾವು ಎಷ್ಟು ದಿನ ಸಪೋರ್ಟಿಂಗ್ ಐಟರ್ ಆಗಿರೋಣ. ಅಲ್ಲ ಕರೆಕ್ಟ್ ಬಂತು. ಎಸ್ ಶ್ರೀನಿವಾಸ್ ಸರ್, ತಾವು ಸಿನಿಮಾದಲ್ಲಿ ಈಗ ಆಲ್ಮೋಸ್ಟ್ ನೀವು ಸಿನಿಮಾ ನೋಡಿದ್ದೀರಿ. ಸೊ ನಿಮಗೆ ಇಲ್ಲಿ ಈಗಾಗಲೇ ಸಲೀಂ ಅವ್ರ ವೇಟೇಜ್ ಇರುವಂತಹ ಪಾತ್ರ ಅಂತ ನಮ್ಗಾಗ್ಲೇ ಗೊತ್ತಾಯ್ತು. ಸೊ ಡಿಯರ್ ಸತ್ಯ ಕ್ಯಾರೆಕ್ಟರ್ಲಿ ಬಹಳ ಇಷ್ಟ ಆಯ್ತು, ಬಹಳ ಮನಮುಟ್ಟುವಂತೆ ಒಂದು ಸೀನ್ ನನಗೆ ತುಂಬಾನೇ ಇಷ್ಟ ಆಯ್ತು. ಅಂದ್ರೆ ಏನು, ಯಾವ ಸೀನ್ ಬಿಟ್ಕೊಡ್ಬೋದಾ, ಹೇಗೆ? ತುಂಬಾ ಕಷ್ಟ ಬಿಟ್ಕೊಡೋದು, ಬಟ್ ಕೆಲವು ಸೀನ್ಗಳು ತುಂಬಾ ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ ಪ್ರೇಕ್ಷಕರಿಗೆ. ಚಿತ್ರ ನೋಡಿದಾಗ ಆ ಒಂದು ತಾಯಿ ಮತ್ತು ಮಗನ ನಡುವೆ ಇರುವಂತ ಒಂದು ಬಾಂಧವ್ಯ, ಅದನ್ನ ಎಸ್ಟಾಬ್ಲಿಷ್ ಮಾಡುವಂತ ಅದ್ರ ಒಂದು ಸನ್ನಿವೇಶಗಳು ಬಹಳ ಸೊಗಸಾಗಿ ಮೂಡ್ಕೊಂಡಿದೆ. ಅರುಣಾ ಬಾಲರಾಜ್ ಅವರು ಮತ್ತು ಸಂತೋಷ್ ನಾಗೇರ್ನ ಒಂಥರ ಬಹಳ ಚೆನ್ನಾಗಿ ಅಲ್ಲಿ ಅವರು ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ. ಅದೊಂದು ತುಂಬಾ ಎಲ್ರಿಗೂ ಇಷ್ಟ ಆಗಿದ್ದು ಅದೊಂದು ಪರ್ಫಾರ್ಮೆನ್ಸ್. ಆಮೇಲೆ ಮದರ್ ಸೆಂಟಿಮೆಂಟ್ ಒಂದು ಸಾಂಗ್ ಇದೆ, ಅದು ಬಹಳ ಟಚ್ ಆಗುವಂತ ಒಂದು ಸಾಂಗ್. ಅದಾಗ್ಲೂ ತುಂಬಾ ಪಾಪ್ಯುಲರ್ ಆಗಿದೆ, ಎಲ್ಲರೂ ಅದ್ರ ಬಗ್ಗೆ ಮಾತಾಡ್ತಿದ್ರು ಮೊನ್ನೆ ರಾತ್ರಿಯಿಂದ. ಆಕ್ಚುಲಿ ನೋಡಿದವರಲ್ಲ, ಅದಕ್ಕೆ ಮದರ್ ಸೆಂಟಿಮೆಂಟ್ ಸಾಂಗ್ ಬಹಳ ಚೆನ್ನಾಗಿದೆ. ಅಂಡ್ ಹಾಡು, ಪ್ರತಿಯೊಂದು ಹಾಡು ಒಂದು ಯೂನಿಕ್ ಆಗಿದೆ. ಉಪೇಂದ್ರ ಅವರು ಹಾಡುವಂತ ಹಾಡಿರ್ಬೋದು, ಅಥವಾ ರೆಬುದೀಕ್ಷಿತ್ ಹಾಡುವಂತ ಒಂದು ಹಾಡಿರ್ಬೋದು, ಅಥವಾ ಬಾಲಿವುಡ್ ಇಂದ ಒಬ್ಬರನ್ನ ಕೇಶವ್ ಕುಮಾರ್ ಅಂತ ಬಿಟ್ಟು, ನಮ್ಮ ಕನ್ನಡದವರೇ ಬಟ್ ಬಾಲಿವುಡ್ ಅಲ್ಲಿ ಸೆಟ್ಲ್ ಆಗಿರುವಂತವ್ರು ಕೇಶವ್ ಕುಮಾರ್ ಅವ್ರನ್ನ ಕರ್ಕೊಂಡು ಮುಂದೆ ಅವ್ರ ಕೈ ಒಂದು ಹಾಡು ಆಡಿಸ್ತೀವಿ. ಅದನ್ನ ರಾಜಸ್ಥಾನದಲ್ಲಿ ಶೂಟ್ ಮಾಡುವಂತ ಹಾಡು ಬಹಳ ರಿಚ್ ಆಗಿದೆ ಕ್ಯಾನ್ವಸ್. ಒಂದು ಸೆಲೆಕ್ಟ್ ಮಾಡಿದ್ರೆ ಬಹಳ ಕಷ್ಟ ಹೇಳಬೇಕು. ಚಿತ್ರದಲ್ಲಿ ಬಹಳಷ್ಟು ಅಂಶಗಳಿದೆ ಜನರಿಗೆ ಇಷ್ಟ ಆಗುವಂತದ್ದು ಅಥವಾ ನಮ್ಗೆ ಇಷ್ಟ ಆಗಿರುವಂತದ್ದು. ಒಟ್ಟಾರೆ ಬಹಳ ಒಂಥರ ಫೀಲ್ ಗುಡ್ ಮೂವಿ ಅಂತ ಹೇಳ್ಬೋದು. ಅದು ನಮ್ಮ ಚಿತ್ರ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಬಂದು ಕೂತ್ಕೊಂಡು ಪ್ರೇಕ್ಷಕರಿಗೆ ಒಂದ್ 2 ಗಂಟೆ ಕಾಲ ಹೇಗ್ ಹೋಗುತ್ತೆ ಅಂತ ಗೊತ್ತಾಗಲ್ಲ. ಅಂದ್ರೆ ಅಷ್ಟು ಈಸಿಯಾಗಿ ಫೀಲ್ ಗುಡ್ ಆಗಿ ಹೋಗುತ್ತೆ. ಎಲ್ಲೂ ನಿಮ್ಗೆ ಬೋರ್ ಅನ್ಸಲ್ಲ ಅಥವಾ ಪಾತ್ರಗಳಿಗೆ ಕನೆಕ್ಟ್ ಆಗ್ತೀರಾ, ಅದು ಇಂಪಾರ್ಟೆಂಟ್. ಯಾಕಂದ್ರೆ ಒಂದು ಡೆಲಿವರಿ ಬಾಯ್ ಮೇಲೆ ಯಾವ್ದೋ ಒಂದು ಚಿತ್ರ ಬಂದಿರಲಿಲ್ಲ ಕನ್ನಡದಲ್ಲಿ. ಸೊ ಇದೊಂದು ಫುಡ್ ಡೆಲಿವರಿ ಬಾಯ್ ಮೇಲೆ ಆಧಾರಿತ ಒಂದು ಚಿತ್ರ, ಅದರ ಜೊತೆಗೆ ಒಂದು ಅದೇ ಎಲ್ಲೋ ಒಂದ್ ಕಡೆ ಪ್ರತಿಯೊಂದು ರಿಲೇಟ್ ಆಗುತ್ತೆ. ಸಾಮಾನ್ಯ ವರ್ಗದ ಜನರ ಒಂದು ಜೀವನ ಏನಿದೆ, ಪ್ರತಿಯೊಬ್ಬರ ಜೀವನ. ಈಗ ಸರ್ ಹೇಳ್ದಂಗೆ ಡೆಲಿವರಿ ಬಾಯ್ ಪಾತ್ರ ಆಗಿರಬಹುದು, ಅಥವಾ ಇನ್ನೊಂದು ಕಡೆ ಒಂದು ಏಮ್ ಇಟ್ಕೊಂಡಿರುವಂತಹ ಹೆಣ್ಮಕ್ಳ ಪಾತ್ರ ಆಗಿರ್ಬೋದು. ಹೀಗೆ ಸರ್, ಶ್ರೀನಿವಾಸ್ ಸರ್, ತಮಗೆ ನನ್ನ ಮತ್ತೊಂದು ಪ್ರಶ್ನೆ ಏನು, ಸಿನಿಮಾ ಅಂದ್ರೆ ಕನ್ನಡ ಇಂಡಸ್ಟ್ರಿಯಲ್ಲಿ ನಾವೇನು ಈಗ ಔಟ್ಪುಟ್ ಕೊಡೋದ್ರಲ್ಲಿ ಯಾವ್ದ್ರಲ್ಲೂ ಕೂಡ ಹಿಂದೆ ಬಿದ್ದಿಲ್ಲ. ನಿಮ್ ಸಿನಿಮಾ ಕೂಡ ಅಷ್ಟೇ ಎಷ್ಟು ಅದ್ಭುತವಾಗಿ ಬಂದಿದೆ. ಹಾಗೆ ಕತೆಗಳ ವಿಚಾರಕ್ಕೆ ಬಂದ್ರು ಕೂಡ ಪ್ರತಿಯೊಂದು ಎಳೆಯನ್ನು ಬಹಳ ನೀಟಾಗಿ ಅಷ್ಟು ಫಿನಿಶಿಂಗ್ ಆಗಿ ಕೊಟ್ಟಿದ್ದೀರಾ. ಸೊ ಎಲ್ಲೋ ಒಂದು ಕಡೆ ಶೋಗಳಿಗೆ ಸ್ಕ್ರೀನ್ ಏನು ಸಿಗ್ತಾ ಇರುವಂತಹ ವಿಚಾರ ಕೆಲವೊಂದ್ ಕಡೆ ಅಸಮಾಧಾನ ಇದೆ. ಮೊನ್ನೆ ರಿಲೀಸ್ ಆದಂತಹ ಓಲ್ಡ್ ಮಂಕ್ ಆಗಿರ್ಬಹುದು, ಎಲ್ಲೋ ಬೋರ್ಡ್ ಆಗಿರ್ಬಹುದು, ಸಿನಿಮಾಗಳಿಗೆ ಎಲ್ಲೋ ಒಂದ್ ಕಡೆ ಸ್ಪೇಸ್ ಸಿಗ್ತಾ ಇಲ್ಲ. ಸೊ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಯಾಕಂದ್ರೆ ಯಾವುದೇ ಬೇರೆ ಭಾಷೆಗಳಿಗೆ ಕಡಿಮೆ ಇರೋ ರೀತಿಯನ್ನು ನಮ್ಮ ಇಂಡಸ್ಟ್ರಿಲಿ ಸಿನಿಮಾಗಳು ಬರುತ್ತೆ ಅಂತಲ್ಲ, ಅದಕ್ಕಿಂತ ಸೆಡ್ ಹೊಡೆಯೋ ರೀತಿಯಲ್ಲಿ ನಮ್ಮ ಸಿನಿಮಾಗಳು ಇದೆ. ನಾವು ಅಂತಹ ಒಳ್ಳೆ ಎಫರ್ಟ್ ಹಾಕ್ತಾ ಇದೀವಿ. ಬಟ್ ಆದ್ರೂ ಕೂಡ ಇಲ್ಲಿ ಶೋ ಪ್ರೆಸೆನ್ಸ್ ಅಂತ ನಾವ್ ಏನ್ ಹೇಳ್ತೀವಿ, ಶೋಗಳು ಸಿಗ್ತಾ ಇಲ್ವಲ್ಲ. ಸೊ ಇದಕ್ಕೆ ಎಲ್ಲೋ ಒಂದ್ ಕಡೆ ಬೇಜಾರಿದೆ ಏನು ಸಿನಿಮಾ ತಂಡಗಳಿಗೂ ಕೂಡ. ಇದಕ್ಕೆ ಓಲ್ಡ್ ಮಂಕ್ ಕೂಡ ಹೊರತಲ್ಲ ಅಥವಾ ಎಲ್ಲೋ ಬೋರ್ಡ್ ಕೂಡ ಹೊರತಲ್ಲ. ತಾವು ಏನ್ ಹೇಳ್ತೀರಾ ಸರ್ ಇದಕ್ಕೆ?
ಬಹಳ ಯೋಚನೆ ಮಾಡುವಂತ ವಿಷಯ. ಯಾಕಂದ್ರೆ ಏನಾಗಿದೆ ಇವಾಗ ಅಂತಂದ್ರೆ ಕನ್ನಡ ಚಿತ್ರಗಳನ್ನ ಬೆಳೆಸ್ಬೇಕು ಅಂದ್ರೆ ನಮ್ ಕನ್ನಡ ಪ್ರೇಕ್ಷಕರ ಕೈಯಲ್ಲೇ ಮಾತ್ರ ಇರೋದು. ನಮ್ ಕನ್ನಡ ಪ್ರೇಕ್ಷಕರು ಕನ್ನಡ ಚಿತ್ರಗಳನ್ನ ನೋಡಿದ್ರೆ ಮಾತ್ರ ಕನ್ನಡ ಚಿತ್ರಗಳನ್ನ ಬೆಳೆಯಕ್ ಸಾಧ್ಯ. ಏನಾಗುತ್ತೆ ಇವಾಗ ಬೇರೆ ಕನ್ನಡ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಸಿಟೀಸ್ ಎಲ್ಲಾ ಭಾಷೆಗಳು ಜನ ಇಲ್ಲಿದ್ದಾರೆ. ಸೊ ಹಾಗಾಗಿ ತೆಲುಗು, ತಮಿಳು, ಹಿಂದಿ, ಇಂಗ್ಲಿಷ್ ಚಿತ್ರಗಳು ನೋಡೋ ಜನ ಜಾಸ್ತಿ ಇದ್ದಾರೆ. ಬಟ್ ನಮ್ಮ ಎಷ್ಟಲ್ಲಿ ನಮ್ಮಲ್ಲೇನೆ ಕನ್ನಡದವರೇ ಯಾರು ಕನ್ನಡಿಗರು ಸುಮಾರು ಜನ ಕನ್ನಡ ಚಿತ್ರಗಳನ್ನ ನೋಡಲ್ಲ. ಚಿತ್ರರಂಗಕ್ಕೂ ಥಿಯೇಟರ್ಗೆ ಹೋಗ್ಬಿಟ್ಟು ನೋಡಲ್ಲ. ಬರ್ಲಿ ಬಿಡು ಯಾವ್ದಾದ್ರು ಬಂದಾಗ OTT ನೋಡೋಣ ಅಂತಾರೆ. ಅದ್ರ ಜೊತೆಗೆ ಇವಾಗ ಆಗ್ತಿರೋ ಒಂದು ಗಲಾಟೆ ಇರ್ಬೋದು. ಅದ್ರ ಬಗ್ಗೆ ನಾನು ಜಾಸ್ತಿ ಮಾತಾಡಕ್ ಆಗಲ್ಲ. ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ತುಂಬಾ ಜನ ಹೇಳ್ತಾರೆ, ಸೆಗ್ರಿಗೇಟ್ ಮಾಡ್ತಾರೆ, ನಮ್ಮ ಕನ್ನಡ ಚಿತ್ರಗಳು ಜಾಸ್ತಿ ಸ್ಪೇಸ್ ಕೊಡಲ್ಲ, ಬೇರೆ ಚಿತ್ರಗಳು ಕೊಡ್ತಾರೆ. ಅದಕ್ಕೆಲ್ಲ ಆನ್ಸರ್ ಇರೋದು ನಮ್ಮ ಪ್ರೇಕ್ಷಕರ ಕೈಯಲ್ಲೇ. ಜಾಸ್ತಿ ಪ್ರೇಕ್ಷಕರು ಜಾಸ್ತಿ ನಮ್ಮ ಕನ್ನಡದವರು ಹೋಗ್ಬಿಟ್ಟು ಕನ್ನಡ ಚಿತ್ರಗಳಿಗೆ ಬೆಂಬಲ ಕೊಟ್ಟು ಚಿತ್ರಮಂದಿರದಲ್ಲಿ ಹೋಗ್ಬಿಟ್ಟು ನೋಡಿದ್ರು ಅಂತಂದ್ರೆ ಅದ್ರದ್ದು ಆಕ್ಯುಪೆನ್ಸಿ ಲೆವೆಲ್ ಜಾಸ್ತಿ ಆಯ್ತು ಅಂತಂದ್ರೆ ಬೇರೆ ಭಾಷೆಗಳಿಗೆ ಯಾಕೆ ಕೊಡ್ತಾರಲ್ಲ. ಬಟ್ ಕೆಲವು ಸತಿ ಇದ್ದು ಆತರ ಪ್ರೇಕ್ಷಕರು ನೋಡುವ ಚಿತ್ರ ಕೆಲವು ಸತಿ ಎಷ್ಟೋ ಸನ್ನಿವೇಶಗಳಿದೆ ಮಲ್ಟಿಪ್ಲೆಕ್ಸ್ ಅಂತ ಹೇಳ್ಬಿಟ್ಟಿರ್ತಾರೆ ಬೇರೆ ಬೇರೆ ಕಾರಣಗಳಿಂದ. ಇದೊಂದು ನಡೀತಾ ಇರೋದು ವಿಷಯ. ಇದಕ್ಕೆ ತುಂಬಾ ಜನ ಗಣ್ಯ ವ್ಯಕ್ತಿಗಳು ಇದ್ದಾರೆ ನಮ್ಮ ಚಿತ್ರದಲ್ಲಿ ಇದನ್ನ ಮಾತಾಡೋದಿಕ್ಕೆ, ಅದ್ರ ಬಗ್ಗೆ ಆಕ್ಷನ್ ತಗೊಳ್ಳೋದಿಕ್ಕೆ. ಬಟ್ ನಾನು ಹೇಳೋದು ನನ್ನ ಮನವಿ ಇರೋದು ನಮ್ಮ ಪ್ರೇಕ್ಷಕರಿಗೆ ಕನ್ನಡ ಚಿತ್ರಗಳನ್ನ ನೀವು ದಯವಿಟ್ಟು ನೋಡಿ, ದಯವಿಟ್ಟು ಹೋಗ್ಬಿಟ್ಟು ಪ್ರೋತ್ಸಾಹಿಸಿ, ಚಿತ್ರಮಂದಿರಗಳು ಹೋಗ್ಬಿಟ್ಟು ನೋಡಿ, ಒಂದು ಒಳ್ಳೆ ಉತ್ತರ ಕೊಡೋಣ ಬೇರೆಯವ್ರಿಗೂ. ಯಾಕಂದ್ರೆ ಕನ್ನಡ ಚಿತ್ರಗಳಲ್ಲಿ ಬರುವಂತ ಒಂದು ಕ್ವಾಲಿಟಿ ಇರ್ಬೋದು, ಅಥವಾ ಅಲ್ಲಿ ಬರುವಂತ ಒಂದು ಕಮಿಟ್ಮೆಂಟ್ ಇರ್ಬೋದು, ಅಥವಾ ಪ್ರೊಡ್ಯೂಸರ್, ಡೈರೆಕ್ಟರ್, ಆಕ್ಟರ್ಸ್ ಹಾಕುವಂತ ಎಫರ್ಟ್ ಯಾವುದೇ ಚಿತ್ರರಂಗಕ್ಕೂ ಕಮ್ಮಿ ಅಲ್ಲ. ಇನ್ನು ಒಂದ್ ಮಟ್ಟ ಹೆಚ್ಚೇ ಇರ್ಬೋದು, ಹೆಚ್ಚಿಗೆ ಅಂತಾನೆ ಹೇಳ್ಬೋದು ನಮ್ಮ ಚಿತ್ರರಂಗದಲ್ಲಿ. ಬೇಸಿಕಲಿ ಡಿಪೆಂಡ್ಸ್ ಆನ್ ದ ಪ್ರೇಕ್ಷಕರ ಮೇಲೆ. ಪ್ರೇಕ್ಷಕರು ನೋಡಿದಷ್ಟು ಕನ್ನಡ ಚಿತ್ರದಲ್ಲಿ ಬೆಳೆಯುತ್ತೆ. ಹೌದು, ಖಂಡಿತ ಸರ್, ಖಂಡಿತ. ಎಸ್ ಸರ್. ಆರ್ಯನ್ ಅವ್ರೆ, ನಿಮ್ಗೆ ಒಂದಷ್ಟು ಸಿನಿಮಾಗಳ ಬಗ್ಗೆ ಅದು ಇದು ವಿಚಾರಗಳು ಮಾತಾಡಿದ್ವಿ. ಇನ್ನ ಹೀರೋಯಿನ್ ವಿಚಾರಕ್ಕೆ ಬಂದ್ರೆ ಹೇಗ್ ಲವ್ ಆಗುತ್ತೆ ಹೀರೋಯಿನ್ ಮೇಲೆ ಹೀರೋಗೆ ಅಂತ? ಯಾವ ಫುಡ್ ಡೆಲಿವರಿ ಬಾಯ್ ಆಗಿ ಕೆಲಸ ಮಾಡ್ತಿರ್ತೀರಿ ತಾವು, ಇಲ್ಲ ಒಂದ್ ಕಡೆ ಜೈಲ್ಗೂ ಹೋಗಿ ಬರ್ತೀರಿ, ಅಲ್ಲಿಂದ ಆಚೆ ಬಂದ್ಮೇಲೆ ಸಲೀಂ ನಿಮ್ಗೆ ಮುಂದೆ ಜೀವನ ಹೇಗ್ ಮಾಡ್ಬೇಕು ಅಂತ ದಾರಿ ತೋರ್ಸಕ್ ಶುರು ಮಾಡ್ತಾರೆ. ಸೊ ಇದೆಲ್ಲ ಒಂದು ಅಂದ್ರೆ ನನಗಂತೂ ಸೀರಿಯಸ್ಲಿ ಎಲ್ಲಿಂದ ಎಲ್ಲಿಗೆ ಅಂತ ಕನೆಕ್ಷನ್ ಗೊತ್ತಿಲ್ಲ. ಯಾಕಂದ್ರೆ ಸಿನಿಮಾ ನೋಡ್ಲೇಬೇಕು, ನಾನು ಕೂಡ ಸಿನಿಮಾ ಹೋಗಿ ನೋಡ್ತೀನಿ ನಾನು ಖಂಡಿತ. ಸೊ ಅದಕ್ಕೆ ಮುಂಚೆ ಹೇಗೆ ಹೀರೋಗೂ ಹೀರೋಯಿನ್ಗೂ ಯಾವ ಒಂದು ಸೀಕ್ವೆನ್ ಇದೆ ಅಂದ್ರೆ ಹೇಗೆ ಕನೆಕ್ಟ್ ಆಗ್ತದೆ? ಯಾಕೆ ಲವ್ ಆಗಲ್ಲ ಅಂತ ನನ್ ಕ್ವೆಶ್ಚನ್. ಹೌದಾ? ಹಾಗಿದ್ರೆ ಲವ್ ಆಗಿಲ್ಲ ಅಂತ ಅಲ್ಲ, ಸುಮ್ಮನೆ ಕ್ಯಾರೆಕ್ಟರ್. ಆಕ್ಚುಲಿ ಇದರಲ್ಲಿ ಲವ್ ಪ್ರೆಸೆಂಟೇಷನ್ ಸ್ವಲ್ಪ ಬೇರೆ ತರ ಕೊಟ್ಟಿದ್ದೀನಿ. ಒಂದು ಇವನು ಡೆಲಿವರಿ ಬಾಯ್, ಹಾಗೆ ಇವನು ಜೀವನದಲ್ಲಿ ಎಷ್ಟೇ ಬಿಸಿ ಇದ್ರು ಎಷ್ಟೇ ಇದು 4:15 ಅಂತ ಟೈಮ್ ಬಂದ್ರೆ ಅವ್ನು ಡೆಲಿವರಿ ತಗೊಳಲ್ಲ. ಈವ್ನಿಂಗ್ 4:30 ಮೇಲೆ ಅವನು ಯಾವುದೇ ಕಾರಣಕ್ಕೂ ನೀವು ಆಪಲ್ ಅವರು ಹುಡುಗಿ ಕೊಟ್ರ ಟೈಮ್ ಅದು ಅಲ್ಲಲ್ಲ, ಇದು ಅವನ ಟೈಮ್. ಇದು ಅಲ್ಲ ಅದೇನೋ ದೇವ್ರು ಕೊಟ್ರು ಪೂಜಾರಿ ಕೊಡಲ್ವಲ್ಲಪ್ಪ ನಂಗೆ ಆಯ್ತು ಇವಾಗ ಕತೆ. ಇವ್ರೇನೋ ಹೇಳಕ್ ಹೋದ್ರೆ ಏನೋ ಹೇಳ್ತಿದಾರೆ ನನಗೆ, ಆದ್ರೂ ನೀವ್ ಅಲ್ಲೆಲ್ಲೋ ಒಂದ್ ಕಡೆಯಿಂದ ಮತ್ತೆ ಫುಲ್ ಕತೆ ಹೇಳ್ತಾ ಇದಾರೆ ಅಲ್ಲಿ. ಇಲ್ಲ ಕತೆ ಹೇಳಿಲ್ಲ ಅವ್ರು. 4:00ವರೆಗೆ ಯಾವ್ದೇ ಡೆಲಿವರಿ ಮಾಡಲ್ಲ ಅಂತ ಅವ್ರ ಕೆಲ್ಸನ ಅಷ್ಟೇ ಹೇಳಿದ್ ನನ್ಗೆ ಅವರು. ಅದೆಲ್ಲ ಮೇನ್ ಪಾಯಿಂಟ್ ನಮ್ ಸಿನಿಮಾನಲ್ಲಿ. ಹೌದಾ? ನೋಡಿ ಅದು ಒಳಗೆ ನಾವು ನೋಡ್ಬಿಡಿ ಸಿನಿಮಾ ನೀವಾಗಿದ್ರೆ. ಇಲ್ಲ, ನಾನು ಖಂಡಿತ ನೋಡ್ತೀನಿ. ಸೊ ಒಂದು ಅದು 4:00ವರೆಗೆ ಅವ್ರಿಗೆ ಅವ್ನು ತುಂಬಾ ಇಷ್ಟವಾಗಿರೋ ನೋಡೋ ಟೈಮ್ ಅದು. ಆ ಟೈಮಲ್ಲಿ ಅವರು ಅಲ್ಲೊಂದು ಬ್ಯೂಟಿಫುಲ್ ಪ್ರೆಸೆಂಟೇಷನ್ ಇದೆ. ಎರಡನೇದು ಅವನ ತಾಯಿ ಅವ್ರಿಗೆ ಫೋಟೋ ನೋಡಿ ಒಂದು ಮಹಾಲಕ್ಷ್ಮಿ ತರ ಕಾಣ್ತಾಳೆ. ಮನೆಗೆ ಒಂದು ಚೈನ್ ಹಾಕೊಂಡು ಕರ್ಕೊಂಬ ಅಂತಾರೆ. ಆ ಚೈನ್ ತಗೊಳಕ್ಕೆ ₹1 ಲಕ್ಷ, 90,000 ರೂಪಾಯಿ, 60,000 ರೂಪಾಯಿ ಕಡಿಮೆ ಚೈನ್ ಇಲ್ಲ. ಆ ಚೈನ್ ತಗೊಳಕ್ಕೆ ಒಂದು ದುಡ್ಡಿಲ್ಲ. ಸೊ ಅವ್ನು ಶುರು ಮಾಡಿದ್ದು ಒಂದು ಕೊಂಡಿ 2,000 ರೂಪಾಯಿ ದುಡ್ಡು ಅಡ್ವಾನ್ಸ್ ಕೊಟ್ಟು ಆ ಚೈನ್ ಅಲ್ಲಿಂದ ಹೆಂಗ್ ಕಷ್ಟ ಪಡ್ಕೊಂಡು ಒಂದು ಚೈನ್ ಆಗುತ್ತೆ ಅಂದ್ರೆ ಬೆಳಗ್ಗೆ ರಾತ್ರಿ ಎಲ್ಲ ಕೆಲಸ ಮಾಡಿ ಒಂದು ದುಡ್ಡು ಕೊಟ್ಟು ಆಚಾರ ಹತ್ರ ಚೈನ್ ಮಾಡ್ತಾರೆ. ಕಷ್ಟ ಹೆಂಗಿದ್ರಿ ಅಂತ ಈ ಒಂದು ಟ್ರಾವೆಲ್ ಇದೆಯಲ್ಲ, ಅದು ಇದರಲ್ಲಿ ನ್ಯೂ ವೇ ಆಫ್ ಪ್ರೆಸೆಂಟೇಷನ್ ಆಫ್ ಲವ್. ಸೊ ತುಂಬಾ ಕನೆಕ್ಟ್ ಆಗ್ತಾರೆ. ಅರ್ಚನಾ ಅವ್ರು ಏನ್ ಹೇಳ್ತೀರಿ ಇದಕ್ಕೆ? ಈಗ ಹೇಳಿದ್ರು ಸರ್, ಅಂದ್ರೆ ಒಂದು ಕೊಂಡಿಯಿಂದ ಸ್ಟಾರ್ಟ್ ಆಗಿ ಒಂದು ಪೂರ್ತಿ ಚೈನ್ ಆಗತ್ತೆ. ಆ ಚೈನ್ ಆಗೋದಕ್ಕೆ ಎಷ್ಟು ಕಷ್ಟ ಪಡ್ತಾನೆ ಆ ಹುಡುಗ ಅನ್ನೋದನ್ನ ಹೇಳಿ ನನಗ್ ಖುಷಿ, ನನಗೆ ತಾನೇ ಚೈನ್ ಕೊಡ್ತಾರೆ ಹಾಗೆ. ಇನ್ನು ಅರುಣಾ ಬಾಲರಾಜ್ ಅವರ ಪಾತ್ರಕ್ಕೆ ಬಂದ್ರೆ ನಾವು ತುಂಬಾ ಅವರು
ನೋಡಿದ್ವಿ ಸಾಂಗ್ಗಳಲ್ಲಿ ಒಂದು ಅಂದ್ರೆ ಸೆಂಟಿಮೆಂಟ್ ಇರೋ ಸಾಂಗ್ ಒಂದು ತಾಯಿಗೋಸ್ಕರನೇ ಮೀಸಲಿಟ್ಟಿದ್ದೀರಿ ಆ ಒಂದು ಸಾಂಗ್ ನ. ಸೊ ಡೆಫಿನೆಟ್ಲಿ ಅದ್ರಲ್ಲಿ ಅನ್ಸ್ಬಿಡುತ್ತೆ ಮದರ್ ಸೆಂಟಿಮೆಂಟ್ ಸಿನಿಮಾದಲ್ಲಿ ಇದೆ ಅಂತ ಒಂದ್ ಕಡೆ ಅನ್ಸುತ್ತೆ. ಇನ್ನೊಂದ್ ಕಡೆ ನಿಮ್ಮ ಅರ್ಚನಾ ಅವರ ಒಂದು ಇನ್ನೊಂದು ಸಾಂಗ್ ನೋಡಿದಾಗ ಏನು ಜೋಪಾನ ಸಾಂಗ್ ನೋಡಿದಾಗ ಬೇಡ ಮಗಲವು ಉಪೇಂದ್ರ ಅವರ ಹಾಡ್ ನೋಡಿದಾಗ ಏನಿದೆ ಇಲ್ಲಿ, ಒಂದ್ ಕಡೆ ಮದರ್ ಸೆಂಟಿಮೆಂಟ್ ತೋರಿಸ್ತಾರೆ, ಇನ್ನೊಂದ್ ಕಡೆ ಹೀರೋ ಹೀರೋಯಿನ್ ಒಂದು ಲವ್ ಸಾಂಗ್ ತೋರಿಸ್ತಾರೆ, ಇನ್ನೊಂದ್ ಕಡೆ ಲವ್ವೇ ಬೇಡವಪ್ಪ ಅಂತ ಹಾಡ್ಸಿದಾರೆ ಅಂತ ಎಲ್ಲ ಇದೆ. ಏನ್ ಹೇಳ್ತಾರೆ ಅಶ್ವಿನ್ ಸರ್ ಇದಕ್ಕೆ? ನಮ್ದು ಅದೇ ಹೇಳ್ಬಿಡಲ್ಲ, ಒಂದು ಮಾಸ್ ಕಮರ್ಷಿಯಲ್ ಎಂಟರ್ಟೈನ್ಮೆಂಟ್ ಸಿನಿಮಾ ಇಂಥದ್ದಿಲ್ಲ ಅಂತ ಹೇಳಂಗಿಲ್ಲ, ಎಲ್ಲಾನು ಇದೆ ಸಿನಿಮಾಲಿ. ಬಂದ್ ಸಿನಿಮಾ ನೋಡಿ ಅಥವಾ ಸಾಂಗ್ ನೋಡಿದ ತಕ್ಷಣ ಮದರ್ ಸೆಂಟಿಮೆಂಟ್ ಮದರ್ ಓರಿಯೆಂಟೆಡ್ ಇದೆ ಅಂತಾನು ಅನ್ಕೊಳಂಗಿಲ್ಲ ನಾವು. ಇನ್ನೊಂದ್ ಕಡೆ ಜೋಪಾನ ಸಾಂಗ್ ನೋಡಿದಾಗ ಇದು ಲವ್ ಸ್ಟೋರಿ ಅಂತಾನು ಅನ್ಕೊಳಂಗಿಲ್ಲ. ಮತ್ತೊಂದ್ ಕಡೆ ಬೇಡ ಮಗಲವು ಅಂತ ಅಂದ್ರೆ ಲವ್ ಫೇಲ್ಯೂರ್ ಸಿನಿಮಾ ಅಂತಾನು ಅನ್ಸಲ್ಲ ನಮ್ಗೆ. ಚೆನ್ನಾಗಿ ಕೊಟ್ಟಿದ್ದಾರೆ ಟ್ವಿಸ್ಟ್. ಇವಾಗ ನೋಡಿ, ನಮ್ಮ ಆಡಿಯನ್ಸ್ಗಳಿಗೆ ಒಬ್ಬೊಬ್ರಿಗೆ ಒಂದೊಂದು ವರ್ಗ ಇರುತ್ತೆ. ಅಂದ್ರೆ ಒಂದೊಂದು ಟೈಪ್ ಆಫ್ ಸಿನಿಮಾಸ್ ಇಷ್ಟ ಆಗುತ್ತೆ, ಒಬ್ಬರಿಗೆ ಎಮೋಷನ್ ಇಷ್ಟ ಆಗುತ್ತೆ, ಒಬ್ಬರಿಗೆ ಲವ್ ಸ್ಟೋರಿ ಇಷ್ಟ ಆಗುತ್ತೆ, ಒಬ್ಬೊಬ್ರಿಗೆ ಐ ಮೀನ್ ಆಕ್ಷನ್ ಇಷ್ಟ ಆಗುತ್ತೆ, ಒಬ್ಬರು ಥ್ರಿಲ್ಲರ್ ಇಷ್ಟ ಆಗುತ್ತೆ. ಸೊ ಇದೆಲ್ಲ ಸೇರಿ ಒಂದು ಸಿನಿಮಾ ಇದು. ಹೌದು, ಕಂಪ್ಲೀಟ್ ಫ್ಯಾಮಿಲಿ ಕಂಪ್ಲೀಟ್ ಪ್ಯಾಕೇಜ್ ಇದರಲ್ಲಿ. ಶ್ರೀನಿವಾಸ್ ಸರ್ಗೆ ಯಾವ ಸಾಂಗ್ ತುಂಬಾ ಇಷ್ಟ ಅಂತ ಈ ಸಿನಿಮಾದಲ್ಲಿ? ಯಾಕೆ ಅಂತ ಕೇಳೋದಾ? ಬೇಡ ಮಗಲವು ಅಶ್ವಿನ್ ಅವ್ರಿಗೆ ಇಷ್ಟನಾ ಅಂತ? ನನಗೆ ಜೋಪಾನ ಆಕ್ಚುಲಿ, ಬಟ್ ಬೇಡ ಮಗಲವು ಅದಕ್ಕಿಂತ ಜಾಸ್ತಿ ಇಷ್ಟ ಆಗಿದೆ. ಯಾಕಂದ್ರೆ ಸ್ವಲ್ಪ ನಾನು ಜಾಸ್ತಿ ಕಾಣಿಸ್ಕೊಳ್ತೀನಿ ಆ ಸಾಂಗ್ ಅಲ್ಲಿ, ಅದಕ್ಕೆ ಕೇಳಿದೆ ನಾನು ಆ ಸಾಂಗ್ ನಿಮಗೆ ತುಂಬಾ ಇಷ್ಟನಾ ಅಂತ. ಇಲ್ಲ, ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಜೋಪಾನ ನಂಗೆ ತುಂಬಾ ಇಷ್ಟ. ಅಂಡ್ ಆಲ್ಮೋಸ್ಟ್ ಎಲ್ಲ ಸಾಂಗ್ ಸಾಂಗ್ ಅಲ್ಲೂ ಅಷ್ಟೇ ಆಲ್ಮೋಸ್ಟ್ ಬೆಂಗಳೂರಿನ ನೋಡ್ಬಿಡ್ತೀವ ಅಂತ ನಾವಲ್ಲ. ಆ ಸಾಂಗ್ ಆಲ್ಮೋಸ್ಟ್ ನೋಡ್ತೀವಿ. ಹೌದು, ಆ ಸಾಂಗ್ ಪ್ಲೇ ಮಾಡಿದಾಗ ತುಂಬಾ ಜನ ನಿಮ್ಗೆ ಹಳೆ ಪಾಯದ ಸಾಂಗ್ ಮಣಿರತ್ನಂ ಸರ್ದು ಹಳೆ ಪಾಯದ ಸಾಂಗ್ ನ ಕನೆಕ್ಟ್ ಮಾಡ್ಬಿಟ್ರು. ಅಂದ್ರೆ ಜೋಪಾನ ನೀವು ಕೇಳ್ತಾ ನಮ್ಗೆ ಇಷ್ಟ ಆಗುತ್ತೆ ಸರ್. ಸಾಂಗ್ ಮಾಡಿದಾಗ ವೆರಿ ಸ್ಲೋ ವಾಯ್ಸ್, ತುಂಬಾ ಅಲಂಕಾರಗಳಿಲ್ಲ, ಬಟ್ ಅದ್ರ ತುಂಬಾ ಕ್ಯೂಟ್ ಮೂಮೆಂಟ್ಸ್ ಇದೆ ಅದ್ರ. ಹೌದು ಅಂದ್ರೆ ಬಹಳ ಕೇಳ್ತಾ ಆಳ್ವಾಗ ಹೊರಟೋಗ್ಬಿಡ್ತೀವಿ ಅದ್ರೊಳಗೆ, ಹಾಗಿದೆ ಸಾಂಗ್. ಖಂಡಿತ. ಆ ಸಾಂಗ್ ಅಲ್ಲಿ ಅರ್ಚನಾ ಅವರು ಆ ಮೊಟ್ಟೆ ತಿಂದ್ರೆ ಕೇಳ್ಬೇಕಾಗಿತ್ತು ನಾನು. ಮೊಟ್ಟೆನಾ? ಅದು ಹಿಂದೆ ಒಂದು ಸ್ಟೋರಿ ಇದೆ. ನಾನು ವೆಜಿಟೇರಿಯನ್, ಪ್ಲೀಸ್ ಹೇಳಿ. ನಾನು ವೆಜಿಟೇರಿಯನ್. ಓಕೆ, ನಾನ್ ವೆಜಿಟೇರಿಯನ್. ಆ ಸಾಂಗ್ ರಿಲೀಸ್ ಆದಾಗ ಹಾಡ್ ಹೇಗಿದೆ ಅದು ಇದು ಅಂತೆಲ್ಲ ನಾನು ನಮ್ಮ ಅಮ್ಮಂಗೆ ಕೇಳ್ತಿದ್ರೆ, ನಮ್ಮ ಫಸ್ಟ್ ಮೊಟ್ಟೆ ತಿಂದ್ಯಾ ನೀನು ಅದ್ರಲ್ಲಿ ಅಂತ ವಿಷಯ ಕೇಳ್ತಿದ್ರು. ಅದನ್ನ ಓಕೆ ಅಂದ್ರೆ ತಿಂದ್ರ ಮೊಟ್ಟೆನಾ ಅಂತ ಸಿನಿಮಾ ಸುಮ್ಮನೆ ಟಚ್ ಮಾಡಿದ್ದು ನಾನು ಅಷ್ಟೇ, ಅದನ್ನೇ ತೋರಿಸಿರೋದು. ಅದಾದ್ಮೇಲೆ ಚೆನ್ನಾಗಿಲ್ಲ ಅಂತ ಅಂತಿರೋದು ಆ ಶಾರ್ಟ್ ಹಾಕಿದ್ದಾರೆ. ಚೆನ್ನಾಗಿದೆ ಅನ್ಸುತ್ತೆ ಮೊಟ್ಟೆನೇ ಅಥವಾ ಶಾರ್ಟ್? ಚೆನ್ನಾಗಿಲ್ಲ ಅಂತ ಇಡೀ ತಂಡಕ್ಕೆ ನನ್ನ ಪ್ರಶ್ನೆ. ರಾಮ್ ಗೋಪಾಲ್ ವರ್ಮಾ ಅವರು ನಿಮ್ಮ ತಂಡಕ್ಕೆ ವಿಶ್ ಮಾಡಿದ್ರು, ಎಷ್ಟು ಖುಷಿ ಆಯ್ತು? ಆ ಒಂದು ಸರ್ಪ್ರೈಸ್ ಅದು ನನಗೆ ಗೊತ್ತೇ ಇರ್ಲಿಲ್ಲ. ನಾನು ಅದು ಪೋಸ್ಟ್ ನೋಡಿದ್ಮೇಲೆ ಗೊತ್ತಾಯ್ತು. ತುಂಬಾ ಖುಷಿ ಆಯ್ತು. ನನಗೆ ಎಲ್ಲರೂ ಕಳಿಸ್ತಿದ್ರು, ರಾಮ್ ಗೋಪಾಲ್ ವರ್ಮಾ ಇದು. ಅಶ್ವಿನ್ ಅವ್ರು ಏನ್ ಹೇಳ್ತಿರತ್ತ ತಾವಿದಕ್ಕೆ? ಅಲ್ಲ, ಈಸಿಯಾಗಿ ರಾಮ್ ಗೋಪಾಲ್ ಅವರು ಅಷ್ಟು ಈಸಿಯಾಗಿ ಬೇರೆ ಎಲ್ಲ ಸಿನಿಮಾಗಳನ್ನು ಹೊಗಳೋದಿಲ್ಲ, ಮೆಚ್ಚೋದಿಲ್ಲ, ಅಂಡ್ ಅವರು ಶೇರ್ ಮಾಡೋದಿಲ್ಲ. ಸೊ ಅವರು ಟ್ವೀಟ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಶೇರ್ ಮಾಡಿದಾಗ ನನಗಂತೂ ಅಯ್ಯೋ ಬೇರೆ ಲೆವೆಲ್ ಖುಷಿ ಆಗಿತ್ತಲ್ಲಿ. ಓಕೆ, ಇನ್ನು ಆರ್ಯನ್ ಅವರು ಸಿನಿಮಾ ಇಂಡಸ್ಟ್ರಿ ಬಂದು ಸುಮಾರು 10 ವರ್ಷಗಳೇ ಕಳೀತು ಅಂತ ಅನ್ಸುತ್ತೆ ನನಗೆ. ಸೊ ಹೇಗೆ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಈ ಡಿಯರ್ ಸತ್ಯ ಒಂದು 10 ವರ್ಷಗಳ ನಂತರ ಮತ್ತೆ ಕಮ್ ಬ್ಯಾಕ್ ಮಾಡಿದ್ದಾಗಿರಬಹುದು, 5 ವರ್ಷಗಳ ನಂತರ ಮೇ ಬಿ. ಸೊ ಹೇಗೆ ಹಂಚ್ಕೋತೀರಾ ಈ ಒಂದು ಖುಷಿಯನ್ನ? ಡಿಯರ್ ಸತ್ಯ ನನ್ನ ಡೆಬ್ಯೂ ಅಂತ ಹೇಳ್ಬೋದು. ನನ್ನ ಕನ್ನಡ ಚಿತ್ರರಂಗದ ಮೊದಲನೇ ಹೆಜ್ಜೆ. ಈಗ ನಾನು ಈ 10 ವರ್ಷ ಏನು ಕಷ್ಟಪಟ್ಟಿದ್ದೀನಿ, ಕಲ್ಲರಡಿ ಹೂವಾಗಿಂದ ಕೊನೆ ಮಾಡಿರುವಂಥ ಸಿನಿಮಾ ತನಕನೂ ಅದಕ್ಕೆ ಡಿಯರ್ ಸತ್ಯ ಇಟ್ಸ್ ಕಂಪ್ಲೀಟ್ಲಿ ಮಿಕ್ಸ್ಡ್ ಇಮೋಷನ್. ನನಗೆ ಇದಕ್ಕೆ ತುಂಬಾ ಸಾಥ್ ಕೊಟ್ಟರು ಅಂತ ನನ್ನ ಪ್ರೊಡ್ಯೂಸರ್ಸ್ ಆಗ್ಬೋದು, ಪರ್ಪಲ್ ರಾಕ್ ಎಂಟರ್ಟೈನರ್ಸ್, ಗಣೇಶ್ ಪಾಪಣ್ಣ, ರಾಕ್ಲಿನ್ ಮಗ ಯತೀಶ್ ರಾಜ್, ಮತ್ತೆ ಶ್ರೀನಿವಾಸ್, ಇವರೆಲ್ಲ ಐ ಥಿಂಕ್ ಈಚ್ ಒನ್ ಇಸ್ ಅ ಸ್ಪ್ಲಿಟ್ ದ ಸ್ಟ್ರೆಂತ್ ಇಸ್ ಇನ್ ಡಿಫ್ರೆಂಟ್ ಆಸ್ಪೆಕ್ಟ್. ಇವ್ರು ಇಲ್ದಿದ್ರೆ ನಿಜವಾಗ್ಲೂ ಸಿನಿಮಾ ಇವತ್ತು ಥಿಯೇಟರ್ ಬರ್ತಾ ಇರಲ್ಲ. ಸೊ ಐ ಡೆಡಿಕೇಟ್ ದಿಸ್ ಸಿನಿಮಾ ಟು ದೆಮ್. ಆಮೇಲೆ ಈ ಸಿನಿಮಾದಲ್ಲಿ ನನ್ನ ಡೆಬ್ಯೂ ಜೊತೆ ವರ್ಕ್ ಮಾಡೋದು ನನ್ನ ಡೈರೆಕ್ಟರ್, ನನ್ನ ಕ್ಯಾಮ್ರಾಮನ್ ವಿನೋದ್ ಭಾರತಿ ತುಂಬಾ ಚೆನ್ನಾಗಿ ಸಿನಿಮಾನ ಬ್ಯೂಟಿಫುಲ್ ಆಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ. ಆಮೇಲೆ ಮೋಹನ್ ಮಾಸ್ಟರ್, ಆಮೇಲೆ ನಮ್ಮ ಸಿನಿಮಾ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಧರ್ ಸಂಭ್ರಮಂ, ಅವರು ಮ್ಯೂಸಿಕಲ್ ಕಿಂಗ್. ಅವರು ಸಿನಿಮಾಗೆ ಆ ಒಂದು ಇದು ಸಿನಿಮಾ ಡೆಬ್ಯೂಗಿನ ಬೇರೆ ಆಗ್ಬಿಡ್ತು ನನಗೆ.
ಇದೇ ತರ ನಮ್ಮ ಕುಂಫು ಮಾಸ್ಟರ್, ನಮ್ಮ ಮಾಸ್ಟರ್ ಮತ್ತೆ ನಮ್ಮ ಕೋ ಆರ್ಟಿಸ್ಟ್ ಅರ್ಚನಾ ಕೊಟ್ಟಿಗೆ, ಇದೆಲ್ಲ ಸೇರಿದಾಗ ನನಗಿರೋ ಈ 10 years ಪಡೆದಿರುವಂತ ಕಷ್ಟ, ನನ್ನ ಇಮೋಷನ್ಸ್, ನಾನು ಎಷ್ಟೊಂದ್ ಕಡೆ ಹತ್ತಿದ್ದೀನಿ, ಇದೆಲ್ಲ ಒಬ್ಬನೇ ಅಂದ್ರೆ ನಮ್ಗೆ ಸಿಗದೆ, ನಾನು ಯಾವತ್ತೂ ನಮಗಿನ ಚೆನ್ನಾಗಿ ಕತೆ ಹೇಳೋನು, ನಮಗಿನ ಚೆನ್ನಾಗಿ ಆಕ್ಟ್ ಮಾಡೋನು, ಮೆಜೆಸ್ಟಿಕ್ ಫುಟ್ಪಾತ್ ಅಲ್ಲಿ ಮಲಗಿರ್ತಾರೆ. ಬಟ್ ಅವ್ರಿಗೆಲ್ಲ ಒಂದು ಕನಸಿದೆ, ಇವತ್ತು ಅದೆಲ್ಲ ನೆನಸಾಗ್ತಿದೆ. ಸಿನಿಮಾ ಬಗ್ಗೆ ವೀಕ್ಷಕರಿಗೆ ಏನ್ ಹೇಳ್ತೀರಿ? ನಾನಾ ಸೊ ವೆಲ್ ಡಿಯರ್ ಸತ್ಯ ಒಂದು ಮಿಕ್ಸ್ಡ್ ಎಮೋಷನ್ಸ್ ಇರೋ ಸಿನಿಮಾ, ಕಂಪ್ಲೀಟ್ ಪ್ಯಾಕೇಜ್. ಆಮೇಲೆ ಈ ಸಿನಿಮಾ ನೀವು ಸಿನಿಮಾ ತರ ನೋಡಿದೆ, ನೀವು ಬೇರೆ ಹಂಗೆ ನೋಡಿದ್ರೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ ಸಿನಿಮಾ. ಯಾಕಂದ್ರೆ ಇತ್ತೀಚೆಗೆ ಬರ್ತಿರೋ ಸಿನಿಮಾಗಳು ಆಕ್ಚುಲಿ ನಮ್ ಒಂದು ಕ್ಲೂ ಕೊಡದೇ ಇರುವಂತ ಸಿನಿಮಾ ಇದು. ನೀವು ಯಾವ್ದೋ ಒಂದು ಸಿನಿಮಾ ನೋಡಿದ್ರು ಒಂದು 20 ನಿಮಿಷ ಆದ್ಮೇಲೆ ನಿಮ್ ಕ್ಲೂ ಸಿಗ್ಬಿಡುತ್ತೆ. ನಮ್ ಸಿನಿಮಾದಲ್ಲಿ ಸಿಗಲ್ಲ ನಿಮ್ಗೆ. ಸೊ 10 minutes ನೀವು ಸಿನಿಮಾ ನೋಡಿದಾಗ ನಿಮ್ಗೆ ಅದು ಕಚ್ಕೊಳುತ್ತೆ ಅದು. ಸೊ ಹಾಗಾಗಿ ದಿಸ್ ಇಸ್ ಅ ಕಂಪ್ಲೀಟ್ ಅಶ್ವಿನ್ ಹೇಳ್ದಂಗೆ ಡಿಫ್ರೆಂಟ್ ವರ್ಗದವ್ರು ಇದ್ದಾರೆ. ಎಷ್ಟೋ ಜನಕ್ಕೆ ಉಪ್ಪಿ ಸರ್ ಸೌಂಡ್ ಕೊಟ್ಬಿಟ್ರೆ ಸಾಕ್ ಮಾಡೋಣ ಅಂತ. ಸೊ ಅಲ್ಲಿ ಡೆಲಿವರಿ ಬಾಯ್ಸ್ ಅವ್ರಿಗೋಸ್ಕರ ಬಾನಿಗೆ ಏನಿ ಸೊ ಅದರಲ್ಲಿ ಅಷ್ಟು ಅಂದ್ರೆ ನಾಗೇಂದ್ರ ಪ್ರಸಾದ್ ಸರ್ ಬರ್ದಿರುವಂತ ಲಿರಿಕ್ಸ್ ಎಷ್ಟು ಬ್ಯೂಟಿಫುಲ್ ಆಗಿ ಬರ್ದಿರ ಅಲ್ವಾ, ಅವ್ನು ಎಲ್ಲಿ ಎಷ್ಟು ಮೇಲೆ ಪಾಸಿಟಿವ್ ಆಗಿದ್ದಾನೆ ಅಂತ. ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಅಪ್ಪ ಅಮ್ಮ ಇನ್ನೆಷ್ಟು ಖುಷಿ ಪಡ್ತಿದ್ರು ಅಂತ. ಸೊ ನಾನು ಆಕ್ಚುಲಿ ಈ ಸಿನಿಮಾ ಜರ್ನಿ ಮುಖಾಂತರ ಇಬ್ಬರನ್ನು ಕಳ್ಕೊಂಡಿದ್ದೀನಿ ನಾನು. ಬಟ್ ಅದು ನನಗೆ ಈಗ ಫೀಲ್ ಆಗ್ತಿದೆ. ನಾನು ಪ್ರತಿದಿನ ನಾನು ರಾತ್ರಿ ಮಲಗಿದಾಗ ಐ ವಿಶ್ ಈ ಒಂದು ಸಿನಿಮಾ, ಯಾಕಂದ್ರೆ 3 ಜನ್ಮಕ್ಕೂ ಸಿನಿಮಾದ ನಾನು ಅವ್ರಿಗೆ ನಮ್ಮ ಹುಡುಗ ಹಿಂಗ್ ಮಾಡಿದ್ದೇನೆ ಅಂತ ತೋರ್ಸಕ್ಕಾಗಿಲ್ಲ. ಇವಾಗ ಎಷ್ಟೇ ಸಂಭ್ರಮ, ಎಷ್ಟೇ ಆನಂದವಾಗಿದ್ರು ನನಗೆ ನೋಡ್ಬೇಕಾಗಿರೋದು ಗುರು ಇಲ್ಲ, ಅವ್ರೆಲ್ಲೋ ಒಂದ್ ಕಡೆ ಇದ್ದು ನೋಡ್ತಾ ಇದ್ದಾರೆ. ಅವರ ಆಶೀರ್ವಾದನೇ ನಿಮ್ಮನ್ನ ಇನ್ನಷ್ಟು ಎತ್ತರಕ್ಕೆ ಬೆಳೆಯುವಂತ ಮಾಡ್ಲಿ ಅಂತ ನಾನು ಕೂಡ ಆಶಿಸ್ತೀನಿ. ಅರ್ಚನಾ ಅವರೇ, ತಮ್ಮ ರಿಯಾಕ್ಷನ್ ಸಿನಿಮಾ ಬಗ್ಗೆ ಹಾಗೆ ವೀಕ್ಷಕರಿಗೆ ಏನ್ ಮೆಸೇಜ್ ಕೊಡ್ತೀರಿ? ನನ್ನ ಮೊದಲನೇ ಸಿನಿಮಾ ಇದಕ್ಕೆ ಇಷ್ಟೊಂದು ಪ್ರೀತಿ ಕೊಟ್ಟದಕ್ಕೆ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ನಿಮ್ಮ ಫ್ರೆಂಡ್ಸು ಎಲ್ರಿಗೂ ಹೇಳಿ, ಎಲ್ಲರೂ ಥಿಯೇಟ್ರಲ್ಲಿ ಬಂದು ಸಿನಿಮಾ ನೋಡ್ಲಿ. ಯಾಕಂದ್ರೆ ಈ ಥಿಯೇಟ್ರಲ್ಲಿ ಸಿನಿಮಾ ನೋಡೋ ಎಕ್ಸ್ಪೀರಿಯನ್ಸ್ನ ನಾವು ಕಳ್ಕೊಳ್ಳೋದು ಬೇಡ, ದಿನಾಗ್ಲೂ ಟಿವಿಲಿ ನೋಡೋದು ಇದ್ದೇ ಇರುತ್ತೆ. ಸೊ ಇದನ್ನ ಯಾವತ್ತೂ ಬಿಟ್ಕೊಡ್ಬಾರ್ದು, ಎಲ್ಲ ನೋಡಿ ಕನ್ನಡ ಸಿನಿಮಾಗಳನ್ನ ಬೆಳೆಸಿ. ಕಷ್ಟಪಟ್ಟಿದೀವಿ ಎಲ್ಲರೂ. ಅಂಡ್ ಈ ಟೈಮಲ್ಲಿ ರಿಸ್ಕ್ ತಗೊಂಡು ನಮ್ಮ ಪ್ರೊಡ್ಯೂಸರ್ಸು ರಿಲೀಸ್ ಮಾಡಿದ್ದಾರೆ, ಥಿಯೇಟರ್ ರಿಲೀಸು. ಸೊ ಅವ್ರಿಗೂ ಅವ್ರು ಅನ್ಕೊಂಡಿದ್ದಾಗ್ಲಿ. ಅಶ್ವಿನ್ ಅವ್ರಿಗೆ ಕಡೆಯದಾಗಿ ಸಿನಿಮಾ ಬಗ್ಗೆ ಇಲ್ಲೆಲ್ಲ ಪೂರ್ತಿ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬಿಟ್ರಿ. ಇನ್ ಮುಂದೆ ನೀವು ಜೋಪಾನ್ವಾಗಿರಿ, ಮೋಸ್ಟ್ಲಿ ಕ್ರಶ್ ಆದ್ರೂ ಆಗಬಹುದು ಅಶ್ವಿನ್ ಅವ್ರಿಗೆ, ಜೋಪಾನ್ವಾಗಿರಿ ಅಂತ ಹೇಳ್ತೀನಿ. ಸೊ ಲಾಸ್ಟ್ ರಿಯಾಕ್ಷನ್ ತಮ್ದು. ಅಲ್ಲ, ನನಗೆ ಯಾರ ಮೇಲೆ ಕಷ್ಟ ಆಗುತ್ತೆ, ನನಗಾಗತ್ತೆ, ನನ್ನ ಮೇಲೆ ಯಾರಿಗಾನ ಆಗುತ್ತೆ ಅಂತ. ಏನೋಪ್ಪ, ಎರಡ್ ಕಡೆನೂ ಇರ್ಬೋದಾ ಅಂತ ನನಗ್ ಬಿಡೋದು ಅವಾಗ ಆಗ್ತಾ ಇರುತ್ತೆ. ಅಲ್ಲ, ಸಿನಿಮಾ ನೋಡಿ ನಿಮ್ ಮೇಲೆ ಕ್ರಶ್ ಆಗ್ಬೋದು, ಜೋಪಾನ್ವಾಗಿರಿ ಅಂತ. ಐ ಆಮ್ ಆಲ್ವೇಸ್ ರೆಡಿ, ಫುಲ್ ಹಾರ್ಟೆಡ್ಲಿ ವೆಲ್ಕಮ್ ಮಾಡ್ತೀನಿ. ಸಿನಿಮಾ ಬಗ್ಗೆ ಕೊನೆದಾಗಿ ಹೇಳ್ಬೇಕು ಅಂದ್ರೆ, ಪ್ರಪ್ರಥಮ ಬಾರಿಗೆ ನನ್ನ ಮೊದಲನೇ ಸಿನಿಮಾ ಪಾತ್ರ ಚೇಂಜ್ ಆಗಿರುವಂತದ್ದು. ಅಂದ್ರೆ ಅದೇ ಹಳೆ ಟಿಪಿಕಲ್ ಕಾಮಿಡಿಯಿಂದ ಬಿಟ್ಟು ಪ್ರೀತಿಯಿಂದ ಒಪ್ಕೊಂಡಿದ್ದಾರೆ. ಬಹಳ ಭರವಸೆ ಇರುವಂತಹ ಏನು ಪಾತ್ರ ಮಾಡಿದ್ದೀರಿ ಅಂತ ಈಗಾಗ್ಲೇ ನಿಮ್ಗೆ ರಿವ್ಯೂ ಸಿಕ್ಕಿರೋದು. ಸೊ ಏನ್ ಹೇಳ್ತೀರಿ? ಇನ್ನ ಮುಂದಕ್ಕೂ ನೀವು ಹೇಳ್ಬಿಡಿ, ಎಲ್ಲ ಹೇಳ್ತಿದ್ದೀರಾ ನೀವೇನೆ. ಆಯ್ತಾಯ್ತು, ಲಾಸ್ಟ್ ರಿಯಾಕ್ಷನ್. ಓಕೆ, ಸೊ ಅದೇ ಜನರು ಒಪ್ಕೊಂಡಿದ್ದಾರೆ. ಅಂಡ್ ನನ್ನಲ್ಲಿ ಒಂದು ಕಾನ್ಫಿಡೆನ್ಸ್ ಇವಾಗ ತುಂಬಿದ್ದಾರೆ. ಬಿಕಾಸ್ ಮೊದಲೆಲ್ಲ ಅನ್ಕೊಳ್ತಾ ಇದ್ದೆ ಈ ತರದ ಪಾತ್ರ ನಾನು ಮಾಡಿದ್ರೆ ಜನ ಒಪ್ತಾರೋ ಇಲ್ವೋ ಅಂತ. ಬಟ್ ಈಗ ಒಪ್ಪಿದ್ದಾರೆ, ಆ ಖುಷಿ ಇದೆ ನನಗೆ. ಸೊ ಈ ಸಿನಿಮಾಯಿಂದ ಐ ಕ್ಯಾರಿ ಫಾರ್ವರ್ಡ್ ದಟ್. ಅಂಡ್ ದಯವಿಟ್ಟು ನಮ್ಮ ಡಿಯರ್ ಸತ್ಯ ಸಿನಿಮಾನ ಥಿಯೇಟರ್ ಬಂದು ಸಿನಿಮಾ ನೋಡಿ, ಪೈರಸಿನ ಸ್ಟಾಪ್ ಮಾಡಿ. ಎಸ್ ಶ್ರೀನಿವಾಸ್ ಸರ್, ತಮ್ಮ ಲಾಸ್ಟ್ ರಿಯಾಕ್ಷನ್ ವೀಕ್ಷಕರಿಗೆ ಏನ್ ಹೇಳ್ತೀರಿ ಸಿನಿಮಾ ತಂಡದ ಬಗ್ಗೆ, ಸಿನಿಮಾ ಬಗ್ಗೆ? ನೋಡಿ, ನಮ್ಮ ನಿರ್ಮಾಣ ಕಂಪ್ನಿ, ನಮ್ಮ ಪ್ರೊಡಕ್ಷನ್ ಇಂದ ಸದಾ ಯಾವಾಗ್ಲೂ ಒಳ್ಳೆ ಚಿತ್ರಗಳು ಕೊಡ್ಬೇಕು ಅಂತ ಉದ್ದೇಶದಿಂದ ನಾವು ಒಂದು ಚಿತ್ರರಂಗದಲ್ಲಿ ಜರ್ನಿ ಶುರು ಮಾಡಿರೋದು. ಹಾಗಾಗಿ ಇದು ನಮ್ಗೆ 2ನೇ ಚಿತ್ರ. ಮೊದಲನೇ ಚಿತ್ರ ಬಹಳ ಯಶಸ್ವಿಯಾಗಿತ್ತು. 2ನೇ ಚಿತ್ರನೂ ನಿಮ್ಗೆ ಪ್ರೇಕ್ಷಕರ ಮೇಲೆ ಡಿಪೆಂಡ್. ಈ ಚಿತ್ರದಲ್ಲಿ ಏನ್ ಬೇಕೋ ನಿಮ್ಗೆ ಎಲ್ಲ ಇದೆ. ಆಕ್ಷನ್ ಇದೆ, ಮದರ್ ಸೆಂಟಿಮೆಂಟ್ ಇದೆ, ರೊಮ್ಯಾನ್ಸ್ ಇದೆ, ಒಂದು ಕಾಮಿಡಿ ಇದೆ, ಪ್ರತಿಯೊಂದು ಇದೆ. ಅಂಡ್ ಸುಮಾರು ವರ್ಷಗಳ ನಂತರ ಕನ್ನಡ ಚಿತ್ರರಂಗದಲ್ಲಿ ಒಂದು ಕನ್ನಡ ಚಿತ್ರದಲ್ಲಿ ಒಂದು ಮರು ಕ್ಲೈಮ್ಯಾಕ್ಸ್ ಇದೆ. ಅದೆಲ್ಲ ನೀವು ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಚಿತ್ರರಂಗದಲ್ಲಿ ಹೋಗಿ ನೋಡ್ಬೇಕು. ಯಾಕಂದ್ರೆ ನಾವು ಬಹಳ ಶ್ರಮಪಟ್ಟಿ ಚಿತ್ರನ ಮಾಡಿದ್ದೀವಿ. 2 ವರ್ಷ ನಾವು ಕಾದಿದ್ದೀವಿ ನಿಮ್ಗೆ ತೋರಿಸ್ಬೇಕು ಅಂತ. ದಯವಿಟ್ಟು ಚಿತ್ರಮಂದಿರದಲ್ಲಿ ಹೋಗಿ ನೋಡಿ, ಪ್ರೋತ್ಸಾಹಿಸಿ. ಬಹಳ ಚೆನ್ನಾಗಿ ಬಂದಿದೆ ಪ್ರಾಡಕ್ಟ್. ನಿಜವಾಗ್ಲೂ ನಿಮ್ಗೆ ಇಷ್ಟ ಆಗುತ್ತೆ, ನಿಮ್ಗೆ ನಿರಾಸೆ ಆಗಲ್ಲ ಅಂತ ಅನ್ಕೊಂಡಿದ್ದೀವಿ. ಗ್ಯಾರಂಟಿ ನಿಮ್ಗೆ ಒಳ್ಳೆಯದು ಇಷ್ಟ ಆಗತ್ತಿದ್ದು. ಅಂಡ್ ಅಷ್ಟೇ, ಲೈಕ್ ನೀವು ಜಸ್ಟ್ ಗೋ ಅಂಡ್ ಎಂಜಾಯ್ ಅಷ್ಟೇ, ಫಿಲ್ಮ್ ಎಂಜಾಯ್ ಮಾಡಿ ಅಷ್ಟೇ. ಅಂಡ್ ಇದ್ರ ಸಪೋರ್ಟ್ ಮಾಡಿ ಅಷ್ಟೇ ನಾನು ಕೇಳ್ಬೋದು.
ಯಾ ಥ್ಯಾಂಕ್ ಯು ಸೋ ಮಚ್ ಸರ್ ತಮ್ಮಿಬ್ರಿಗೂ ಕೂಡ, ಯಾಕಂದ್ರೆ ನಮ್ಮ ಸ್ಟುಡಿಯೋವರೆಗೂ ಬಂದು ಫಸ್ಟ್ ಡೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಹಾಗೆ ಸಿನಿಮಾ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡ್ರಿ. ಅಶ್ವಿನ್ ಸರ್ ತಮಗೂ ಕೂಡ ಧನ್ಯವಾದ, ಶ್ರೀನಿವಾಸ್ ಸರ್ ತಮಗೂ ಕೂಡ ಧನ್ಯವಾದ. ಎಸ್, ಇನ್ನು ಆರ್ಯನ್ ಸಂತೋಷ್ ಸರ್ ತಾವು ಕೂಡ ಭಾವುಕ ಜೀವಿ, ನಂಗೆ ಗೊತ್ತಾಗುತ್ತೆ ಆಗ್ಲಿಂದ ನಾನು ನೋಡ್ತಾನೆ ಇದ್ದೀನಿ, ಒಂದಷ್ಟು ಕಡೆಗಳಲ್ಲಿ ಬಹಳ ಎಮೋಷನಲ್ ಆಗ್ತಿದ್ದೀರಾ ನೀವು. ಸಿನಿಮಾ ಒಳ್ಳೆ ಯಶಸ್ಸು ಕೊಡ್ಲಿ, ಇವತ್ತಿನ ಯಶಸ್ಸು ಹೀಗೆ ಮುಂದೆ ಸಾಕ್ತಾ ಇರ್ಲಿ, 100 days ಕಂಪ್ಲೀಟ್ ಮಾಡ್ಲಿ ಸಿನಿಮಾ, ಅಥವಾ ಇನ್ನೂ ಜಾಸ್ತಿನೇ ಆಗ್ಲಿ. ಸೊ ನಮ್ಮ ಕಡೆಯಿಂದನೂ ಕೂಡ ಸಿನಿಮಾಗೆ ಶುಭ ಹಾರೈಸ್ತಾ ಇದೀವಿ ನಾವು ಕೂಡ. ತಮಗೂ ಕೂಡ ಅರ್ಚನಾ ಅವರೇ ಮುಂದೆ ಒಂದು ಬಹಳ ದೊಡ್ಡ ನಟಿಯಾಗಿ ಸಿನಿಮಾ ಏನು ಕನ್ನಡ ಚಿತ್ರರಂಗದಲ್ಲಿ ತಾವು ಕೂಡ ಗುರುತಿಸ್ಕೊಳ್ಳಿ ಅಂತ ಹೇಳ್ತಾ ಇದೀನಿ ಸರ್. ತಮ್ದು ಕೂಡ ಹೀಗೆ ಸಾಕ್ತಾ ಇರ್ಲಿ ಸರ್ ಜರ್ನಿ. ಥ್ಯಾಂಕ್ ಯು. ಮತ್ತೆ ಈ ವೇದಿಕೆಯಲ್ಲಿ ಬರೋಣ. ನೀವು ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದೀರಾ. ಈ ಒಂದು ಅವಕಾಶಕ್ಕೆ ನಿಜವಾಗ್ಲೂ ನಾನು ತುಂಬಾ ಜಿ ಕುಟುಂಬಕ್ಕೆ ಚಿರಋಣಿ ಆಗಿದ್ದೀನಿ. ನಿಮಗೂ ಅಷ್ಟೇ. ಥ್ಯಾಂಕ್ ಯು ಜಿ ಕನ್ನಡ. ಥ್ಯಾಂಕ್ ಯು ಬಿಗ್ ಲವ್, ವೆರಿ ವೆಲ್. ಎಸ್ ಸೊ ವೀಕ್ಷಕರೇ ನೋಡಿದ್ರಲ್ಲ, ಡಿಯರ್ ಸತ್ಯ ಸಿನಿಮಾ ತಂಡ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ತು. ಬಹಳ ಕಷ್ಟಪಟ್ಟಿರುವಂತಹ ತಂಡ. ಹಾಗೆ ಕನ್ನಡ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ, ಪೈರಸಿ ಮಾಡೋದು ಬೇಡ. ಯಾಕಂದ್ರೆ ನಮ್ಮ ಏನು ನಟ ನಟಿಯರನ್ನಾಗಿರ್ಬೋದು, ಅಥವಾ ಆ ಸಿನಿಮಾದ ಹಿಂದೆ ಇರುವಂತಹ ಸಾಕಷ್ಟು ಜನರ ಶ್ರಮ ಆಗಿರ್ಬೋದು, ಒಂದು ಲೈಟ್ ಬಾಯ್ ಇಂದ ಹಿಡಿದು ಅಥವಾ ಒಂದು ಆಫೀಸ್ ಬಾಯ್ ಇಂದ ಹಿಡಿದು ಪ್ರತಿಯೊಬ್ರು ಕೂಡ ಸಾಕಷ್ಟು ಶ್ರಮ ವಹಿಸಿರ್ತಾರೆ. ಸೊ ಈ ಒಂದು ಶ್ರಮಕ್ಕೆ ನಾವು ಬೆಲೆ ಕೊಡ್ಲೇಬೇಕು. ಅದರಲ್ಲೂ ಕೂಡ ನಮ್ಮ ಸಿನಿಮಾವನ್ನ, ನಮ್ಮ ಭಾಷೆಯ ಸಿನಿಮಾವನ್ನ ನಾವು ಪ್ರೋತ್ಸಾಹಿಸೇ ಹೋದ್ರೆ ಇನ್ಯಾರು ಬಂದು ಪ್ರೋತ್ಸಾಹಿಸ್ತಾರೆ? ಅಥವಾ ಒಳ್ಳೊಳ್ಳೆ ಸಿನಿಮಾಗಳು ಬರಬೇಕು ಅಂತ ಅಂದ್ರೆ ನಮ್ಮ ಪ್ರೋತ್ಸಾಹ ಕೂಡ ಅಷ್ಟೇ ಮುಖ್ಯ ಆಗುತ್ತೆ. ಸೊ ಪ್ರತಿಯೊಬ್ರು ಸಿನಿಮಾನ ಥಿಯೇಟರ್ಗೆ ಹೋಗಿ ನೋಡಿ. ಹಾಗೆ ಡಿಯರ್ ಸತ್ಯ ಟೀಮು ಕೂಡ ಬಹಳ ಒಳ್ಳೆ ಯಶಸ್ಸು ಸಿಗ್ಲಿ, ಸಿನಿಮಾ ಭರ್ಜರಿಯಾದಂತಹ ಹಿಟ್ ಕಾಣ್ಲಿ ಅಂತ ನಾವು ಕೂಡ ಆಶಿಸ್ತೀವಿ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ಸದಾ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಡಿಜಿಟಲ್. ಸತ್ಯವೇ ಸುದ್ದಿಯ ಜೀವಾಳ.